ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. DVಜಿಯವರ ಈ ಕಗ್ಗವು ಸದಾ ನಮ್ಮ ನಡೆ ನುಡಿಯೋಳು ಹಾಸುಹೊಕ್ಕಾಗಿರಲಿ ಎಂದು ಬಯಸುತ್ತಾ ಯಶೋಪಥ ವಿದ್ಯಾರ್ಥಿ ಶಿಕ್ಷಕರ ಈ ಚಿಂತನಾ ವೇದಿಕೆಯ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ಕನ್ನಡ ಶಿಕ್ಷಕ ಬಂಧುಗಳೇ, ಮೊದಲಿಗೆ ಈ ಯಶೋಪಥದ ಹಿನ್ನೆಲೆಯನ್ನು ನಾನಿಲ್ಲಿ ಸಂಕ್ಷಿಪ್ತವಾಗಿ ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ನಮ್ಮ ಕನ್ನಡ ಭಾಷಾ ಶಿಕ್ಷಕರಿಗಾಗಿ, ಅದರಲ್ಲೂ CBSE ಶಾಲೆಗಳ ಕನ್ನಡ ಭಾಷಾ ಶಿಕ್ಷಕರ ಸಾಮರ್ಥ್ಯಾಭಿವೃದ್ಧಿಗಾಗಿ ಈ ತರಬೇತಿಗಳ, ಈ ಕಾರ್ಯಾಗಾರಗಳ ಕೊರತೆ ನಾವು ಬಹುದಿನಗಳಿಂದ ಈ ಒಂದು ಕೊರತೆಯನ್ನು ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ. ಸೊ ಈಗಲೂ ಕೂಡ ಹಾಗೆ ಆ ಕೊರತೆ ಇದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮತ್ತು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2022 ಬಂದ ನಂತರ ಶಿಕ್ಷಕರಿಗೆ ವಾರ್ಷಿಕ ಕನಿಷ್ಠ 50 ಗಂಟೆಗಳ ತರಬೇತಿ ಕಡ್ಡಾಯವಾಗಿದ್ದು, ಅದಕ್ಕೆ ಪೂರಕವಾಗಿ ಸ್ವಲ್ಪ ಮಟ್ಟಿಗಾದರೂ ಸಹಾಯವಾಗಲಿ ಎಂಬ ಒಂದು ಸದುದ್ದೇಶದಿಂದ ಬೆಂಗಳೂರಿನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ದಿವಾಕರ್ ಕೆ, ಶ್ರೀ ಮಾಲ್ತೇಶ್ ಆರ್, ಬಳ್ಳಾರಿಯ ಡಾಕ್ಟರ್ B ನಾಗರಾಜ್ ಹಾಗೂ ಕಲಬುರಗಿಯಿಂದ ನಾನು ಈ 4 ಜೊತೆಯಾಗಿ ಮತ್ತು ಅನೇಕ ಸ್ನೇಹಿತರು, ನಾವಷ್ಟೇ ಅಲ್ಲ, ನಮ್ಮ ಅನೇಕ ಸ್ನೇಹಿತರು ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ಉಚಿತವಾಗಿ ಆನ್ಲೈನ್ ಮೂಲಕ ಅಧಿವೇಶನಗಳನ್ನು ಆಯೋಜಿಸಲಿಕ್ಕೆ 4 ವರ್ಷಗಳ ಹಿಂದೆ ಈ ಯಶೋಪಥವನ್ನು ನಾವು ಪ್ರಾರಂಭಿಸಿರ್ತೇವೆ. ಇದು ನಮ್ಮ ಒಂದು ಅಳಿಲ ಸೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಕಾಕತಾಳಿ ಅನ್ಬೋದು ಅಥವಾ ಅದೃಷ್ಟವ ಅಂತ ಹೇಳ್ಬೋದು. 4 ವರ್ಷದ ಹಿಂದೆ ಈ ಉಚಿತ ಆನ್ಲೈನ್ ಸೆಷನನ್ನು ನಾವೇನು ಪ್ರಾರಂಭ ಮಾಡಿದ್ದೇವೆ, ಆ ಮೊದಲನೇ ಸೆಷನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಂಥವರು ನಮ್ಮ ಕನ್ನಡ ಗಣಕ ಪರಿಷತ್ತಿನ ಸ್ಥಾಪಕ ಕಾರ್ಯದರ್ಶಿಗಳಾದಂಥ ಶ್ರೀ GN ನರಸಿಂಹಮೂರ್ತಿ ಸರ್ ಅವರೇ. ಅವರು ಈ ದಿನ ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ಭಾಳ ಸಂತೋಷ. ಈ ಪ್ರಾರಂಭದಲ್ಲಿ ಶಿಕ್ಷಕರಿಗಾಗಿ ಪ್ರಾರಂಭಿಸಿದ ಈ ವೇದಿಕೆ ನಂತರ ನಮಗೆ ಯೋಚನೆ ಬಂದಿದ್ದು, ನಮ್ಮ ರಾಜ್ಯದ ಈ 10ನೇ CBSE, ವಿಶೇಷವಾಗಿ CBSE ಶಾಲೆಗಳ 10ನೇ ತರಗತಿ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಮತ್ತು ಅವರ ಅಧ್ಯಯನಕ್ಕೆ ಪೂರಕವಾಗಿ ಬೋರ್ಡ್ ಪರೀಕ್ಷೆಗೆ ಅವರನ್ನು ಸಕ್ಷಮಗೊಳಿಸಲಿಕ್ಕೆ ನಾವು ರಾಜ್ಯದ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೂ ಕೂಡ ಉಚಿತವಾಗಿ ಮತ್ತು ಯಶಸ್ವಿಯಾಗಿ ಆನ್ಲೈನ್ ತರಗತಿಗಳನ್ನು ನಾವು ಪ್ರತಿ ತಿಂಗಳ, ಅಂದರೆ ಕಳೆದ 4 ವರ್ಷಗಳಿಂದ ಪ್ರತಿ ತಿಂಗಳ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಒಂದು ಸಕ್ರಿಯ ಭಾಗವಹಿಸುವಿಕೆ ಹಾಗೂ ಪ್ರೋತ್ಸಾಹದಿಂದ ಈ ಕಳೆದ 4 ವರ್ಷಗಳ ನಮ್ಮ ಈ ಯಶೋಪಥಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಅಂತೆಯೇ ಈಗ ಈ 2025-26ನೇ ಸಾಲಿನಲ್ಲಿ ನಾವು ಮಕ್ಕಳಿಗಾಗಿ ಈಗಾಗಲೇ 2 ಅಧಿವೇಶನಗಳನ್ನು ಮಾಡಿದ್ದೇವೆ. ಇದು ಶಿಕ್ಷಕರಿಗಾಗಿ 3ನೇ ಅಧಿವೇಶನ, ಜೂನ್, ಜುಲೈ, ಆಗಸ್ಟು. ನಾವು ಮಕ್ಕಳಿಗಾಗಿ ಪ್ರತಿ ತಿಂಗಳ ಮೊದಲನೇ ಶನಿವಾರ ಮಕ್ಕಳಿಗಾಗಿ, ಅದು 10ನೇ ತರಗತಿ ಮಕ್ಕಳಿಗಾಗಿ ಮಾಡ್ತೇವೆ. ಇನ್ನು ಶಿಕ್ಷಕರಿಗಾಗಿ ಪ್ರತಿ ತಿಂಗಳ 3ನೇ ಶನಿವಾರ. ನಮಗೆ ಆ್ಯಕ್ಚುಲಿ 3ನೇ ಶನಿವಾರ ಸರ್ ಅವರು ಸ್ವಲ್ಪ ಬೇರೆ ಕೆಲಸದ ಒತ್ತಡದಲ್ಲಿ ಬೇರೆ ಕಡೆ ಅವರಿಗೆ ಪ್ರೀ ಅಕ್ಯುಪೈಡ್ ಇದ್ದಿದ್ದರಿಂದ ನಮಗೆ 3ನೇ ಶನಿವಾರ ಆಗಲಿಲ್ಲ. ಹಾಗಾಗಿ ಸರ್ ಅವರು ಈ ದಿನ ನಮಗೆ ಸಮಯ ಕೊಟ್ಟರು, ನರಸಿಂಹಮೂರ್ತಿ ಸರ್ ಅವರು. ಸೊ ಹಾಗಾಗಿ ನಾವು ಈ ದಿನ ಸೇರಿದ್ದೇವೆ. ಸೊ ಇದು ನಮ್ಮದು ಈ ದಿನದ್ದು 3ನೇ ಸೆಷನ್, ಅದು ಶಿಕ್ಷಕರಿಗಾಗಿ. ಇಂದಿನ ವಿಷಯ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಇತ್ತೀಚಿನ ಬೆಳವಣಿಗೆಗಳು. ಈ ವಿಷಯದ ಕುರಿತು ಶ್ರೀ GN ನರಸಿಂಹಮೂರ್ತಿ ಸರ್, ಇವರು ಸ್ಥಾಪಕ ಕಾರ್ಯದರ್ಶಿಗಳು, ಕನ್ನಡ ಗಣಕ ಪರಿಷತ್ತು, ಚಾಮರಾಜಪೇಟೆ, ಬೆಂಗಳೂರು. ಇವರು ಈ ದಿನ ಪ್ರಾತ್ಯಕ್ಷಿಕೆಯನ್ನು ನೀಡುತ್ತಿದ್ದು, ಈ ಸಂದರ್ಭದಲ್ಲಿ ನಾನು ನಮ್ಮ ಯಶೋಪಥ ನಮ್ಮ ಕನ್ನಡ ಶಿಕ್ಷಕ ಬಂಧುಗಳ ಪರವಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಸರ್, ತಮಗೆ ಹೃತ್ಪೂರ್ವಕ ಸ್ವಾಗತ ಸರ್. ಬಹಳ ಧನ್ಯವಾದಗಳು ತಮಗೆ, ತುಂಬ ಸಂತೋಷ. ಹಾಗೆ CBSE ಹಾಗೂ ರಾಜ್ಯ ಪಠ್ಯಕ್ರಮ, ನಮ್ಮ ಸ್ಟೇಟ್ ಬೋರ್ಡ್ ಪಠ್ಯಕ್ರಮದಿಂದ ಕೂಡ ಅನೇಕ ಶಿಕ್ಷಕ ಬಂಧುಗಳು ಈ ದಿನ ಸೇರಿದ್ದೀರಾ. ಜೊತೆಗೆ ಅನೇಕ ಶಿಕ್ಷಕ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಸೇರಿದ್ದೀರಾ. ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಸೊ ಈಗ ನಾನು ಮುಖ್ಯವಾಗಿ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು
ಮಾಡಿಕೊಟ್ಟು ಮತ್ತೊಮ್ಮೆ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ಸ್ನೇಹಿತರಾದಂತಹ ಶ್ರೀ ಮಾಲ್ತೇಶ್ ಸರ್ ಅವರನ್ನು ಆಹ್ವಾನಿಸ್ತೇನೆ. ಮಾಲ್ತೇಶ್ ನಮಸ್ತೆ. ನಮಸ್ತೆ ಸರ್. ಪೂಜ್ಯರು ಅಂತ ಹೇಳಿದ್ರೆ ತಪ್ಪು ಅಲ್ಲ, ಅದು ನಿಜವಾಗ್ಲೂ ಸಹ ಅವರು ಅರ್ಹರು. ನಾನು ಅವ್ರನ್ನ ಪ್ರೀತಿಯಿಂದ ಭೇಟಿ ಮಾಡಿದಾಗ ನಮ್ಮನ್ನ ತಮ್ಮ ಮಗು ಒಂದು ತಂದೆಯನ್ನ ಭೇಟಿ ಮಾಡಿದಾಗ ಎಷ್ಟು ಪ್ರೀತಿ ಕೊಡ್ತಾರೋ ಅದೇ ಪ್ರೀತಿನ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಹ ಅವ್ರ ಹತ್ರ ಹೋದ್ರೆ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಅವರಿಗೆ ವಂದನೆನ ಸಲ್ಲಿಸ್ತೀನಿ. ನಾವು ಯಾವುದೇ ಒಂದು ಚಿಕ್ಕ ವಿಚಾರ ತಗೊಂಡು ಸರ್ ಕಂಪ್ಯೂಟರ್ ಯಾಕೋ ನುಡಿಯು ಓಪನ್ ಆಗ್ತಾ ಇಲ್ಲ ಅಂದ್ರೆ ಅವರು ತಮ್ಮೆಲ್ಲ ಒತ್ತಡದ ಕೆಲಸವನ್ನ ಬಿಟ್ಟು ನಮ್ಮ ಜೊತೆ ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ನೀಡಿ ನಮ್ಗೆ ಸಂತೋಷವ ಆದ್ಮೇಲೆ, ನಮ್ಗೆ ತೃಪ್ತಿ ಆದ್ಮೇಲೆ, ನಾವು ಆ ವಿಷಯ ತಿಳ್ಕೊಂಡ್ಮೇಲೆ ನಮ್ಮನ್ನ ಅವ್ರ ಆಫೀಸಿಂದ ಬೀಳ್ಕೊಡಿಸ್ತಾರೆ. ಅಂತಹ ಸುಸಂಸ್ಕೃತ ಸಜ್ಜನ ಹಿರಿಯ ಜೀವ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರಿಗೆ ನನ್ನ ಅನಂತ ನಮನಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ಅವರನ್ನ ಸ್ವಾಗತಿಸ್ತೇನೆ. ಪೂಜ್ಯರ ಹೆತ್ತವರು ಶ್ರೀಯುತ GN ನಾಗೇಶ್ರಾವ್ ಮತ್ತು ಅಮ್ಮ ಜಯಮ್ಮ ಅವರು. ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಅವರ ಜನ್ಮ ಆಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಸತತ 30 ವರ್ಷಗಳ ಕಾಲದ ತನಕ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತರು ಇನ್ನೂ 11 ವರ್ಷ ಇದ್ದಾಗಲೇ ಅವರು ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅಷ್ಟರೊಳಗೆ ಕಂಪ್ಯೂಟರ್ ಎಲ್ಲಾ ಕಡೆನೂ ತನ್ನ ಛಾಯೆಯನ್ನ ಬೀರ್ತಾ ಇದ್ದ ಕಾರಣ ಈ ಬ್ಯಾಂಕಿಂಗ್ ಆ ಒಂದು ಕ್ಷೇತ್ರಕ್ಕೆ ತಮ್ಮ ಸಮಯವನ್ನೆಲ್ಲ ಮೀಸಲಿಡ್ತಾರೆ. ಆ ಬ್ಯಾಂಕಿಂಗ್ ನಿಘಂಟನ್ನ ತಯಾರು ಮಾಡ್ತಾರೆ. ಹಾಗೆ ಬ್ಯಾಂಕಿಂಗ್ ನಿರ್ವಹಣೆ ಯಾವ ರೀತಿ ಕಂಪ್ಯೂಟರ್ನಲ್ಲಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಎಲ್ರಿಗೊಂದಿಗೆ ಹಂಚ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಅನೇಕ ಲೇಖನಗಳನ್ನು ಸಹ ಅವರು ಬರಿತಾ ಹೋಗ್ತಾರೆ. ನಂತರ 1997ರಲ್ಲಿ ಕನ್ನಡ ಗಣಕ ಪರಿಷತ್ತಿನ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿ ನುಡಿಯನ್ನ ನಮ್ಮ ಕನ್ನಡ ನಾಡಿಗೆ ಅಷ್ಟೇ ಯಾಕೆ ಭಾರತದ ಅಷ್ಟೇ ಯಾಕೆ ಜಗತ್ತಿನ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಕೊಡ್ತಾ ಹೋಗ್ತಾರೆ. ಶ್ರೀಯುತರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಛಾಯೆಯಲ್ಲಿ ನುಡಿ 5.0 ಮತ್ತೆ 6.0 ಹೀಗೆ ಅನೇಕ ಬಂದು ಈಗ 6.5 ಮತ್ತು ಅದಕ್ಕೂ ಮುಂದಿನ ವರ್ಷನ್ ತಯಾರಾಗ್ತಾ ಇರೋದು ತುಂಬಾ ಸಂತೋಷಕರವಾದಂತ ಸಂಗತಿ. ಶ್ರೀಯುತರು ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲೂ ಸಹ ವಿಜ್ಞಾನ ಗೋಷ್ಠಿಯಲ್ಲಿ ಭಾಗವಹಿಸಿ ಕನ್ನಡ ಮತ್ತು ನಮ್ಮ ಗಣಕ ಯಂತ್ರ ಆ ಒಂದು ಹಿನ್ನೆಲೆಯಲ್ಲಿ ಹಾಸನ ಸಾಹಿತ್ಯ ಸಮ್ಮೇಳನದಲ್ಲಿ, ಮಂಗಳೂರು ಸಾಹಿತ್ಯ ಸಮ್ಮೇಳನದಲ್ಲಿ, ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದಲ್ಲಿ, ಹಾಗೆ ಬೆಂಗಳೂರಿನ ನಗರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ, ಹೀಗೆ ಎಲ್ಲ ಸಮ್ಮೇಳನದಲ್ಲೂ ಅವರು ಆ ಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮ ಪ್ರಬಂಧವನ್ನ, ಹೊಸ ವಿಚಾರವನ್ನ ಮಂಡಿಸ್ತಾ ಇರ್ತಾರೆ. ಶ್ರೀಯುತರು ಕೇವಲ ಮಂಡನೆ ಅಷ್ಟೇ ಅಲ್ಲ, ಎಲ್ಲ ದಿನಪತ್ರಿಕೆಗಳಲ್ಲೂ ಸಹ ಆ ಗಣಕದ ವಿಷಯವಾಗಿ, ನುಡಿಯ ವಿಷಯವಾಗಿ ತಮ್ಮ ಅಕ್ಷರದ ಲೇಖನವನ್ನ ಅವರು ಕೊಟ್ಟಿದ್ದಾರೆ. ಹಾಗೇನೆ ಕನ್ನಡದಕ್ಕೆ ಮೊದಲನೇ ಬಾರಿಗೆ ಕನ್ನಡ ಸಂಕ್ಷಿಪ್ತ ನಿಘಂಟನ್ನ ಅಡಕ ಮುದ್ರಿಕೆ ಮೀನ್ಸ್ CD ಕೊಟ್ಟಂತಹವರು ಇವರು. ಅಷ್ಟೇ ಅಲ್ಲ, ಇವರು ಅನೇಕ ಪುಸ್ತಕಗಳನ್ನ ಅನುವಾದವನ್ನು ಸಹ ಮಾಡಿದ್ದಾರೆ. ಈಗ ನಾವು ಆ ಕಗಪಾದ ಒಂದು ವೆಬ್ ಪೇಜಲ್ಲಿ ಹೋದ್ರೆ ನಮಗೆ ಎಷ್ಟೋ ಮಾಹಿತಿ ಸಿಗ್ತಾ ಹೋಗುತ್ತೆ, ಎಷ್ಟೋ ಪದಗಳಿಗೆ ಅರ್ಥ ಸಿಗುತ್ತೆ. ಆ ಪದಗಳ ನೋಡ್ಕೊಂಡ್ರೆ ನಮ್ಗೆ ನಾವು ಸಹ ಇನ್ನು ಕಲಿಬೇಕು, ಕಲ್ತಿರೋ ಸಾಲದು ಅನ್ನುವಂಥ ಎಚ್ಚರಿಕೆಯೂ ಸಹ ನಮಗೆ ಮೂಡ್ತಾ ಹೋಗುತ್ತೆ. ಹಾಗೇನೆ ಇನ್ನ ಜಾಸ್ತಿ ಅವ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ಇನ್ನೊಮ್ಮೆ ಯಾವತ್ತಾದ್ರೂ ಅವ್ರ ಆಫೀಸ್ಗೆ ಹೋದಾಗ ಅವ್ರು ನಮ್ಗೆ ಪ್ರೀತಿಯಿಂದ ಬೈದ್ ಬಿಡ್ತಾರೆ. ಅದಕ್ಕೋಸ್ಕರನೇ ಇಷ್ಟಿಗೆ ಸಾಕು ಮಾಡ್ತೀನಿ. ಮತ್ತೆ ಶ್ರೀಯುತರು ಇನ್ನೊಮ್ಮೆ ಹೊಸದಾಗಿ ಇನ್ನೊಂದು ನುಡಿನ ಅವರು ತಯಾರು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಪುನಃ ಬಂದು ನಮ್ಮ ಶಿಕ್ಷಕರೊಂದಿಗೆ ಹಂಚಿಕೊಳ್ಳಿಕ್ಕೆ ಮತ್ತೆ ವಿನಂತಿಯನ್ನು ಮಾಡ್ತೀವಿ. ಈ ಶ್ರೀಯುತರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಹಾಗೇನೆ ಪೂಜ್ಯರು ನಮ್ಮೊಂದಿಗೆ
ತಮ್ಮ ಹೊಸ 6.5 ನುಡಿಯ ಬಗ್ಗೆ ಮತ್ತು ನಮ್ಮ ಶಿಕ್ಷಕರು ಕೇಳುವಂತಹ ಚಿಕ್ಕ ಪುಟ್ಟ ಅನುಮಾನಗಳಿಗೆ ಪರಿಹಾರವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಸ್ವಾಗತ ಭಾಷಣನ ಮುಗಿಸ್ತಾ ಪೂಜ್ಯರಿಗೆ ಮಾತಾಡ್ಬೇಕಂತ ವಿನಂತಿಯನ್ನ ಮಾಡ್ಕೊಳ್ತೀನಿ ಸರ್. ದಯವಿಟ್ಟು ಸರ್ ನಮ್ಮೆಲ್ಲ ಜ್ಞಾನವನ್ನ ನಮ್ಮ ಶಿಕ್ಷಕರಿಗೆ ಹಂಚಿಕೊಳ್ಬೇಕು ಅಂತ ಯಶೋಪಥದ ಪರವಾಗಿ ನಿಮ್ಮನ್ನ ಕೋರ್ಕೊಳ್ತಾ ಪುನಃ ಸ್ವಾಗತವನ್ನ ಕೊಡ್ತೀನಿ ಸರ್. ದಯಮಾಡಿ ಇನ್ನು ಮುಂದಿನ ಸಮಯ ತಮ್ಮದು ಸರ್. ಎಲ್ಲರಿಗೆ ನಮಸ್ಕಾರ. ಮೊಟ್ಟ ಮೊದಲಿಗೆ ತಾವೆಲ್ಲ ಶಿಕ್ಷಕರುಗಳು, ತಮಗೆಲ್ರಿಗೂ ನಾನು ಹಾರ್ದಿಕವಾದಂಥ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾತಕ್ಕೆ ಅಂತಂದ್ರೆ, ವಿಶೇಷವಾಗಿ ತಾವೆಲ್ಲ ಈ CBSE ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದೀರಿ ಅಂತ ಗಿರೀಶ್ ಪಾಟೀಲ್ ಅವರು ಮತ್ತೆ ಮಾಲ್ತೇಶ್ ಅವರು ಈ ಮುಂಚೆನೆ ಹೇಳಿದ್ದಾರೆ. ಇಂಗ್ಲಿಷ್ ಮಯವಾದಂಥ ಒಂದು ಸನ್ನಿವೇಶದಲ್ಲಿ ನೀವು ಕನ್ನಡವನ್ನ ಪಾಠ ಮಾಡ್ತಾ ಅದರ ಬಗ್ಗೆ ಎಲ್ರಿಗೂ ಪ್ರೀತಿಯನ್ನ ಉಕ್ಕಿಸ್ತಾ ಆ ಕನ್ನಡ ಅವ್ರ ಮನಸ್ಸಲ್ಲಿ ನಿಲ್ಲೋ ಹಾಗೆ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ದೊಡ್ಡ ಕೆಲಸ. ತಾವೆಲ್ಲ ಮಾಡ್ತಾ ಇರೋದು ದೊಡ್ಡ ಕೆಲಸ. ಅದಕ್ಕಾಗಿ ತಮ್ಮೆಲ್ರಿಗೂ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕನ್ನಡ ಯಾವತ್ತೂ ನಿಮ್ಮನ್ನ ನೆನೆಸ್ಕೊಳ್ತಾ ಇರುತ್ತೆ, ಯಾಕೆಂದ್ರೆ ಅದನ್ನು ಉಳಿಸೋದಕ್ಕೆ ತಾವೆಲ್ಲ ಶ್ರಮಿಸ್ತಾ ಇದ್ದೀರಿ. ನನ್ನ ಬಗ್ಗೆ ಒಳ್ಳೆ ಮಾತಾಡಿದ ಮಾಲ್ತೇಶ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ಬೇಕು. ಮಾಲ್ತೇಶ್ ಅವರು 2 ನಮ್ಮ ಆಫೀಸಿಗೆ ಬಂದಿದ್ದಾರೆ. ಬಂದಾಗ ಅವ್ರು ನಾವೆಲ್ಲರೂ ಹಾಗೆ ಇದ್ದೀವಿ. ತಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಷಯಕ್ಕೆ ಪ್ರವೇಶ ಮಾಡ್ತೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ತಂತ್ರಜ್ಞಾನ ಬಹಳ ವೇಗವಾಗಿ ಓಡ್ತಾ ಇದೆ. ನಾವು ಅದ್ರ ಜೊತೆಗೆ ಹೆಜ್ಜೆ ಹಾಕದೆ ಹೋದ್ರೆ ನಾವು ಎಲ್ಲೋ ಹಿಂದುಳಿದೋಗ್ಬಿಡ್ತೀವಿ. ನಾವು ಅಂತಂದ್ರೆ ನಮ್ಮ ಭಾಷೆ ಹಿಂದುಳಿದೋಗುತ್ತೆ. ನಾವೆಲ್ಲ ತಂತ್ರಜ್ಞಾನವನ್ನ ಕನ್ನಡಕ್ಕೆ ಬಳಸ್ಕೊಳ್ಳದೆ ಹೋದ್ರೆ, ಕನ್ನಡದ ಬಳಕೆಯಲ್ಲಿ ತಂತ್ರಜ್ಞಾನವನ್ನ ತಂದ್ಕೊಳ್ಳದೆ ಹೋದ್ರೆ ಏನಾಗುತ್ತೆ, ಅಷ್ಟರ ಮಟ್ಟಿಗೆ ನಾವು ನಮ್ಮ ಭಾಷೆ ಮತ್ತೆ ನಾವು ಹಿಂದಿರ್ತೀವಿ. ಬೇರೆಯವರೆಲ್ಲ ಮುಂದೆ ಮುಂದೆ ಓಡ್ತಾ ಇರ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಇದು. ಇವತ್ತು ಹಿಂದೆಲ್ಲ ನಾವು ಓದ್ತಾ ಇದ್ದಾಗಲೇ ಹೇಳ್ತಾ ಇದ್ರು, ಇದು ಬಹಳ ಸ್ಪರ್ಧಾತ್ಮಕ ಯುಗ, ನೀವೆಲ್ಲ ಚುರುಕಾಗಿರ್ಬೇಕು ಅಂತ ನಮ್ಗೆ ನಮ್ಮ ಅಧ್ಯಾಪಕರುಗಳು ಹೇಳಿದ್ದು ನನಗೆ ಇವಾಗ ನೆನಪಿಗೆ ಬರುತ್ತೆ. ಈಗ ಹೇಗಿದೆ ಅಂತ ಹೇಳಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅದನ್ನ ನಾನು ಹೇಳ್ಬೇಕಾತಿಲ್ಲ. ಹಾಗಾಗಿ ತಂತ್ರಜ್ಞಾನದಲ್ಲಿ ಏನೇನು ಸೌಲಭ್ಯಗಳು ನಮಗೆ ಸಿಕ್ಕುತ್ತೆ ಅದನ್ನ ಅಷ್ಟು ನಾವು ಕನ್ನಡದ ಬೋಧನೆಗೆ ಮತ್ತೆ ನಾವು ಬೇರೆ ಬೇರೆ ಕೆಲಸಗಳಿಗೆ ಕನ್ನಡದಲ್ಲಿ ಏನ್ ಮಾಡ್ತೇವೆ ಆ ಕೆಲಸಗಳಿಗೆ ಬಳಸೋದ್ರ ಕಡೆ ಗಮನ ಕೊಡ್ಬೇಕು. ಅದನ್ನ ರೂಢಿಸ್ಕೊಂಡು ನಮ್ಮ ಕೆಲಸದಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನ ಕಾಣ್ಬೇಕು. ಮತ್ತೆ ಬೇಗ ಬೇಗ ಕೆಲಸಗಳಾಗೋದ್ರಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನ ನಾವು ಕೈಗೆ ತಗೊಳಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ದೊಡ್ಡ ಅನುಕೂಲ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ಒಂದ್ಸತಿ ಮಾಡಿದ ಕೆಲಸನ ತಿರ್ಗಾ ಮಾಡ್ಬೇಕಾದಿರಲ್ಲ. ನೀವು ಕಾಪಿಟ್ಕೋಬಹುದು. ಏನಾದ್ರು ಒಂದು ಕಡತವನ್ನ ಲೇಖನವನ್ನ ಬರೆದ್ರೆ ಕಳೆದೋಯ್ತಪ್ಪ ಅಂತ ಯೋಚನೆ ಮಾಡೋಷ್ಟಿರಲ್ಲ, ಅಥವಾ ಯಾರಿಗೋ ಕೊಟ್ಟೆ ಅಂತ ಯೋಚನೆ ಮಾಡೋಷ್ಟಿರಲ್ಲ. ಎಷ್ಟು ಸತಿ ಬೇಕಾದ್ರೂ ಇರುತ್ತೆ. ನಾನು ಅದಕ್ಕೆ ಏನ್ ಹೇಳ್ತಾ ಇರ್ತೀನಿ ಅಂತಂದ್ರೆ, ನಿಜವಾಗಿ ಅಕ್ಷರ ಅಂತಂದ್ರೆ ವಾಸ್ತವವಾಗಿ ಈ ಮಾತು ಹೋಗಿ ಅಕ್ಷರ ಬಂದಾಗ, ಬರವಣಿಗೆ ಬಂದಾಗ ಅದನ್ನ ಅಕ್ಷರ ಅಂತ ಕರೆದ್ರು. ಅಕ್ಷರ ಅಂದ್ರೆ ಅಕ್ಷರವಲ್ಲದ್ದು, ಅಂದ್ರೆ ನಾಶ ಆಗದೆ ಇರೋದು ಅಂತ, ನಿಜವಾಗ್ಲೂ ಶಾಶ್ವತ ಉಳ್ಕೊಳ್ಳೋದು ಅಂತ. ಅಂದ್ರೆ ತನ್ಮೂಲಕ ಭಾಷೆಯನ್ನ ನಾವು ಉಳಿಸ್ತೀವಿ ಅನ್ನೋ ಒಂದು ಸಂಕಲ್ಪವನ್ನ ನಮ್ಮ ಹಿರಿಯರು ಯಾವತ್ತೋ ಮಾಡಿದ್ರು, ಬಹಳ ಹಿಂದೆ ಮಾಡಿದ್ರು. ಆದ್ರೆ ಆ ಬರವಣಿಗೆ ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ. ಈಗ ಸುಮಾರು 200-300 ವರ್ಷದ ಕೆಳಗಡೆ ಬರ್ದಿರೋ ಬರವಣಿಗೆ ಇರ್ಲಿ, ಈಗ 20 ವರ್ಷದ ಕೆಳಗಡೆ ಬರ್ದಿರೋ ಪುಸ್ತಕವೇ, ಮುದ್ರಣಾಗಿರೋ ಪುಸ್ತಕವೇ ನಮ್ಮ ಕೈಗೆ ಎಷ್ಟೋ ಸತಿ ಸಿಕ್ಕೋದಿಲ್ಲ. ನಾವು ಹುಡ್ಕಾಡ್ತಬೇಕು, ಅದಕ್ಕೆ ತಡ್ಕಾಡ್ಬೇಕು. ಮಾಹಿತಿಗೋಸ್ಕರ ಎಲ್ರೂ ಕೇಳಬೇಕು, ಯಾರ ಹತ್ರ ಇದೆ ಆ ಪುಸ್ತಕ, ಅದ್ರಲ್ಲಿ ಏನಿದೆ, ಇಂಥದ್ ಮಾಹಿತಿ ಬೇಕು ಅಂತ ನಾವು ಕೇಳ್ಕೋಬೇಕು ಅನ್ನೋ ಒಂದು ಸ್ಥಿತಿಯನ್ನ ತಲುಪಿದ್ದೀವಿ. ಈ ಸಮಯದಲ್ಲಿ ತಂತ್ರಜ್ಞಾನ ನಮ್ಮ ನೆರವಿಗೆ ಬಂದಿದೆ. ನಿಮ್ಮ ಮಾಹಿತಿಯನ್ನೆಲ್ಲ ನನ್ನಲ್ಲಿಡಿ, ನಾನು ಯಾವಾಗ ಬೇಕಾದ್ರೂ ನಿಮಗೆ ವಾಪಸ್ ಕೊಡ್ತೀನಿ ಅಂತ ನಮ್ಮ ಗಣಕ ನಮ್ಗೆ ಹೇಳ್ತಾ ಇರುತ್ತೆ ಯಾವಾಗಲೂ. ಅದರಿಂದ ನಾವು ಏನ್ ಕೆಲಸ ಮಾಡ್ತೇವೋ, ಏನ್ ಲೇಖನ ಬರೀತೀವೋ ಅದನ್ನ ಗಣಕದಲ್ಲಿ ಇಟ್ಕೊಳ್ಳೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದು ನಿಜವಾಗ್ಲೂ ಮೊದಲನೇ ಆದ್ಯತೆ ಆಗ್ಬೇಕು ನಮ್ಗೆಲ್ಲ. ಈಗಾಗಲೇ ತಾವೆಲ್ಲ ಮಾಡ್ತಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ತಮ್ಮೆಲ್ಲ ಕೆಲಸಗಳು ಗಣಕದ ಮೂಲಕ ಆಗ್ತಾ ಇದೆ ಅಂತ ನಾನು ನಂಬಿದ್ದೇನೆ. ಹೀಗೆ
ಈ ತಂತ್ರಜ್ಞಾನಕ್ಕೂ ಕನ್ನಡಕ್ಕೂ ಒಂದು ಸಂಬಂಧ ಬರಬೇಕಾದ್ರೆ ನಮಗೆ ಅಲ್ಲಿ ಒಂದು ಮಾಧ್ಯಮ ಬೇಕು, ಅದನ್ನು ಬಳಸೋದಕ್ಕೆ ಏನಾದ್ರು ಒಂದು ಸಹಾಯ ಬೇಕು. ಅದು ಆ ಕೆಲಸವನ್ನ ಅಂದ್ರೆ ತಂತ್ರಜ್ಞಾನಕ್ಕೂ ಮತ್ತು ಭಾಷೆಗೂ ಒಂದು ಸೇತುವೆಯಾಗಿ ಈ ನುಡಿ ಮತ್ತೆ ಕನ್ನಡ ಗಣಕ ಪರಿಷತ್ತು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಾರ್ದು ಅಂತ ನಾನು ಭಾವಿಸಿದ್ದೇನೆ. ಅನೇಕ ತಂತ್ರಾಂಶಗಳಿವೆ ಆ ಥರದ್ದು. ನಾನು ಅದ್ರ ಬಗ್ಗೆ ಒಂದೆರಡು ಮಾತನ್ನ ತಮ್ಮ ಮುಂದೆ ಇಡಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮಾಡ್ಬೇಕು ಅಂತ ನಮ್ಗನ್ಸಿದ್ದು ಯಾಕೆ ಅಂತಂದ್ರೆ, ನಾನು ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಅವ್ರು ಹೇಳಿದ್ರು ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಗ 80ರ ದಶಕದ ಕೊನೆಯಲ್ಲಿ ನಮಗೆಲ್ಲ ನೀವೆಲ್ಲ ಕಂಪ್ಯೂಟರ್ ಬಳಸಬೇಕು ಅಂತ ನಮ್ಮ ವ್ಯವಸ್ಥಾಪಕ ಮಂಡಳಿಯವರು ಹೇಳಿದ್ರು. ನಾವು ಆಗಾಗಲೇ ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ ಸೈನ್ಸ್ ಟುಡೇ ಅನ್ನೋ ಪತ್ರಿಕೆಯಲ್ಲಿ ಈ ಕಂಪ್ಯೂಟರ್ ಬಗ್ಗೆ ಲೇಖನಗಳು ಬರ್ತಾ ಇತ್ತು. ಕಂಪ್ಯೂಟರ್ ನಮಗೆ ಬಂದಿರಲಿಲ್ಲ, ಆಮೇಲಿಂದ ಬಂದವು. 80ರ ದಶಕದಲ್ಲಿ ಸ್ವಲ್ಪ ಮಟ್ಟಿಗೆ ಬಂತು, ಆದರೆ 90ರ ದಶಕದಲ್ಲಿ ಹೆಚ್ಚಾಗಿ ಬಂತು. 91ರಲ್ಲಿ ಏನು ನಮ್ಮ ದೇಶ ತೆರೆದುಕೊಳ್ತು, ಎಲ್ಲ ವಿಶ್ವದ ಆರ್ಥಿಕತೆಗೆ ತೆರೆದುಕೊಳ್ತು, ಆವಾಗ ಈ ಮಾಹಿತಿ ತಂತ್ರಜ್ಞಾನದ ಅಲೆ ನಮ್ಮ ಭಾರತಕ್ಕೂ ನುಗ್ಗಿತು. ನುಗ್ಗಿದ್ದಷ್ಟೇ ಅಲ್ಲ, ಇಡೀ ದೇಶವನ್ನು ಆವರಿಸ್ಕೋತು. ಇವತ್ತು ಮಾಹಿತಿ ತಂತ್ರಜ್ಞಾನದ ನಾವು ಉಸಿರಾಡೋ ಹಾಗಿಲ್ಲ, ಮಾಹಿತಿ ತಂತ್ರಜ್ಞಾನದ ನೆರವಿಲ್ದಲೇ ಅನ್ನೋ ಹಾಗೆ ಅದು ನಾವು ಅದರ ಮೇಲೆ ಅವಲಂಬಿತರಾಗಿದ್ದೇವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಪ್ರಬಲವಾಗಿ ಅದು ಬೆಳೀತು. ನಮ್ಮ ವ್ಯವಸ್ಥಾಪನ ವರ್ಗ ಹೇಳಿದ್ರು ಅಂತ ಹೇಳಿದೆ, ಕಂಪ್ಯೂಟರ್ ಬಳಸಬೇಕು ನೀವೆಲ್ಲ ಅಂತ. ನಾವು ಅವಾಗ ಕಂಪ್ಯೂಟರ್ ಬಗ್ಗೆ ನಮಗೇನು ಅಷ್ಟು ಗೊತ್ತಿರಲಿಲ್ಲ. ನಾವೆಲ್ಲ ಏನ್ ಹೇಳಿದ್ವಿ, ನಮ್ಮ ಸಂಘಟನೆ, ಕಾರ್ಮಿಕ ಸಂಘಟನೆಯವರೆಲ್ಲ ಏನ್ ಹೇಳಿದ್ರು ಅಂದ್ರೆ, ಇಲ್ಲ ನಾವು ಕಂಪ್ಯೂಟರ್ ಎಲ್ಲ ಬಳಸೋದಿಲ್ಲ, ಕಂಪ್ಯೂಟರ್ ಬಂದ್ರೆ ಎಲ್ಲಾ ಕೆಲಸನೂ ಅದು ಕಸ್ಕೊಂಡ್ಬಿಡುತ್ತಂತೆ, ನಮ್ಮ ಭಾರತದಲ್ಲಿ ಮಾನವ ಸಂಪನ್ಮೂಲ ಬಹಳ ಇದೆ, ನೀವು ಹೆಚ್ಚಿಗೆ ಜನನ್ನ ನೇಮಕ ಮಾಡ್ಕೊಳ್ಳಿ, ನೇಮಕ ಮಾಡ್ಕೊಂಡಾಗ ನಾವು ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಕೊಡ್ತೀವಿ, ಬೇಕಾದ ಜನ ಇದೀವಿ ನಾವು ಕೆಲಸ ಮಾಡಕ್ಕೆ ಅಂತ ಅವ್ರಿಗೆ ಒಂದು ಪ್ರತಿಭಟನೆಯ ಮೂಲಕ ಅವ್ರಿಗೆ ನಾವು ತಿಳಿಸಿದ್ವಿ. ಆದ್ರೆ ವ್ಯವಸ್ಥಾಪನ ವರ್ಗ ಅವ್ರಿಗೆ ನಮ್ಗಿನ್ನ ಚೆನ್ನಾಗಿ ಕಂಪ್ಯೂಟರ್ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಅವ್ರು ಹೇಳಿದ್ರು, ನೋಡಿ ನಾವು ಇದನ್ನ ಅನುಷ್ಠಾನಕ್ಕೆ ತರೋರೆ, ನೀವು ಬೇಕಾದ್ರೆ ಇದನ್ನ ಕಲ್ತ್ಕೊಂಡು ಬಳಸಿ, ಇಲ್ಲದೆ ಹೋದ್ರೆ ನೀವು ಏನ್ ಮಾಡ್ತೀರಾ ನೋಡಿ, ನಿಮ್ ದಾರಿ ನೀವು ನೋಡ್ಕೋಬಹುದು, ಇಲ್ಲ ವಯಸ್ಸಾಗಿದ್ರೆ ನಿವೃತ್ತಿ ತಗೊಳ್ಳೋದಾರೆ ತಗೊಳ್ಳಿ, ಇಲ್ಲ ರಾಜೀನಾಮೆ ಕೊಟ್ಟು ಬೇರೆ ಕೆಲಸ ಹುಡ್ಕೊಳ್ಳಿ ಅಂತ ಅನ್ನೋ ತರದಲ್ಲಿ ನಮ್ಗೆ ಅವ್ರ ಸಂದೇಶವನ್ನ ಕೊಟ್ರು. ಈಗಿನಷ್ಟು ಉದ್ಯೋಗಾವಕಾಶಗಳು ಅವಾಗ ಇರ್ಲಿಲ್ಲ. ನಾವೆಲ್ಲ ಬೇರೆ ಉದ್ಯೋಗಕ್ಕೆ ಹೋಗುವಂತ ಮನಸ್ಥಿತಿಲಿ ಅವಾಗ ಇರ್ಲಿಲ್ಲ. ಹಾಗಾಗಿ ಈ ಕಂಪ್ಯೂಟರ್ನ ಅಭ್ಯಾಸ ಮಾಡ್ಬೇಕಾಯ್ತು. ಹಾಗೆ ಮಾಡಿದಾಗ ನಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ, ಇದು ಬಹಳ ಉಪಯುಕ್ತವಾದ ಸಾಧನ, ಇದು ಒಂದಲ್ಲ ಒಂದ್ ದಿವಸ ನಮ್ಮ ದೇಶದ ಎಲ್ಲಾ ಜನ ಬಳಸೋ ಹಾಗೆ ಆಗತ್ತೆ, ಎಲ್ಲರೂ ಈ ತಂತ್ರಜ್ಞಾನದ ಬಳಕೆ ಮಾಡ್ಕೋತಾರೆ ಅಂತ ನಮ್ಗೆ ಅನ್ನಿಸ್ತಾವಾಗ. ಆದ್ರೆ ನಮಗೊಂದು ಆತಂಕ ಹುಟ್ಟಿದ್ದೇನಪ್ಪಾ ಅಂತಂದ್ರೆ, ಅವಾಗ ಬರೀ ಇಂಗ್ಲಿಷ್ ಇತ್ತು, ಇನ್ನು ಕನ್ನಡ ವ್ಯಾಪಕವಾಗಿ ಗಣಕಗಳಲ್ಲಿ ಬಳಕೆಗೆ ಬಂದಿರ್ಲಿಲ್ಲ. ಎಲ್ಲ ಈ ಬರೀ ಇಂಗ್ಲಿಷ್ನ ಗಣಕಗಳೇ ಎಲ್ಲಾ ಕಡೆನೂ ಬಂದ್ಬಿಟ್ರೆ, ನಮ್ಮ ಕೃಷಿಕರೇ ಇರ್ಲಿ, ಹಳ್ಳಿಯವ್ರು ಇರ್ಲಿ, ಜಾನಪದ ತಜ್ಞರು ಇರ್ಲಿ, ಯಾರಾದ್ರೂ ಇರ್ಲಿ, ಎಲ್ಲಾರು ಇದನ್ನ ಬಳಸ್ಕೊತಾರೆ. ಸ್ವಲ್ಪ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಇದನ್ನ ಉಪಯೋಗಿಸಕ್ ಬರೋ ಅಷ್ಟು ಇಂಗ್ಲಿಷ್ನ ಕಲ್ತ್ಕೊಳಕ್ ಅವ್ರಿಗೇನ್ ಕಷ್ಟ ಆಗೋದಿಲ್ಲ. ಹಾಗೆ ಎಲ್ಲಾರು ನಾವು ಈ ತಂತ್ರಜ್ಞಾನದ ಮೂಲಕ ಇಂಗ್ಲಿಷನ್ನೇ ಬಳಕೆಗೆ ತಂದ್ಕೊಂಡ್ರೆ ನಮ್ಮ ಕನ್ನಡದ ಸ್ಥಿತಿ ಏನಾಗ್ಬೇಕು ಅನ್ನೋ ಒಂದು ಆತಂಕ ನಮ್ಮ ಎದುರಿಗೆ ಬಂತು. ಇಂಥದೇ ಆತಂಕ ಅನೇಕ ಜನರಿಗೆ ಬಂತು. ಈ ಹಾಸನ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದಷ್ಟು ಜನ ಸ್ನೇಹಿತರು, ನಾವು ಈ ತರ ಆಲೋಚನೆ ಮಾಡ್ತಾ ಇದ್ದವ್ರು ಒಂದಷ್ಟು ಜನ ಅಲ್ಲಿ ಸೇರ್ಕೊಂಡು ಇದಕ್ಕೇನಾದ್ರು ಒಂದು ಪರಿಹಾರ ನಾವು ಸರಿಯಾದ ರೀತಿಯಲ್ಲಿ ಕಂಡ್ಕೋಬೇಕು ಅಂತ ಹೇಳಿ ಈ ಕನ್ನಡ ಗಣಕ ಪರಿಷತ್ತು ಅನ್ನೋ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ವಿ. 1997ರಲ್ಲಿ, ಅಂದ್ರೆ ಹಾಸನ ಸಾಹಿತ್ಯ ಸಮ್ಮೇಳನ 96ರಲ್ಲಿ ಆಯ್ತು. ಅದರ ಮುಂದಿನ ವರ್ಷ ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ನಮ್ಗೆ ಇದ್ದಿದ್ದು ಒಂದೇ, ಇದರಲ್ಲಿ ಕನ್ನಡವನ್ನ ತರಬೇಕು ಅಂತ ಹೇಳಿ. ಅಷ್ಟೊತ್ತಿಗಾಗ್ಲೇನೆ ಈ ಹಿಂದೆ ನಾನು ಕಂಪ್ಯೂಟರ್ ಬ್ಯಾಂಕ್ನವ್ರು ಬಳಸ್ಬೇಕು ಅಂತ ನಮ್ಗೆ ಹೇಳಿದಾಗ ಅವಾಗ ಇದ್ದಿದ್ದಂತ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಡಾಸ್ ಅಂತ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇತ್ತು. ಅದು ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡಿದ್ರು. ಕಾರ್ಯಾಚರಣೆ ವ್ಯವಸ್ಥೆ ಅಂತ ನಾವು ಅದನ್ನ ಕರಿತೀವಿ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ವಿಪ್ರೋದೊಂದಿತ್ತು, IBM ಆಮೇಲೆ ಈ ಮೈಕ್ರೋಸಾಫ್ಟ್ ಸಂಸ್ಥೆ ಬಂದ ಮೇಲೆ ಅವ್ರು MS DOS ಅನ್ನೋದನ್ನ ತಂದ್ರು. ಅದು ಬಹಳ ಜನಪ್ರಿಯವಾಯ್ತು. ಈ 90ರ ದಶಕದಲ್ಲಿ ವಿಂಡೋಸ್ ಅನ್ನೋದು ಬಂತು. ವಿಂಡೋಸ್ ಅನ್ನೋದು ಬಂದಾಗ ಅದಕ್ಕೂ ಸ್ವಲ್ಪ ಮುಂಚೆನೆ 90ರ ದಶಕ ಬಂತು.
ಅನೇಕ ಜನ ಈ ಕಂಪ್ಯೂಟರ್ಲಿ ಕನ್ನಡವನ್ನ ತರೋದಕ್ಕೆ ಪ್ರಯತ್ನ ಪಟ್ರು. ಯಾಕೆಂದ್ರೆ ಕನ್ನಡಿಗರಲ್ಲಿ ಒಂದೇನಿದೆ ಅಂತಂದ್ರೆ ಹೊಸ ತಂತ್ರಜ್ಞಾನವನ್ನ ಹೇಗಾದ್ರೂ ಮಾಡಿ ನಮ್ಮ ಭಾಷೆಗೆ ತಂದ್ಕೋಬೇಕು ಅನ್ನೋದು ಅವ್ರು ಎಲ್ಲೇ ಇರಲಿ ಅವ್ರಿಗೆಲ್ರಿಗೂ ಒಂದು ಅಭಿಪ್ಸೆ ಇರುತ್ತೆ. ಹಾಗೇನೆ ಅಮೆರಿಕದ ಪೆನ್ಸಿಲ್ವೇನಿಯಾ ಅಂತ ಒಂದು ವಿಶ್ವವಿದ್ಯಾಲಯ ಇದೆ ಅಮೆರಿಕದಲ್ಲಿ. ಅಲ್ಲಿ ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರೊಬ್ಬರು ಪ್ರೊಫೆಸರ್ ಕಸ್ತೂರಿ ರಂಗಾಚಾರ್ ಅಂತ ಇದ್ರು. ಅವರು ಒಂದು ಕಸ್ತೂರಿ ಅನ್ನೋ ಹೆಸರಲ್ಲಿ ಮೊಟ್ಟ ಮೊದಲಿಗೆ ಕನ್ನಡ ತಂತ್ರಾಂಶವನ್ನ ಸಿದ್ಧಪಡಿಸಿದ್ರು. ಅದ್ರ ಮೂಲಕ ಅಲ್ಲಿಂದ ಬರ್ತಾ ಇದ್ದಂತ ಒಂದು ಅಮೆರಿಕನ್ನಡ ಅನ್ನೋ ಪತ್ರಿಕೆಯನ್ನ ಅವರು ಅಚ್ಚು ಮಾಡೋಕೆ ಸಾಧ್ಯ ಆಯ್ತು. ಅದನ್ನ ಅಚ್ಚು ಮಾಡಿ ಅದನ್ನ ಅವರು ವಿನಿಮಯ ಮಾಡ್ಕೋತಾ ಇದ್ರು ಅಮೆರಿಕದಲ್ಲಿ. ಹೀಗೆ ಒಂದು ಪತ್ರಿಕೆ ಕನ್ನಡದಲ್ಲಿ ಮೊಟ್ಟ ಮೊದಲು ಗಣಕದ ಮೂಲಕ ಬಂತು. ಅದು ನಮ್ಮ ತಂತ್ರಜ್ಞಾನದ ಮೂಲಕ ಕನ್ನಡವನ್ನು ಅಭಿವ್ಯಕ್ತಿಸುವ ಮೊಟ್ಟ ಮೊದಲ ಒಂದು ಕಾರ್ಯ ಅಂತ ನಾವು ಭಾವಿಸ್ಬೋದು. ಅದಾದ್ಮೇಲೆ ಬೇಕಾದ ಜನ ಆ ತರದ ತಂತ್ರಾಂಶಗಳನ್ನ ಮಾಡಿದ್ರು ಆ ಕಾಲದಲ್ಲಿ. 95-96 ಹೊತ್ತಾಗ್ಲೇನೆ ಸುರಭಿ ಅಂತ ಒಂದಂತು, ಆಕೃತಿ ಅಂತ ಒಂದಂತು, ಶ್ರೀಲಿಪಿ ಅಂತ, ಮಾಡ್ಯುಲರ್ ಸಿಸ್ಟಮ್ಸ್ ಅಂತ ಪುನಾದಲ್ಲಿತ್ತು ಕಂಪನಿ. ಅವರು ಶ್ರೀಲಿಪಿ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಮಾಡಿ ತಂತ್ರಾಂಶವನ್ನು ಮಾಡಿ ತನ್ಮೂಲಕ ಭಾರತದ ಅನೇಕ ಭಾಷೆಗಳನ್ನ ಅದ್ರ ನಾವು ಅಭಿವ್ಯಕ್ತಿಸುವ ಹಾಗೆ ಮಾಡಿದ್ರು, ಬಳಸ್ಕೊಳ್ಳೋ ಹಾಗೆ ಸಹಾಯ ಮಾಡಿದ್ರು. ಅದೇ ತರ ಆಕೃತಿನೂ ಅಷ್ಟೇ, ಸುರಭಿನೂ ಅಷ್ಟೇ, ಎಲ್ಲ ಭಾಷೆಗಳದ್ದು ಅದು ನಮಗೆ ಕೆಲಸವನ್ನು ಮಾಡೋಕೆ ಅನುವು ಮಾಡ್ಕೊಡ್ತಾ ಇತ್ತು. ಆಮೇಲೆ ಹೀಗೆ ಇನ್ನು ಬೇಕಾದಷ್ಟು ಬರಹ ಅಂತ ಒಂದು 90 ದಶಕದ ಕೊನೆಗೆ ಉಚಿತವಾದಂತ ತಂತ್ರಾಂಶ ಬಂತು. ಸಿಡಾಕ್ನವರು ಕೇಂದ್ರದ ಸಂಸ್ಥೆ, ಕೇಂದ್ರ ಸರ್ಕಾರದ ಒಂದು ತಂತ್ರಜ್ಞಾನ ಸಂಸ್ಥೆ, ಅವರು ಒಂದು ಡಾಂಗಲ್ ಅಂತ, ಇಂಟರ್ನೆಟ್ ಡಾಂಗಲ್ ಅಂತ ನೀವು ನೋಡ್ತಿರಲ್ಲ, ಇಂಟರ್ನೆಟ್ ಎಲ್ಲ ಲ್ಯಾಪ್ಟಾಪ್ ಆಚೆ ಕಡೆ ಹೋದಾಗ ಹಾಕೊಳಕ್ ಬೇಕು ಅಂತ ಆ ತರ ಒಂದು ಕೊಡೋರು. ಅದ್ರ ಮೂಲಕ ನಾವು ಆ ತಂತ್ರಾಂಶವನ್ನ ಬಳಸ್ಬೇಕಾಗಿತ್ತು. ಅಂತ ವ್ಯವಸ್ಥೆ ಮೊದಲಿಗೆ ಅವ್ರು ತಂದ್ರು. ಆಮೇಲೆ ಎಲ್ಲಾರು ಅದನ್ನ ಅನುಕರಿಸಿದ್ರು. ಈಗ ಅನೇಕ ತಂತ್ರಾಂಶಗಳು ಬಂದ್ರು ಅಂತ ನಮ್ಗೆ ಬಹಳ ಸಂತೋಷ ಆಗಿತ್ತು. ನಾವು ಕನ್ನಡ ಗಣಕ ಪರಿಷತ್ ಪ್ರಾರಂಭ ಮಾಡಿದ್ರು ಇನ್ನು ನಾವು ಯಾವುದೇ ತಂತ್ರಾಂಶವನ್ನ ತಯಾರಿಸಿರ್ಲಿಲ್ಲ. ಬದಲಿಗೆ ಆಗ್ಲೇನೆ ಸಿದ್ಧ ಇದ್ದ ತಂತ್ರಾಂಶಗಳನ್ನ ಬಳಸಿ ಅಂತ ಜನರ ಹತ್ರ ನಾವು ವಿನಂತಿ ಮಾಡ್ತಾ ಇದ್ವಿ, ಅದನ್ನ ಪ್ರಚಾರ ಮಾಡ್ತಾ ಇದ್ವಿ. ನಮಗೆ ಮುಖ್ಯವಾಗಿ ಕಂಪ್ಯೂಟರ್ ಕನ್ನಡ ಬರ್ಬೇಕು ಅನ್ನೋದಿತ್ತು. ಆಮೇಲೆ ಹಾಗೆ ನೋಡ್ತಾ ಇದ್ದಾಗ ಏನಾಯ್ತು ಅಂತಂದ್ರೆ, ಈ ಈಗ ಒಂದು ಆಕೃತಿಯಲ್ಲಿ ಸಿದ್ಧ ಮಾಡಿದಂತ ಒಂದು ಕಡತ ಶ್ರೀಲಿಪಿ ಇರುವಂತ ಒಂದು ಕಂಪ್ಯೂಟರ್ ನಲ್ಲಿ ಹೋಗಿ ಅದನ್ನ ತೆರೆದ್ರೆ ನಮಗೆ ಓದೋಕೆ ಆಗ್ತಾ ಇರ್ಲಿಲ್ಲ. ಇವಾಗ ನಿಮ್ಗೆಲ್ಲ ಗೊತ್ತಿರುತ್ತೆ, ನುಡಿ ಬಳಸ್ತಾ ಇರ್ತೀರಿ, ಯಾವ್ದೋ ಒಂದು ಬೇರೆ ಫಾಂಟಿಂದ ಒಂದು ಕಡತ ಬಂದ್ಬಿಟ್ರೆ ನಿಮಗೆ ಓದಕ್ ಆಗೋದಿಲ್ಲ. ಹೇಗದು ಕಾಣುತ್ತೆ ಅಂತ ತಮ್ಗೆಲ್ಲ ಗೊತ್ತಿದೆ, ನಾನೇನ್ ಹೇಳ್ಬೇಕಾಗಿಲ್ಲ. ಹಾಗಿತ್ತು. ಆಗ ನಾವು ಇದು ಸರ್ಕಾರ ಎಲ್ಲಾ ಕಡೆನೂ ಬಳಸಿದ್ರೆ ಸರ್ಕಾರ ಕೂಡ ಆ ಸಮಯಕ್ಕಾಗ್ಲೇನೆ ಕಂಪ್ಯೂಟರ್ಗಳನ್ನ ಬಳಸೋಕೆ ಶುರು ಮಾಡಿತ್ತು ಸ್ವಲ್ಪ ಮಟ್ಟಿಗೆ. ಎಸ್.ಎಂ. ಕೃಷ್ಣ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರಿಗೆ ಬಹಳ ಆಸೆ ಇತ್ತು, ಇಡೀ ಸರ್ಕಾರಿ ವ್ಯವಹಾರ ಕಂಪ್ಯೂಟರ್ ಮೂಲಕನೇ ನಡಿಬೇಕು, ಕಾಗದ ರಹಿತ ಕಚೇರಿಗಳಾಗ್ಬೇಕು ನಮ್ದೆಲ್ಲ ಅಂತ. ಈಗ ಅದು ನೋಡಿ 25 ವರ್ಷ ಆಯ್ತು. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲದೆ ಹೋದ್ರು ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದು ಸಂತೋಷದ ಸಂಗತಿ. ಆ ಎಸ್.ಎಂ. ಕೃಷ್ಣ ಅವ್ರ ಹತ್ರ ಹೋಗಿ ನಾವು ಈ ಬೇರೆ ಬೇರೆ ತಂತ್ರಾಂಶಗಳನ್ನ ಎಲ್ಲ ಒಂದು ಲ್ಯಾಪ್ಟಾಪ್ ಅಲ್ಲಿ ತಗೊಂಡೋಗಿ ಅಥವಾ ಕಡತಗಳನ್ನ ಅಲ್ಲಿ ತಗೊಂಡೋಗಿ ಅವ್ರಿಗೆ ತೋರಿಸುವಿ. ಹೇಗೆ ಒಂದು ಆ ತಂತ್ರಾಂಶ ಇಲ್ಲದೆ ಹೋದ್ರೆ ನಮ್ಗೆ ಅದು ಹೇಗೆ ತೆರೆಯೋಕ್ ಆಗ್ತಾ ಇಲ್ಲ, ನೀವೆಲ್ಲ ಇಷ್ಟೊಂದು ಕಂಪ್ಯೂಟರ್ಗಳನ್ನ ಕೊಂಡ್ಕೋತೀರಿ, ಇಷ್ಟೊಂದು ತಂತ್ರಾಂಶಗಳನ್ನ ಕೊಂಡ್ಕೋತೀರಿ, ನಾನಾ ಇಲಾಖೆಯವರು ಅದನ್ನ ಬಳಸ್ತೀರಿ, ಗೊಂದಲ ಆಗ್ಬಿಡುತ್ತೆ ಆಮೇಲೆ ಅಂತ ಹೇಳಿದಾಗ ಅವರು ಅದನ್ನ ಅರ್ಥ ಮಾಡ್ಕೊಂಡ್ರು. ತಕ್ಷಣ ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ನೋಡಿ, ಇಲ್ಲೇನೋ ಸಮಸ್ಯೆ ಇದೆ, ಇದನ್ನ ಬಗೆಹರಿಸ್ಬೇಕು ಅಂತ. ಅವರು ನಮ್ಮನ್ನೆಲ್ಲ ಕರೆದು ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಿ ಏನಾಗಿದೆ ಇದು ಅಂತ ಹೇಳಿ ಮಾಡಿದ್ರು. ಆ ಸಮಿತಿ ಒಂದು ವರದಿಯನ್ನು ಕೊಡ್ತು. ಆ ವರದಿ ಪ್ರಕಾರ ಒಂದು ಶಿಷ್ಟತೆಯನ್ನ ಎಲ್ಲರೂ ಪಾಲಿಸ್ಬೇಕು ಅಂತ ಮಾಡಿದ್ರು. ಈಗ ನಿಮಗೆ ಗೊತ್ತಿದೆ, ಈಗ ನಾವು ಬಳಸ್ತಾ ಇರುವಂತ ಶಿಷ್ಟತೆ ಯೂನಿಕೋಡ್ ಅಂತ. ಅದಕ್ಕಿಂತ ಹಿಂದೆ ನಾವೆಲ್ಲ ನುಡಿ 5ರ ತನಕ ಬಳಸಿದ್ದು ಶಿಷ್ಟತೆ ಆಸ್ಕಿ ಅಂತ. ಆಸ್ಕಿ ಅಂದ್ರೆ ASCII ಅಂತ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಒಂದು ಶಿಷ್ಟತೆ ಜಾರಿಲಿತ್ತು. ಅದನ್ನ ನಾವು ಬಳಸ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ತೊಂದರೆಗಳಿದ್ದು. ಆಮೇಲೆ ಅದ್ರಲ್ಲಿ ಏನಿತ್ತು ಅಂದ್ರೆ, ಇಂಗ್ಲಿಷ್ಗೆ ಏನು ಸಂಕೇತಗಳ ವ್ಯವಸ್ಥೆ ಇತ್ತು ಆ ಸಂಕೇತಗಳನ್ನೇ ನಾವು ಕನ್ನಡ ಅಕ್ಷರಗಳಿಗೆ ಇಂಗ್ಲಿಷ್ ಅಕ್ಷರಗಳ ಬದಲು ಇಟ್ಕೋಬೇಕಾಗಿತ್ತು. ಅವಾಗೇನಾಗೋದು, ಈ ನಮಗ್ ಬೇಕಾದಾಗೆ ನಾವು ಇಟ್ಕೋಬೋದಾಯ್ತು. ಶ್ರೀಲಿಪಿಯವರು ಈಗ 126 ಅನ್ನೋದು ಒಂದು ಸಂಖ್ಯೆ ಅಂತ ಇಟ್ಕೊಳ್ಳಿ. ಆ ಸಂಖ್ಯೆಗಳು ಅದ್ರ ಒಳಗಡೆ ಇಲ್ಲ, ಸಂಕೇತಗಳು ಅಂತಂದ್ರೆ ಆ ಸಂಖ್ಯೆಗೆ ಯಾರೋ ಒಬ್ರು ಕ ಅನ್ನೋದು ಇಟ್ಕೊಂಡ್ರೆ ಇನ್ನೊಬ್ರು ಬಾ ಅಂತ ಇಟ್ಕೊಳ್ಳೋರು, ಇನ್ನೊಬ್ರು ಚ ಅಂತ ಇಟ್ಕೊಳ್ಳೋರು. ಅವ್ರು ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳೋದು. ಹಾಗೆ ಮಾಡಕ್ ಅವಕಾಶ ಇತ್ತು. ಅದರಿಂದಲೇ ಈ ಗೊಂದಲ ಇತ್ತು.
ಆಗ ಈ ಸಮಿತಿ ಏನ್ ಮಾಡ್ತು, ಇಲ್ಲ ಒಂದು ಶಿಷ್ಟತೆಯನ್ನ ಎಲ್ಲರೂ ಪಾಲಿಸ್ಬೇಕು, 128ಕ್ಕೆ ಕಾ ಅಂದ್ರೆ ಎಲ್ಲಾರು ಕಾನೆ ಬರೋ ಹಾಗೆ ಒಳಗಡೆಯ ಆಕಾರ ಸಂಕೇತಗಳ ವ್ಯವಸ್ಥೆಯನ್ನ ಬದಲಿಸ್ಕೋಬೇಕು ಅಂತ ಒಂದು ಶಿಷ್ಟತೆಯನ್ನ ಅದು ತಂದ್ಕೊಡ್ತು. ಆಮೇಲೆ ಅದನ್ನ ಎಲ್ಲಾರು ನೀವು ಅದೇ ತರ ಅನುಸರಿಸಿ ಅದನ್ನ ನಾವೆಲ್ಲ ತಂತ್ರಾಂಶಗಳನ್ನ ಎಲ್ಲಾರ ತಂದು ಕೊಂಡ್ಕೋತೀವಿ ಅಂತ ಸರ್ಕಾರ ಎಲ್ಲರೂ ಹೇಳ್ತಾರೆ. ಆದ್ರೆ ಯಾವುದೋ ಕಾರಣದಿಂದ ಕಾರಣಗಳೆಲ್ಲ ಇವಾಗ ಬೇಡ, ಅವರು ಯಾರನ್ನು ಅದಕ್ಕೆ ತಯಾರಿರ್ಲಿಲ್ಲ. ಆಗ ಸರ್ಕಾರ ಏನ್ ಮಾಡ್ತು, ನಮ್ಮನ್ನ ಕೇಳ್ತು, ನೋಡಿ ಶಿಷ್ಟತೆ ಮಾಡಿ ಅಂತ ನೀವು ಹೇಳಿದ್ರಿ, ಈ ಶಿಷ್ಟತೆಗೆ ಅನುಗುಣವಾಗಿ ನೀವೇನೇ ಒಂದು ತಂತ್ರಾಂಶವನ್ನ ಮಾಡ್ಕೊಡ್ಬೇಕು. ಆಗ ನಾವು ನಮ್ಮ ಹತ್ರ ವಾಸ್ತವವಾಗಿ ಅವಾಗಿನ್ನು ನಮ್ಮ ಹತ್ರ ಯಾವ ರೀತಿಯ ಸಂಪನ್ಮೂಲವೂ ಇರ್ಲಿಲ್ಲ, ನಮಗೆಲ್ಲ ಇದ್ದಿದ್ ಬರೀ ಆಸಕ್ತಿ ಮಾತ್ರ, ನಾವೆಲ್ಲ ಏನು ತಂತ್ರಾಂಶಗಳನ್ನ ಹತ್ರ ಆಗಿರ್ಲಿಲ್ಲ. ಆದ್ರೆ ಅದನ್ನೊಂದು ಸವಾಲು ಅಂತ ತಗೊಂಡು ಒಂದು ತಂತ್ರಾಂಶವನ್ನ ನಾವು ಮಾಡಿದ್ವಿ. ಮೊಟ್ಟ ಮೊದಲು ಅದು ಕನ್ನಡ ಲಿಪಿ ತಂತ್ರಾಂಶ ಅನ್ನೋ ಹೆಸರಲ್ಲಿ ಈಚೆಗೆ ಬಂತು. ಆಮೇಲೆ 2000ನೇ ಇಸ್ವಿನಲ್ಲಿ ಅದು ನುಡಿ ಅನ್ನೋ ಹೆಸರಲ್ಲಿ ಮತ್ತೊಮ್ಮೆ ಒಂದು ಪರಿಷ್ಕೃತ ಆವೃತ್ತಿಯಾಗಿ ಹೊರಗೆ ಬಂತು. ಹಾಗಾಗಿ ಇವಾಗ ನುಡಿಗೆ 25 ವರ್ಷಗಳು ಕಳೆದಿವೆ. ಇದು ನುಡಿಯ ಸಾಮಾನ್ಯವಾಗಿ ಒಂದು ಹಿನ್ನೆಲೆ. ಹೀಗೆ ನುಡಿ ಬಂದಿದ್ದು ಆಮೇಲೆ ಅದರ ಸುಧಾರಿತ ಆವೃತ್ತಿಗಳು ಬರ್ತಲೇ ಹೋಯ್ತು. 2, 3, 4, 5 ಎಲ್ಲ ಬಂತು. ಕಡೆಗೆ ನಾ ಹೇಳಿದ್ನಲ್ಲ, ಈ ಆಸ್ಕಿ ಅಂತ ಹೇಳಿ ಇದರಿಂದ ತೊಂದರೆ ಇದೆ ಅಂತ ಹೇಳಿ, ಇದು ನಮಗೆ ಹಾಗೋಯ್ತು, ನಾವು ಬಳಸ್ಕೊತಾ ಇದ್ವಿ. ಆದ್ರೆ ಈ ಚೀನಾದ ಮಂಡಾರಿನ್ ಭಾಷೆ, ಜಪಾನಿನ ಹಳೆ ಜಪಾನಿ ಮತ್ತೆ ಹೊಸ ಜಪಾನಿ ಭಾಷೆಗಳಿಗೆ, ಅಲ್ಲಿರೋ ಲಿಪಿಗಳಿಗೆ ಈ ಸಂಕೇತ ವ್ಯವಸ್ಥೆ ಸಾಕಾಗ್ತಾ ಇರ್ಲಿಲ್ಲ. ಅವರು ಉದ್ಯಮದ ಮೇಲೆ ಒತ್ತಡ ಹಾಕ್ತಾ ಇದ್ರು, ನಮ್ಗೆ ಬೇರೆದ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು, ಬೇರೆ ಒಂದು ಶಿಷ್ಟತೆ ಕೊಡಿ, ಇದ್ರಲ್ಲಿ ನಮಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ. ಆಗ ಅದಕ್ಕೊಂದು ಅಮೆರಿಕದಲ್ಲಿ ISO ಅಂತ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇದೆ. ಅವರು ಒಂದು ಹೊಸ ಸಂಸ್ಥೆಯನ್ನ ಇದಕ್ಕೋಸ್ಕರ ಸೃಷ್ಟಿ ಮಾಡಿದ್ರು, ಯೂನಿಕೋಡ್ ಕನ್ಸಾರ್ಟಿಯಂ ಅಂತ. ಅಲ್ಲಿಂದ ಈ ಯೂನಿಕೋಡ್ ಶಿಷ್ಟತೆಯನ್ನ ರೂಪಿಸಿ ಜಗತ್ತಿನ ಎಲ್ಲಾ ಭಾಷೆಗೂ ಅವರವರದೇ ಭಾಷೆಗೆ ಒಂದೊಂದು ಸಂಕೇತದ ಕಟ್ಟನ್ನ ಕೊಟ್ಟು, ಇದರಲ್ಲಿ ನೀವು ಬಳಸ್ಕೊಳ್ಳಿ, ನಿಮ್ಮ ಭಾಷೆಯನ್ನ ತಂದುಕೊಳ್ಳಿ, ಅವಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಈ ಯೂನಿಕೋಡ್ ವ್ಯವಸ್ಥೆ ಜಾರಿಗೆ ಬಂತು. ನಮ್ಮಲ್ಲಿ ಯೂನಿಕೋಡ್ ವ್ಯವಸ್ಥೆಯನ್ನ ನಾವು ನುಡಿ ಮೊದಲನೇ ಆವೃತ್ತಿಯಿಂದಲೇ 2ನೇ ಆವೃತ್ತಿಯಿಂದಲೇ ನಾವು ಕೊಟ್ವಿ, ಬೆಂಬಲ ಕೊಟ್ವಿ ಇದಕ್ಕೆ. ಆದ್ರೆ ಈ ವಿಂಡೋಸ್ ಅಂತ ಏನು ಮೈಕ್ರೋಸಾಫ್ಟ್ನವ್ರು ತಂದ್ರು, ಅವರು 2007 ಬರೋವರೆಗೂ, ವಿಂಡೋಸ್ ಆವೃತ್ತಿ 2007 ಅದು ಬರೋವರೆಗೂ ಈ ಯೂನಿಕೋಡ್ಗೆ ಬೆಂಬಲವನ್ನ ಅವರು ಕೊಡ್ಲಿಲ್ಲ. ಅಲ್ಲಿ ಆಚೆಗೆ ಬಂತು. ಆಮೇಲೆ ಸರ್ಕಾರದವರು ನಮ್ಗೆ ಹೇಳಕ್ ಶುರು ಮಾಡೋದು, ನೋಡಿ ಈಗ ಯೂನಿಕೋಡ್ ಬೆಂಬಲ ಇದೆ, ನೀವು ಹಳೆಯದನ್ನೇ ಆಸ್ಕಿನೇ ಇಟ್ಕೊಂಡು ಹೋದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ. ಈ ಯೂನಿಕೋಡ್ ಅಲ್ಲಿ ಏನು ಹಾಗಾದ್ರೆ ಅನುಕೂಲ ಅಂತ ನಿಮ್ಮ ಮನಸ್ಸಿನ ಒಂದು ಪ್ರಶ್ನೆ ಬಂದಿರ್ಬೋದು, ಯಾಕೆ ನಾವು ಯೂನಿಕೋಡ್ ಬಳಸ್ಬೇಕು ಅಂತ ಹೇಳಿ. ನಾನು ಆಗ್ಲೇ ಹೇಳಿದ್ನಲ್ಲ ಆಸ್ಕಿ ಅಂತ, ಅದರಲ್ಲಿ ನಮ್ಗೆ ಇದ್ದಂತ ಕನ್ನಡದ ಅಕ್ಷರ ಭಾಗಗಳನ್ನು ಇಟ್ಕೊಳಕ್ಕೆ ಇದ್ದಂತ ಜಾಗ ಸುಮಾರು 125 ಅಷ್ಟೇ. ಅಷ್ಟು ಜಾಗದಲ್ಲಿ ನಾವು ಎಲ್ಲಾ ಅಕ್ಷರ ಭಾಗಗಳು, ಅಕ್ಷರಗಳು, ಕುಣಿತಾಕ್ಷರದ ಚಿಹ್ನೆಗಳು, ಅದೆಲ್ಲವನ್ನು ಒತ್ತಕ್ಷರದ ಚಿಹ್ನೆಗಳು, ಸಂಖ್ಯೆಗಳು, ಆಮೇಲೆ ವಿಶೇಷ ಅಕ್ಷರಗಳು ಮತ್ತೆ ವಿಶೇಷ ಚಿಹ್ನೆಗಳು ಎಲ್ಲವನ್ನೂ ಇಟ್ಕೋಬೇಕಾಯ್ತು. ಬಹಳ ಕಷ್ಟ ಆಗ್ತಾ ಇತ್ತು. ಹೇಗೋ ನಾವು ವ್ಯವಸ್ಥೆ ಮಾಡ್ಕೋತಾ ಇದ್ವಿ. ಆದ್ರೆ ಯೂನಿಕೋಡ್ ಅಲ್ಲಿ ನಿಮ್ಗೆ ಎಷ್ಟು ಜಾಗ ಇದೆ, ಒಂದು ಫಾಂಟ್ ಅಕ್ಷರ ಶೈಲಿಯಲ್ಲಿ ಎಷ್ಟು ಜಾಗ ಇರುತ್ತೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 65,000 ಜಾಗಕ್ಕಿಂತ ಹೆಚ್ಚಿಗೆ ಇದೆ. ಯೂನಿಕೋಡ್ ಶಿಷ್ಟತೆಯನ್ನ ನಾವು ಅನುಸರಿಸಿದ್ರೆ ನಾವು ಎಷ್ಟು ಅಕ್ಷರಗಳನ್ನ ಬೇಕಾದ್ರೂ, ಎಷ್ಟು ಅಕ್ಷರ ರೂಪಗಳನ್ನು ಬೇಕಾದ್ರೂ ಅದರಲ್ಲಿ ಇಟ್ಕೊಂಡು ನಾವು ನಮ್ಮ ಭಾಷೆಯನ್ನ ಸೊಗಸಾಗಿ ಕಂಪ್ಯೂಟರ್ ತಂದ್ಕೋಬಹುದು. ನೋಡೋದಕ್ಕೆ ಒಂದ್ ಚೆನ್ನಾಗಿ ಯೂನಿಕೋಡ್ ಅಕ್ಷರ ಶೈಲಿಗಳನ್ನ ನೋಡೋದಕ್ಕೇನೆ ಒಂದ್ ಚೆನ್ನಾಗಿರುತ್ತೆ. ಜೊತೆಗೆ ಈ ಆಸ್ಕಿ ಅಂತ ವ್ಯವಸ್ಥೆ ಇದ್ದಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವು ಕೆಲವರಾದ್ರೂ ಅವಾಗ ಇಮೇಲ್ ಬರೀತಾ ಇರ್ಬೇಕಾದ್ರೆ ಇಂಗ್ಲಿಷ್ ಅಲ್ಲೇ ಬರೀತಾ ಇದ್ರೆ, ಯಾಕಂದ್ರೆ ಕನ್ನಡದಲ್ಲಿ ಆಸ್ಕಿನ ಬ್ರೌಸರ್ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ವೀಕ್ಷಕ ತಂತ್ರಾಂಶ ಅಂತ ಕರಿತೀವಿ. ಅದು ಮುಂಚೆ ಎಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್ ತುಂಬಾ ಬಳಸ್ತಾ ಇದ್ವಿ. ಆಮೇಲೆ ಗೂಗಲ್ ಕ್ರೋಮು ಹೆಚ್ಚಿಗೆ ಬಂತು. ಒಂದ್ ಸ್ವಲ್ಪ ದಿವಸ ಮೊಜಿಲಾ ಫೈರ್ಫಾಕ್ಸ್ ಅನ್ನೋದನ್ನ ಜನ ಬಳಸ್ತಾ ಇದ್ರು. ಇವಾಗ್ಲೂ ಅವೆಲ್ಲ ಇವೆ, ಎಲ್ಲವೂ ಇದೆ. ಎಕ್ಸ್ಪ್ಲೋರರ್ ಬದಲಿಗೆ ಇವಾಗ ಅವರು ಎಡ್ಜ್ ಅಂತ ಮೈಕ್ರೋಸಾಫ್ಟ್ನವರು ಹೊಸ ತಂದಿದ್ದಾರೆ. ಮೊಜಿಲಾನು ಬೆಳವಣಿಗೆ ಆಗಿದೆ. ಗೂಗಲ್ ಕ್ರೋಮ್ ಅಂತೂ ಬಹಳ ಜನಪ್ರಿಯವಾದಂತ ವೀಕ್ಷಕ ತಂತ್ರಾಂಶ. ಅದ್ರಲ್ಲಿ ಜಿಮೇಲ್ ಇವಾಗ ತುಂಬಾ ಬಳಕೆಯಲ್ಲಿದೆ. ಮುಂಚೆ ಎಲ್ಲ ಯಾಹೂ ಮೈಲ್ ಇತ್ತು, ಇವಾಗ ಜಿಮೇಲ್ ಬಳಕೆಯಲ್ಲಿದೆ. ಆ ಮೈಲಲ್ಲಿ ಅಥವಾ ಗೂಗಲ್ ಅಲ್ಲಿ ನಾವೇನಾದ್ರು ಹುಡುಕ್ಬೇಕು ಅಂತಂದ್ರೆ ಕನ್ನಡದಲ್ಲಿ ಟೈಪ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆಸ್ಕಿನಲ್ಲಿ. ಆದ್ರೆ ಯೂನಿಕೋಡ್ ಅಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡ್ಕೋಬಹುದು. ಇವತ್ತು ನೀವು ಒಂದು ಬ್ಲಾಗ್ ಬರಿಬೇಕು, ಫೇಸ್ಬುಕ್ ಅಲ್ಲಿ ಒಂದು ಬರವಣಿಗೆ ಮಾಡ್ಬೇಕು, ಅಥವಾ ಅಲ್ಲೊಂದು ಟಿಪ್ಪಣಿ ಬರಿಬೇಕು ಯಾವ್ದಾದ್ರು ಬರಹಕ್ಕೆ ಅಂತಂದ್ರೆ ಧಾರಾಳವಾಗಿ ನೀವು ನುಡಿ
6.1 ತಂತ್ರಾಂಶವನ್ನು ಇಟ್ಕೊಂಡು ನೀವು ಅದನ್ನ ಆ ಕೆಲಸವನ್ನ ಮಾಡ್ಬೋದು. ಹಾಗಾಗಿ ಇದು ಜಗತ್ನಲ್ಲಿ ಆಮೇಲೆ ನಮ್ಮ ನುಡಿ ತಂತ್ರಾಂಶ ಏನು ಇರ್ಬೇಕು ಅಂತ ಏನಿಲ್ಲ. ಎಲ್ಲ ಕಡೆನೂ ನೀವು ಯೂನಿಕೋಡ್ ಅಂತ ಬರೆದ್ರೆ ಜಗತ್ತಿನ ಯಾವ ಮೂಲೆಯಲ್ಲಿಯೋ ಯಾವುದೇ ಕಂಪ್ಯೂಟರ್ ಆದ್ರೂ ಅವ್ರಿಗೆ ಅದು ಕಾಣಿಸುತ್ತೆ, ಓದ್ಕೋಬಹುದು. ಅವ್ರು ಏನು ತೊಂದರೆ ಇಲ್ಲದೆ ಅದನ್ನ ಎಡಿಟ್ ಮಾಡ್ಕೋಬಹುದು. ಅವ್ರ ಹತ್ರ ಇರೋ ಕೀಬೋರ್ಡ್ ಡ್ರೈವರ್ ಇಂದ ಇಟ್ಕೊಂಡು ಮಾಡ್ಕೋಬಹುದು. ನಮ್ಮ ತಂತ್ರಾಂಶವೇ ಇರ್ಬೇಕು ಅಂತ ಏನಿಲ್ಲ. ಹೀಗಾಗಿ ಏನು ತೊಂದರೆ ಇತ್ತು, ಈ ಫಾಂಟು ಮತ್ತೆ ಕೀಬೋರ್ಡ್ ಡ್ರೈವರ್ ಅಥವಾ ನುಡಿ ಅಂತ ತಂತ್ರಾಂಶದ ಅಗತ್ಯ ಇತ್ತು, ಅದನ್ನ ಈ ಯೂನಿಕೋಡ್ ತೆಗೆದಾಕ್ತು. ಅಂದ್ರೆ ಸಂವಹನ ಇವಾಗ ಇನ್ನಷ್ಟು ಸುಗಮ ಆಯ್ತು, ನಮ್ಗೆ ಬಹಳ ಸುಲಭ ಆಯ್ತು ಮಾಡೋದನ್ನ. ಈಗ ವಾಟ್ಸಪ್ ಅಲ್ಲಿ ನೀವೆಲ್ಲ ನೋಡ್ತೀರಿ, ನೀವು ಅಮೆರಿಕಾದಲ್ಲಿ ಇದ್ದವ್ರಿಗೂ ಕಳಿಸ್ತೀರಿ, ಇಂಗ್ಲೆಂಡ್ ಅಲ್ಲಿ ಇದ್ದವ್ರಿಗೂ ಕಳಿಸ್ತೀರಿ, ಜಪಾನ್ ಸಿಂಗಪೂರ್ ಅಲ್ಲಿ ಇದ್ದವ್ರಿಗೂ ಕಳಿಸ್ತೀರಿ. ಎಲ್ರಿಗೂ ನಿಮ್ಮ ಭಾಷೆಯಲ್ಲಿ ಕನ್ನಡದಲ್ಲೇ ತಲುಪುತ್ತಲ್ವಾ? ಹಾಗಾಗಿ ಈ ಯೂನಿಕೋಡ್ ಒಂದು ಬಹಳ ಮಹತ್ವದ ಒಂದು ಕೊಡುಗೆಯಾಗಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಬಂದಿದೆ. ಇದನ್ನ ನಾವು ಬಳಸ್ಕೋಬೇಕು. ನುಡಿ 6.1 ಮತ್ತೆ ಅಲ್ಲಿಂದ ಆಚೆಗೆಲ್ಲ ನಾವು ಅದನ್ನೇ ಬಳಸ್ಕೊಂಡು ಬಂದಿದ್ದೇವೆ. ಅದನ್ನ ಮಾತ್ರ ಇದ್ ಮಾಡ್ಕೊಟ್ಟಿದ್ದೇವೆ. ಅದ್ ಮಾತ್ರ ಆಗೋ ಹಾಗೆ, ಅದ್ರಲ್ಲಿ ಮಾತ್ರ ಕೆಲಸ ಮಾಡೋ ಹಾಗೆ ಅವಕಾಶವನ್ನ ಮಾಡಿದ್ದೇವೆ. ಹಿಂದಿನ ಆಸ್ಕಿ ಫಾಂಟ್ಗಳಲ್ಲಿ ನೀವು ಈಗ ಒಣಜು ಅಂತ ನಿಮಗೆ ಕಾಣಿಸ್ತಾ ಇತ್ತು ಸಾಮಾನ್ಯಕ್ಕೆ, ನೀವು ವರ್ಡ್ ಅಲ್ಲಿ ತೆಗೆದು ನೋಡಿದ್ರೆ. ಇನ್ಮೇಲೆ ಅದರಲ್ಲಿ ನೀವು ವ್ಯವಹಾರ ಮಾಡೋದಕ್ಕಾಗೋದಿಲ್ಲ. ಅದರಿಂದ ನಾನು ತಮ್ಮೆಲ್ರಿಗೂ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ, ದಯವಿಟ್ಟು ನೀವು ನುಡಿ 6.1 ನುಡಿ ಪಾರಿಜಾತ ಅಂತ ಪಾಠ ಇದೆ, ಅಕ್ಷರ ಶೈಲಿ ಇದೆ, ಅದನ್ನ ಬಳಸಿ. ಆ ನಂತರ ನಾವು ನಮ್ಮ ಅಂತರ್ಜಾಲ ತಾಣದಲ್ಲಿ kagapa.in ಅಂತ KAGAPA.in ಅಂತ, ಆಮೇಲೆ ನಾನು ಅದನ್ನ ಬರತ್ ತೋರಿಸ್ತೀನಿ. ತಾವು ಅದನ್ನ ಕಾಪಿ ಮಾಡ್ಕೋಬಹುದು. ಮಾಡ್ಕೊಂಡು ಅಲ್ಲಿ ನುಡಿ UNI 01 ಅನ್ನೋದ್ರಿಂದ ಹಿಡಿದು ನುಡಿ UNI 20 ಅನ್ನೋರ್ಗೆ 20 ಯೂನಿಕೋಡ್ ಅಕ್ಷರ ಶೈಲಿಗಳನ್ನ ನುಡಿನಲ್ಲಿ ಏನಿತ್ತು ಅದನ್ನೇ ಪರಿವರ್ತನೆ ಮಾಡಿಟ್ಟಿದೀವಿ. ಅದನ್ನೆಲ್ಲ ನೀವು ಬಳಸ್ಕೊಂಡ್ರೆ ನಿಮ್ಮ ವ್ಯವಹಾರಕ್ಕೆ ಏನು ತೊಂದರೆ ಆಗೋದಿಲ್ಲ. ಅದರಿಂದ ತಾವೆಲ್ಲ ಇನ್ಮೇಲೆ ತಮ್ಮ ವ್ಯವಹಾರಗಳಲ್ಲಿ ಈ ನುಡಿ 6.1 ಮತ್ತೆ ಅದು ಲಭ್ಯವಾಗಿಸುವಂತ ಯೂನಿಕೋಡ್ ಶಿಷ್ಟತೆಯನ್ನ ತಾವೆಲ್ಲ ಬಳಸಿದ್ರೆ ತಮ್ಮ ವ್ಯವಹಾರಗಳು ಇನ್ನಷ್ಟು ಸುಲಭ ಆಗುತ್ತೆ. ಮತ್ತೆ ಅದನ್ನ ಹೆಚ್ಚು ಜನರನ್ನ ತಲುಪೋಕೆ ನಿಮ್ಗೆ ಸುಲಭ ಆಗುತ್ತೆ. ಇವಾಗ ನೋಡಿ, ಇದರಲ್ಲಿ ನೀವ್ ಯಾರಾದ್ರೂ ಒಂದು ಅವೆಲ್ಲ ಯಾರೋ ನಾನು ಬಂದಿದ್ದೀನಿ ಅಂತ ಹೇಳಿದ್ರು, ನಮಸ್ತೆ ಅಂತ ಹೇಳಿದ್ರು, ಅದೆಲ್ಲ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂತು. ಅದೆಲ್ಲ ನೋಡಿ ಹೇಗೆ ಬಂತು, ಯೂನಿಕೋಡ್ ಅಲ್ಲೇ ಅದೆಲ್ಲ ಇರೋದು ಯೂನಿಕೋಡ್ ಅಲ್ಲಿ. ಬರೀ ನಾವು ಆಸ್ಕಿನೇ ಇಟ್ಕೊಂಡಿದ್ರೆ ಮೊಬೈಲ್ ಫೋನ್ ಅಲ್ಲಿ ಕನ್ನಡನೇ ಕಾಣಿಸ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ನೀವೆಲ್ಲ ಮೊಬೈಲ್ ಅಲ್ಲಿ ಕನ್ನಡದ ಎಷ್ಟು ಕೆಲಸ ಮಾಡ್ತಾ ಇದೀರಿ, ಅದೆಲ್ಲ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ನೀವು ಭಾವಿಸ್ಬೇಕು. ಹಾಗಾಗಿ ಈ ಯೂನಿಕೋಡ್ ಮಹತ್ವ ಜಾಸ್ತಿ ಇದೆ. ಹೀಗೆ ಈಗ ನುಡಿ ಬಂತು, ಅದು ಹೆಚ್ಚು ಕಡಿಮೆ ನೀವೆಲ್ಲ ಬಳಸ್ತಾ ಇದ್ದೀರಿ. 6.1 ಅಥವಾ 6.1 ಅಥವಾ 6.5 ಅಂತಲೂ ಹೇಳಿದ್ರು, ಅದ್ರ ವಿಷಯನೂ ಹೇಳ್ತೀನಿ. ಈ 6.1ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸಂಪಾದಕ ಇದೆ. ಅದರಲ್ಲಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ವರ್ಡ್ ತರನೇ ನೀವೆಲ್ಲ ಕೆಲಸ ಮಾಡ್ಕೋಬಹುದು. ಮಾಡ್ಕೊಂಡು ವರ್ಡ್ ಡಾಕ್ಯುಮೆಂಟ್ ಆಗಿ ಉಳಿಸ್ಬೋದು ನೀವು ಬೇಕು ಅಲ್ವಾ. ಅಥವಾ ನುಡಿನಲ್ಲಿ ಉಳ್ಕೊಳುತ್ತೆ. ಅದು RTF ಅಂತ ಒಂದು ಫಾರ್ಮ್ಯಾಟ್ ಇದೆ, ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ. .RTF ಅನ್ನೋ ಹೆಸರಲ್ಲಿ ಉಳ್ಕೊಳುತ್ತೆ. ಮುಂದೆ ಏನೇ ಹೆಸರು ಕೊಟ್ಕೋಬಹುದು. ಆ ತರ ಇದ್ದಾಗ ಅದನ್ನ ನೀವು ವರ್ಡ್ ಅಲ್ಲಿ ಓಪನ್ ಮಾಡ್ಕೋಬಹುದು. ಏನು ತೊಂದರೆ ಇಲ್ಲದೆ ವರ್ಡ್ ಅಲ್ಲಿ ಓಪನ್ ಮಾಡಿ ಅದರ ಮುಂದಿನ ಕೆಲಸಗಳನ್ನೆಲ್ಲ ಅದರಲ್ಲಿ ನೀವು ಮಾಡ್ಕೋಬಹುದಾಗಿದೆ. ನಾನು ಅದರ ಪ್ರಾತ್ಯಕ್ಷಿಕೆಯನ್ನ ಒಂದನ್ನ ತೋರಿಸ್ತೀನಿ. ನಾನು ಕಾಣಿಸ್ತಾ ಇದೆಯಾ ಎಲ್ರಿಗೂ? ಕಾಣಿಸ್ತಾ ಇದೆಯಲ್ಲ? ನುಡಿ 6.1 ಇಲ್ಲಿದೆ. ಇದನ್ನ ತೆರಿತೀನಿ ಇವಾಗ. ಅದು ಹೀಗೆ ನಮ್ಗೆ ಕಾಣಿಸುತ್ತೆ, ನೀವೆಲ್ಲ ನೋಡಿರ್ತೀರಿ. ಈಗ ನಾನು ಕನ್ನಡವನ್ನ ಇಲ್ಲಿ ಬರೆದ್ರೆ ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ. ಇದನ್ನ
ಕಾಣಿಸುತ್ತಾ ಇಷ್ಟು? ಎಸ್ ಸರ್. ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಎಸ್ ಸರ್, ಎಸ್ ಅದು ಇಲ್ಲಿ ಏನ್ ಅನುಕೂಲ ಅಂತಂದ್ರೆ, ಈಗ ನೋಡಿ, ನಾನು ಏನ್ ಬೇಕಾದ್ರೂ ಟೈಪ್ ಮಾಡ್ಕೋಬಹುದು, ನೀವು ಪತ್ರ ಬರಿಬಹುದು, ಲೇಖನ ಬರಿಬಹುದು, ಏನ್ ಬೇಕಾದ್ರೂ ಬಹಳ ಸುಲಭವಾಗಿ ಬರಿಬಹುದು, ಏನು ತೊಂದರೆ ಇಲ್ಲ. ನಾನು ಇಲ್ಲಿ ಹೇಳ್ತಾ ಇರೋದು ಕೆಲವು. ಈಗ ನೋಡಿ, ಇಲ್ಲಿ ಸುಮ್ಮನೆ ಒಂದು 5-6 ಪದ ನಾನು ಟೈಪ್ ಮಾಡಿದ್ದೀನಿ, ಮಾಡ್ಕೋತೀನಿ, ಇನ್ನೊಂದೆರಡು ಪದ ಬರಿಬಹುದು. ಹಾಗೆ ಹೀಗೆ ಇದಷ್ಟಿದೆ. ಇದನ್ನ ನೋಡಿ ಒಂದು ಅಕಾರಾದಿ ಮಾಡ್ಬೇಕು ಅಂತಂದ್ರೆ ನಾವು ಅರಸ ಅನ್ನೋದನ್ನ ಮೊದಲು ಬರ್ದು, ಆಮೇಲೆ ಕನ್ನಡ ಬರ್ದು, ಆಮೇಲೆ ಕನ್ನಡ ಬರ್ದು, ಜನಜ ಬರ್ದು ಮಾತ್ರ ಮಾಡ್ಬೇಕು. ಇಲ್ಲಿ ಏನಿಲ್ಲ, ಇಲ್ಲಿ ಆ ಇಂದ ಳ ಅಂತ ಇರುತ್ತೆ ನಿಮ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು 1 ಸೆಕೆಂಡ್ಗೆ ಮಾಡ್ಬೋದು. ಇವಾಗ ನಾವು ಎಷ್ಟೇ ಬದಲಾಯಿಸಿ ಇದನ್ನ, ಬೇಕಾದ್ರೆ ನೀವು ಇದು ತಗೊಂಡೋಗಿ ಇಲ್ಲಿ ಇಡಿ, ಆಮೇಲಿಂದ ಇದನ್ನ ತಗೊಂಬಂದು ಈ ತಾವರೆ ತಗೊಂಡ್ ಕೆಳಗಡೆ ಇಡಿ, ಆಯ್ತಾ? ಆಮೇಲೆ ನೀವು ಅರಸಾಂಗ ತಗೊಂಡು ಇಲ್ಲಿ ಎಲ್ಲದಕ್ಕಿಂತ ಕೆಳಗಡೆ ಇಡಿ, ಎಲ್ಲರೂ ಇರ್ಲಿ. ಇವಾಗ ತಿರ್ಗಾ ನೀವು ಇದನ್ನೆಲ್ಲ ಆಯ್ಕೆ ಮಾಡ್ಬಿಟ್ಟು ಇಲ್ಲಿ ನೋಡಿ, ಸುಮ್ಮನೆ ಆ ಇಂದ ಳ ಅಂತ ಕಾಣುತ್ತೆ ನಿಮ್ಗೆ, ಅದ್ರ ಕ್ಲಿಕ್ ಮಾಡಿದ್ರೆ 1 ಸೆಕೆಂಡ್ಗೆ ನಿಮ್ಗೆ ಸಾಧ್ಯ. ಯಾಕಂದ್ರೆ ವಿಂಗೆಡ್ನೆ ನಿಮ್ಗೆ ಅನೇಕ ಸರ್ತಿ ಬೇಕಾಗ್ತಾ ಇರುತ್ತೆ, ಅದು ಅಗತ್ಯ ಎಷ್ಟಿದೆ ಅಂತ ನಿಮಗೆ ಗೊತ್ತು. ಇಲ್ಲಿ ಯೂನಿಕೋಡ್ ಅಲ್ಲಿ ಇರೋದ್ರಿಂದ ಅದು ಸಿಸ್ಟಮ್ ಅಲ್ಲಿ ಇರೋದನ್ನೇ ಸಿಸ್ಟಮ್ ತಾನೇ ನಮ್ಗೆ ಮಾಡ್ಕೊಟ್ಬಿಡುತ್ತೆ. ಸುಮ್ಮನೆ ಆ ಇಂದ ಳ ಅಂತ ಕ್ಲಿಕ್ ಮಾಡೋದು ಸಾಕು. ಇದು ಬರೀ ನಮ್ಮ ನುಡಿನಲ್ಲಿ ಮಾತ್ರ ಅಲ್ಲ, ಯೂನಿಕೋಡ್ ಬಳಸಿದ್ರೆ ನೀವು MS ವರ್ಡ್ ಅಲ್ಲಿ ಇರುವಂತ ಸಾರ್ಟಿಂಗ್ನು ನೀವು ಬಳಸ್ಕೋಬಹುದು. ಒಂದು ಟೇಬಲ್ ಬರೀತೀರಿ ಅಂತ ಇಟ್ಕೊಳ್ಳಿ, ನೀವು ಅನೇಕ ಏನೇನೋ ಮಾಹಿತಿ ಇರುವಂತ ಒಂದು ಕೋಷ್ಟಕವನ್ನ ನೀವು ತಯಾರು ಮಾಡಿರ್ತೀರಿ, ಅದರಲ್ಲಿ ಒಂದು ಅಕಾರಾದಿ ಆಗ್ಬೇಕು. ಉದಾಹರಣೆಗೆ ನೀವು ಏನೇನ್ ಕಾರ್ಯಕ್ರಮಗಳನ್ನ ಮಾಡಿದೀವಿ, ಯಾವ್ಯಾವ ಅತಿಥಿಗಳು ಬಂದಿದ್ರು ಅಂತ ನಿಮ್ಮ ಸಂಸ್ಥೆದ ಈ ಒಂದು ಸಂಘಟನೆ ಏನ್ ಇಟ್ಕೊಂಡಿದೀವಿ ಅವರೇ ಒಂದ್ ಪಟ್ಟಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು 50 ಜನ 50 ತಿಂಗಳದ್ದು ನೀವು ಹೀಗೆ ಒಂದ್ ಕಡೆ ಪಟ್ಟಿ ಮಾಡಿದ್ರೆ ವಿಷಯ ಎಂಥದ್ದು, ಯಾರು ಬಂದಿದ್ರು, ಏನು ಅಂತ ಹೇಳ್ಬಿಟ್ಟು, ಅವಾಗ ಆ ವಿಷಯವನ್ನ ನಾವು ಯಾವ್ಯಾವ ವಿಷಯದ ಬಗ್ಗೆ ಮಾಡಿದೀವಿ ಒಂದು ಅಕಾರಾದಿ ಇದ್ರೆ ನಮಗೆ ಸುಲಭ ಆಗುತ್ತೆ ತಿಳ್ಕೊಳ್ಳೋದಕ್ಕೆ. ಅಂತಂದ್ರೆ ಅದನ್ನ 1 ಸೆಕೆಂಡ್ ಅಲ್ಲಿ ಹೀಗೆ ಸ್ಟಾರ್ಟ್ ಮಾಡಬಹುದು. ಬೇರೆ ಎಲ್ಲ ಅಂಶಗಳು ಪಕ್ಕದಲ್ಲಿ ತಾನೇ ಬಂದು ಕೊಟ್ಕೊಡುತ್ತೆ. ಇದು ಎಕ್ಸೆಲ್ ಅಲ್ಲೂ ಆಗುತ್ತೆ, ಡೇಟಾಬೇಸ್ ಅಲ್ಲೂ ಆಗುತ್ತೆ, ಎಲ್ಲ ಕಡೆನೂ ಆಗುತ್ತೆ ಇದು. ಹೀಗೆ ಇದು ಬಹಳ ಮುಖ್ಯವಾದ್ದು ನಮ್ಗೆ ಈ ಇದೆಲ್ಲ. ಅದ್ರ ಜೊತೆಗೆ ಇಲ್ಲಿ ಬೇಕಾದಷ್ಟು ಈ ತರದ್ದೆಲ್ಲ ಅದನ್ನ ಅಕ್ಷರ ಶೈಲಿಯನ್ನ ನಾವು ಬದಲಾಯಿಸ್ಕೊಳ್ಳೋದು, ಇದು ಮಾಡೋದು, ಚಿಕ್ಕದ್ ಮಾಡೋದು, ಆಮೇಲೆ ಇದನ್ನೆಲ್ಲ ಮಾಡ್ಬೋದು ನೋಡಿ. ಈ ನಾವು ಸಬ್ಸ್ಕ್ರಿಪ್ಟು ಸೂಪರ್ ಸ್ಕ್ರಿಪ್ಟು ಅಂತ ಏನ್ ಮಾಡ್ತೀವಿ ಅದನ್ನು ಕೂಡ ಇಲ್ಲಿ ನಾವು ಕೊಟ್ಟಿದೀವಿ. ಬಹಳ ಸುಲಭನಾಗಿ ಅದನ್ನ ಮಾಡ್ಕೋಬಹುದು. ಅಕ್ಷರ ಶೈಲಿ ಬದಲಾಯಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಇದು ಬರುತ್ತೆ, ಎಲ್ ಬೇಕಾದ್ರೂ ಇಟ್ಕೊಂಡು ನಾವು ಯಾವ ಅಕ್ಷರ ಶೈಲಿ ನಮಗ್ ಬೇಕೋ ಅದನ್ನ ನಾವು ಬಳಸ್ಕೋಬಹುದು. ಅದನ್ನ ಆಯ್ಕೆ ಮಾಡ್ಕೊಂಡು ನಾವು ತಗೋಬಹುದು ಇಲ್ಲಿ. ಆಗ ಈಗ ನೋಡಿ, ಇದು ನಾನು ಇಲ್ಲಿದ್ದೇನೆ, ಮಧ್ಯಕ್ಕೆ ಇಟ್ಕೋಬೇಕು ಅಂತಂದ್ರೆ ಈ ತರ ಬರುತ್ತೆ. ಎಲ್ಲದನ್ನು ಮಧ್ಯಕ್ಕೆ ತಂದ್ಕೋಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲವುದು ಬರುತ್ತೆ. ಈ ಸೌಲಭ್ಯಗಳೆಲ್ಲ ನಮ್ಗೆ ನಿಮ್ಗೆ ನುಡಿನಲ್ಲಿ ಸಂಪಾದಕದಲ್ಲಿತ್ತು, MS ವರ್ಡ್ ಅಲ್ಲಿ ಇತ್ತು, ಎಲ್ಲ ಗೊತ್ತಿದೆ ನಿಮ್ಗೆ, ಅದೇನಿಲ್ಲ. ಈ ಎಲ್ಲ ಸೌಲಭ್ಯಗಳನ್ನು ನೀವು ಬಳಸ್ಕೋಬಹುದು. ಹುಡುಕು ಬದಲಿಸು ಎಲ್ಲವುದು ಇದೆ ಇಲ್ಲಿ ನೋಡಿ. ಇಲ್ಲಿ ಉದಾಹರಣೆ ಯಾವ್ದನ್ನಾರು ಒಂದು ಹುಡುಕು ಅಂತ ಇದೆ, ಬದಲಿಸು ಅನ್ನೋದು ಕ್ಲಿಕ್ ಮಾಡ್ಕೊಂಡ್ರೆ ಈಗ ಅರಸ ಅಂತ ಇದೆ ಅಂತ ಇಟ್ಕೊಳ್ಳಿ. ಅರಸ ಅಂತ ನಾನು ಇಲ್ಲಿ ಬರೆದ್ರೆ ಅದು ಹುಡುಕು ಅಂತಂದ್ರೆ ಹುಡುಕುತ್ತೆ. ಫೈಂಡ್ ನೆಕ್ಸ್ಟ್ ಅಂದ್ರೆ ಹುಡುಕುತ್ತೆ. ಇಲ್ಲಿ ಇದ್ದೀನಿ, ಅವಾಗ ನಮ್ಗೆ ಹುಡ್ಕೋದು ಸುಲಭ ಆಗುತ್ತೆ. ಇದನ್ನ ಇಲ್ಲಿ ಇಟ್ಕೋಬಹುದು. ಬೇಕಾದ್ರೆ ಅರಸ ಅಂತ ನಾವು ಸರಿಯಾಗಿ ಬರಿಬೇಕು. ಇದು ಸರಿಯಾಗಿ ಬಂದಿಲ್ಲ, 1 ನಿಮಿಷ. ಇವಾಗ ಬಂತು. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಬಹಳ ಚಿಕ್ಕದಾಗಿದೆ ಅದು, ಹಾಗಾಗಿ ಲ್ಯಾಪ್ಟಾಪ್ ಇದು ಚಿಕ್ಕದಾಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ಆದ್ರೆ ನೀವು ಇಲ್ಲಿ ಹಾಕ್ಬಿಟ್ಟು ಏನ್ ಬೇಕಾದ್ರೂ ನೀವು ನೋಡ್ಕೋಬಹುದು, ಏನೂ ತೊಂದರೆ ಇಲ್ಲ. ಬಂದೆ, 1 ನಿಮಿಷ ತೋರಿಸ್ತೀನಿ. ನೋಡಿ, ಅದು ಹುಡುಕ್ತು, ಏನು ತೊಂದರೆ ಇಲ್ಲ. ಬದಲಿಸುವ ಕೆಲಸ ಮಾಡ್ತಾರೆ. ಜನಜ ಅನ್ನೋ ಬದಲು ನಾನು ನಳಿನ ಅಂತ ಹಾಕಿದ್ರೆ, ಈಗ ನಳಿನ ಅಂತ ಹಾಕಿದ್ರೆ ರೀಪ್ಲೇಸ್ ಅಂತಂದ್ರೆ ಅದು ಹೋಗಿ ರೀಪ್ಲೇಸ್ ಆಗುತ್ತೆ. ಈಗ 1 ನಿಮಿಷ ಜನಜ ಹುಡುಕಿದ್ರೆ ಇದನ್ನ ನೀವು ಮಾಡಿ ನೋಡ್ಬೋದು. ಬೇಕಾದ್ರೆ ಖಂಡಿತವಾಗ್ಲೂ ಇದು ನಿಮ್ಗೆ ಈ ತರದ ಎಲ್ಲ ಸೌಲಭ್ಯಗಳು
ಸಿಕ್ಕುತ್ತೆ. ಜೊತೆಲಿ ನಾವ್ ಇಲ್ಲಿ ಏನ್ ಮಾಡಿದೀವಿ, ಈ ಹೊಸದಾಗಿ ಕಲ್ತ್ಕೊಳ್ಳೋರ್ಗೆ ಒಂದು ಕೀಲಿಮಣಿಯ ಚಿತ್ರವನ್ನ ಇಲ್ಲಿ ಕೊಟ್ಟಿದೀವಿ. ಒಂದು ಕೀಲಿಮಣಿಯ ಚಿತ್ರವನ್ನ ಇಲ್ಲಿ ಕೊಟ್ಟಿದೀವಿ. ಅದು ಈಗ ಮಾಡ್ತಾ ಇದ್ರೆ ದೊಡ್ಡದಾಗುತ್ತೆ. ಯಾರಿಗಾರು ಏನಾದ್ರು ಯಾವ್ದಾದ್ರು ಹೀಗೆ ಅನುಮಾನ ಬಂತು ಅಂದ್ರೆ ಅವ್ರ ತಕ್ಷಣ ಈ ಚಿತ್ರವನ್ನ ನೋಡಿ ಅವರು ಸರಿ ಅವ್ರಿಗೆ ಬೇಕಾದ ಕೀ ಯಾವುದು ಅಂತ ಕಂಡುಕೋಬಹುದು. ಇದರಲ್ಲಿ ಸುಲಭನಾಗಿದೆ. ಜೊತೆಗೆ ನಾವು ಇದರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಒಂದು ಹೆಲ್ಪ್ ಅಂದ್ರೆ ಸಹಾಯ ಕಡತವನ್ನ ಇಲ್ಲಿ ಕೊಟ್ಟಿದೀವಿ. ಸಹಾಯ ಕಡತದಲ್ಲಿ ನಿಮಗೆ ನುಡಿಯ ಬಗ್ಗೆ ಏನು ಅನುಮಾನ ಇದ್ರೂ ಅದು ಎಲ್ಲವನ್ನೂ ಬಗೆಹರಿಯೋ ಹಾಗೆ ಇಲ್ಲಿ ಎಲ್ಲ ಅಂಶಗಳನ್ನು ನಾವು ಕಾಣಿಸಿದೀವಿ. ಇದರಲ್ಲಿ ನೋಡಿ ಎಲ್ಲವೂ ನಮ್ಗೆ ಗಿರೀಶ್ ಅವ್ರು ಹೇಳಿದ್ರು, ಇದರಲ್ಲಿ ಲಘು ಗುರು ಹಾಕೋದೆಲ್ಲ ಹೇಗೆ ತೋರಿಸ್ಕೊಡ್ಬೇಕು ಸರ್ ಅಂತ. ಅದೆಲ್ಲದನ್ನು ಮೊದ್ಲೇ ಕೊಟ್ಬಿಟ್ಟಿದೀವಿ ನಾವು. ಅದು ಲಘು ಗುರು ಹಾಕಿದ್ರೆ ಹೇಗೆ ಬರುತ್ತೆ, ಏನೇನು ವಿಶೇಷ ಚಿಹ್ನೆಗಳು ಕೊಟ್ಟಿದೀವಿ ಅಂತ ಇದರಲ್ಲಿ ಕೊಟ್ಟೆ ಬಿಟ್ಟಿದ್ವಿ. ನಾನು ಅದನ್ನ ತಿರ್ಗಾ ತೋರಿಸ್ತೀನಿ. ಆದ್ರೆ ಈ ಕಡತವನ್ನ ಹಾ ಹೇಳಿ ಮೇಡಮ್. ನಮಸ್ತೆ ಸರ್. ಇಲ್ಲಿ ನೀವು ಫಸ್ಟ್ ನಾವು ಇವಾಗ ಡೈರೆಕ್ಟ್ ಆಗಿ ಡಾಕ್ಸ್ ಅಲ್ಲಿ ಮಾಡೋದ್ರಿಂದ ಆ ರೀತಿಯ ಆಪ್ಷನ್ಸ್ ಗಳನ್ನ ನಾವು ಅಲ್ಲೂ ಯೂಸ್ ಮಾಡ್ಬೋದಾ? ಮಾಡ್ಬೋದು ಎಲ್ಲ ಮಾಡ್ಬೋದು. ಇಲ್ಲಿ ಕೊಟ್ಟಿರೋದನ್ನ ನುಡಿ ಎಡಿಟರ್ ನಾನು ತೋರಿಸ್ತಾ ಇದ್ದೇನೆ. ಅದು ನೀವು ಯಾವುದೇ ವರ್ಡ್ ಇರ್ಬೋದು, ಎಕ್ಸಿಟ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು. ಅಷ್ಟೇ ಅಲ್ಲ, ಈಗ ತೋರಿಸಿದ್ರಲ್ಲ ಸರ್ ನೀವು ಏನೋ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರುವಂತದ್ದು, ಅದನ್ನೆಲ್ಲವನ್ನು ನಾವು ಈ ಡಾಕ್ಸ್ ಅಲ್ಲಿ ಹೆಂಗ್ ಮಾಡೋದಿಕ್ಕಾಗತ್ತೆ? ತೋರಿಸ್ತೀನಿ. ಅದನ್ನ ಒಂದ್ ಟೇಬಲ್ ಹಾಕ್ಬಿಟ್ಟು ತೋರಿಸ್ತೀನಿ. ವರ್ಡ್ ಅಲ್ಲಿ ಒಂದ್ ಟೇಬಲ್ ಹಾಕಿ ಸಾರ್ಟ್ ಮಾಡೋದು ಹೇಗೆ ಅಂತ ಬೇಕಾದ್ರೆ ನಾ ತೋರಿಸ್ತೀನಿ. ಇದೇ 4 ಪದನೇ ಬರೆದು ತೋರಿಸ್ಬೋದು. ಹೀಗೆ ನಾ ಇಲ್ಲೇನ್ ಮಾಡ್ತಾ ಇದ್ದೀನಿ, ಈ ಸಹಾಯ ಕಡತದ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಕೊಟ್ಟಿದ್ದೀವಿ ಅದನ್ನೆಲ್ಲ. ಇನ್ನೊಂದು ಡೌಟ್ ಇದೆ ಸರ್. ಇವಾಗ ನಾವು ಈಗ ನುಡಿ 6.1 ಡೌನ್ಲೋಡ್ ಮಾಡೋದ್ರ ಜೊತೆಗೆ ಆ ಫಾಂಟ್ ಗಳು ಇರುತ್ತಲ್ಲ ಸರ್, ಈಗ ತುಂಗ ಇರುತ್ತೆ, ನಿರ್ಮಲ ಇರುತ್ತೆ, ಅವುಗಳನ್ನು ಸಪರೇಟ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕಾ ಅಥವಾ ಇದ್ರ ಜೊತೆಗೇನೆ ಅದು ಅಸೆಂಬಲ್ ಆಗಿ ಬಂದಿರುತ್ತೆ? ಇಲ್ಲ ಇಲ್ಲ, ನಾ ಅದಕ್ಕೆ ಹೇಳ್ದೆ. ನಾವು ಈಗ ತುಂಗ ಮತ್ತೆ ನಿರ್ಮಲ ಎರಡನ್ನು ಮೈಕ್ರೋಸಾಫ್ಟ್ ನವ್ರದ್ದು ಅಥವಾ ಬೇರೆಯವ್ರದ್ದು. ತುಂಗ ಅನ್ನೋದು ಮೈಕ್ರೋಸಾಫ್ಟ್, ನಿರ್ಮಲ ಅನ್ನೋದು ಬಹುತೇಕ ಅವ್ರದೇ ಇರ್ಬೇಕು ಅಂತ ನಾನು ಅನ್ಕೋತೀನಿ. ಅದೆರಡು ಸಿಸ್ಟಮ್ ಸಾಮಾನ್ಯಕ್ಕೆ MS ಆಫೀಸ್ ನೀವು ತಗೊಂಡ್ರೆ ಅದ್ರ ಜೊತೆಗೆ ಬಂದಿರುತ್ತೆ, ಅಥವಾ ವಿಂಡೋಸ್ ಜೊತೆಗೆ ಬಂದಿರುತ್ತೆ. ಅದು ಮೋ ಅಕ್ಷರ ಟೈಪ್ ಮಾಡಿದಾಗ ಅದು ಕೊಂಬಿನ ಜೊತೆಗೆ ಬರುತ್ತೆ ಸರ್, ಮೋ ಅಕ್ಷರ ಎಸ್ಪೆಷಲಿ. ಅದಕ್ಕೇನೆ ನಾನು ಹೇಳಿದ್ದು ನಮ್ಮ ಫಾಂಟ್ ನೀವು ಬಳಸ್ಕೋಬೇಕು ಅಂತ. ಈಗ ನೋಡಿ, ನಾನ್ ಮೊದಲು ಅಂತ ಬಂದೆ, ಸರಿಯಾಗಿ ಕಾಣುತ್ತಲ್ವಾ? ಇದು ಸರಿ ಕಾಣಿಸ್ತಾ ಇದೆ. ಅಂದ್ರೆ ಈ ಅಕ್ಷರ ಶೈಲಿಯನ್ನ ನೀವು ಬಳಸ್ಕೋಬೇಕು. ಅವ್ರೇನ್ ಮಾಡಿದಾರೆ, ನಿರ್ಮಾಣದಲ್ಲಿ ಅವರು ಸರಿಯಾಗಿ ಮಾಡಿಲ್ಲ ಅದನ್ನ. ನಿಮ್ಗೆ ಕಾಣುತ್ತೆ. ನೀವು ಅದನ್ನ ಆಯ್ಕೆ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ನೀವು ನುಡಿ ಪಾರಿಜಾತ ಫಾಂಟ್ ತಗೊಳ್ಳಿ, ಅವಾಗ ನಿಮ್ಗೆ ಅದು ಇದೇ ತರ ಕಾಣಿಸುತ್ತೆ, ಏನು ತೊಂದರೆ ಆಗಲ್ಲ. ಈಗ ನಾವು ಈ ಪೇಜ್ಗೆ ಬಂದು ಈಗ ನುಡಿಯನ್ನ ಓಪನ್ ಮಾಡ್ತೀವಲ್ಲ, ಆ ಪೇಜ್ ಅಲ್ಲೇ ಟೈಪ್ ಮಾಡಿ ಮತ್ತೆ ನಮ್ಗೆ ಬೇಕಾದಾಗ ನಾವು MS ವರ್ಡ್ ಗೆ ಹಾಕಬೇಕು ಏನಿಲ್ಲ. ತೋರಿಸ್ತೀನಿ. ಈಗ ಸುಮ್ಮನೆ ನಾನು ನುಡಿ ಸಂಪಾದಕದ ಬಗ್ಗೆ ಯಾಕೆ ಪರಿಚಯ ಕೊಡ್ತಾ ಇದೀನಿ ಅಂದ್ರೆ, MS ವರ್ಡ್ ನಿಮ್ಮ ಹತ್ರ ಇದ್ದೇ ಹೋದ್ರೆ ಇದ್ರಲ್ಲಿ ಕೂಡ ನೀವು ಮಾಡ್ಕೊಂಡು ಸೇವ್ ಮಾಡಿದ್ರೆ ಅದು RTF ಅಂತ ಸೇವ್ ಆಗುತ್ತೆ. ಯಾರಿಗಾರು ಕಳಿಸಿದ್ರೆ ಅದು ಅವ್ರ ವರ್ಡ್ ಅಲ್ಲಿ ಓಪನ್ ಆಗುತ್ತೆ. ಅದಕ್ಕೆ ಆಯ್ಕೆ ತೋರಿಸಿದೆ ಅಷ್ಟೇ. ಈಗ ನಾನು ಇದನ್ನ ಮಿನಿಮೈಸ್ ಮಾಡ್ಕೊತೀನಿ. ಮಿನಿಮೈಸ್ ಮಾಡ್ಕೊಂಡು ನಾವು ಯಾವ್ದಾದ್ರು ಒಂದು MS ವರ್ಡ್ ಕಡತವನ್ನ ಈಗ ತಗೋತೀನಿ ಅಂತ ಇಟ್ಕೊಳ್ಳಿ. ಈಗ ನಾನು ಹೊಸ ಕಡತ ತಗೋತೀನಿ. ಈಗ ಅಲ್ಲಿಂದ ತಂದಿದ್ದ ಸುಮ್ಮನೆ ಪೇಸ್ಟ್ ಮಾಡ್ತೀನಿ ನೋಡಿ. ಎಲ್ಲ ಈಗ ಇಲ್ಲೇ ಬಂತು, ಆಯ್ತಾ? ಇಲ್ಲೂ ಅದೇ ತರ ಬರುತ್ತೆ. ನಾನು ಟೈಪ್ ಕೂಡ ಮಾಡ್ಕೋಬಹುದು, ಏನೂ ತೊಂದರೆ ಇಲ್ಲ. ಇಲ್ಲೂ ಟೈಪ್ ಮಾಡ್ತೀನಿ ಕೆಲವು ಪದಗಳನ್ನ ಇದಾದ್ಮೇಲೆ ನೋಡಿ. ಸರಿ. ಇಲ್ಲಿ ಸರ್ ಅಲ್ಲಿ ಮೋ ಅದೇ ತರ ಆಗಿದೆ ನೋಡಿ. ಮೇ ಬಿ ಅದು ನಿರ್ಮಲಾ ಸೆಲೆಕ್ಟ್ ಆಗಿದೆ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ಫಾಂಟು ಅದ್ ತಗೊಂಡಿಲ್ಲ. ನಾನು ಕೂಡ ನೋಡಿ ನಿರ್ಮಲಾ ಡಾಟೆ ಅಂತ ಇದೆ. ಇವಾಗ ನುಡಿ ಪಾರಿಜಾತ ತಗೋತೀನಿ. ಇವಾಗ ನೋಡಿ ದೊಡ್ಡ ಮಾಡ್ತೀನಿ ಇದನ್ನ, ನಿಮ್ಗೆ ಕಾಣುತ್ತೆ ಆಯ್ತಾ? ಕಾಣುತ್ತೆ. ಇನ್ನು ಸ್ವಲ್ಪ ದೊಡ್ಡದು ಮಾಡ್ಲಾ? ಇನ್ನೂ ದೊಡ್ಡದು ಮಾಡ್ತೀನಿ, ಝೂಮ್ ಮಾಡ್ತೀನಿ. ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಈಗ ನಮ್ಮ ಅಕ್ಷರ ಶೈಲಿ ಈಗ ನುಡಿ ಪಾರಿಜಾತ ಅಂತ ಇದೆಯಲ್ಲ, ಇದನ್ನ ತಗೊಂಡ್ರೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ.
ಈಗ ನುಡಿ ಈಗ ನಾವು ಈಗಾಗಲೇ ಡೌನ್ಲೋಡ್ ಮಾಡಿರೋದ್ರಿಂದ ನಮ್ ಸಿಸ್ಟಮ್ ಅಲ್ಲಿ ಇದೆ. ಈ ಪಾರಿಜಾತವನ್ನ ನಾವು ಮತ್ತೆ ಅಪ್ಡೇಟ್ ಮಾಡ್ಕೋಬೇಕಾ ಅಥವಾ ಅದ್ರ ಜೊತೆ ಅಲ್ಲೇ ಇರುತ್ತೆ. ನುಡಿ 6.1 ಡೌನ್ಲೋಡ್ ಮಾಡ್ಕೊಂಡ್ರೆ ಡಿಫಾಲ್ಟ್ ಆಗಿ ನುಡಿ ಪಾರಿಜಾತ ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ನೀವೇನ್ ಮಾಡ್ಬೇಕು, ಇಲ್ಲಿ ಬಂದು ನುಡಿ ಪಾರಿಜಾತನ ಹುಡುಕೋಬೇಕು ಅಷ್ಟ ಒಂಚೂರು. ಒಂದ್ಸತಿ ಇಲ್ಲಿ ಬಂದು ಈಗ ಇಲ್ಲಿ ನೋಡಿದ್ರೆ ಕಾಣುತ್ತೆ ನಿಮ್ಗೆ. ಇಲ್ಲಿರುತ್ತೆ ನುಡಿ ಪಾರಿಜಾತ, ಇಲ್ಲಿರುತ್ತೆ. ಗೊತ್ತಾಯ್ತಾ? ಇಲ್ಲಿ ನುಡಿ ಅಂತ ನೀವು ಹುಡುಕಿದ್ರೆ MN ಆದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ನುಡಿ ಪಾರಿಜಾತ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಚಿಕ್ಕ ಕಾಣುತ್ತಷ್ಟೇ, ಬಟ್ ಇದು ಇರುತ್ತೆ. ಎನ್ನಲ್ಲಿ ಕಡೆಯಲ್ಲಿ ಇರುತ್ತೆ, NU ಬರುತ್ತಲ್ವಾ, ಅದರಿಂದ ನುಡಿ ಪಾರಿಜಾತ ಅನ್ನೋದು ಬರೋವರೆಗೂ ನೀವು ತಗೊಂಡ್ರೆ ಇಲ್ಲಿರುತ್ತೆ. ಅದನ್ನ ತಗೊಂಡ್ರೆ ನಿಮ್ಗೆ ಏನು ತೊಂದರೆ ಇರಲಿಲ್ಲ. ಇನ್ನೇನಾದ್ರು ಅನುಮಾನ ಇದ್ರೆ ಈ ಬಗ್ಗೆ ಕೇಳಿ. ಈಗ ನೋಡಿ, ನಾನು ಹೇಳದ್ನಲ್ಲ, ಈಗ ಅರಸ ಅನ್ನೋದನ್ನು ನಾನು ತೆಗೆದು ಏನ್ ಮಾಡ್ತೀನಿ, ಬೇರೆ ಕಡೆಗೆ ಹಾಕ್ತೀನಿ. ಈ ಜಲಜ ಆದ್ಮೇಲೆ ಹಾಕಿರ್ತೀನಿ ಅರಸ ಅನ್ನೋದನ್ನ. ಇವಾಗ ನಾನು ಏನ್ ಮಾಡ್ತೀನಿ, ಈ ಕನ್ನಡ ಅಂತ ಇವಾಗ ನಾನು ಇಲ್ಲಿ ಈ A to Z ಅಂತ ಒಂದಿರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಾ? A to Z ಅಂತ ನೀವು ನೋಡಿರ್ತೀರಿ ವರ್ಡಲ್ಲಿ. ಇಂಗ್ಲಿಷ್ ಎಲ್ಲ ಸಾರ್ಟ್ ಮಾಡ್ಕೋಬೇಕಾದ್ರೆ ಇದನ್ನ ಬಳಸ್ತೀರಿ. ಈಗ ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಕೇಳುತ್ತೆ ಯಾವ ತರ ಮಾಡ್ಲಿ ಅಂತ. ಟೇಬಲ್ ಇದ್ರೆ ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು ಅಂತ ಇಲ್ಲಿ 3-4 ಆಯ್ಕೆ ಇದೆಯಲ್ಲ, ಇದೆಲ್ಲ ಕಾಣುತ್ತೆ. ಯಾವ ನೀವು ಮೊದಲು ಯಾವ ಹೆಡಿಂಗ್ ಆಯ್ಕೆ ಮಾಡ್ಕೋತೀರೋ ಅದ್ರ ಮೇಲೆ ಸಾರ್ಟ್ ಆಗುತ್ತೆ. ಈಗ ಹೆಡಿಂಗ್ ಇಲ್ಲದೆ ಇರೋದ್ರಿಂದ ನಾನು ಓಕೆ ಅಂತೀನಿ. ಇವಾಗ ನೋಡಿ, ಅರಸ ಮುಂಚೆ ಬಂತು, ಮೊದಲು ಒಂದು ಕಡೆಗೆ ಹೋಯ್ತು, ಮಹತ್ವ ಆದ್ಮೇಲೆ ಮೊದಲು ಹೋಯ್ತು ಅಲ್ವಾ? ಅದರಿಂದ ನಿಮ್ಗೆ ವರ್ಡಲ್ ಕೂಡ ಸಾರ್ಟ್ ಮಾಡ್ಕೋಬಹುದು, ಏನೋ ತೊಂದರೆ ಆಗಲ್ಲ. ನಿಮ್ಗೆ ಸಾರ್ಟಿಂಗ್ ಮಾಡ್ಕೋಬಹುದು, ವರ್ಡಲ್ಲಿರೋ ಎಲ್ಲಾ ಸೌಲಭ್ಯಗಳನ್ನು ನೀವು ಮಾಡ್ಕೋಬಹುದು. ಉದಾಹರಣೆಗೆ ಒಂದ್ ಬಹಳ ಮುಖ್ಯವಾದ ಸೌಲಭ್ಯದ ಕಡೆ ನಿಮ್ಮ ವರ್ಡಲ್ಲಿ ಇರೋದನ್ನ ನಿಮ್ ಗಮನಕ್ಕೆ ತರ್ತೀನಿ ನಾನು. ಈಗ ಇಲ್ಲಿ ಆಪ್ಷನ್ಸ್ ಅಂತ ಇರುತ್ತೆ. ಆಪ್ಷನ್ಸ್ ಅಂತ ಅಲ್ಲಿ ಹೋದ್ರೆ ಇಲ್ಲಿ ಪ್ರೂಫಿಂಗ್ ಅಂತ ಇರುತ್ತೆ, ಇಲ್ಲಿ ಆಟೋ ಕರೆಕ್ಟ್ ಆಪ್ಷನ್ಸ್ ಅಂತ ಇರುತ್ತೆ. ಇದೆಲ್ಲ ಗಮನಿಸ್ಕೊಳ್ಳಿ. ಇಲ್ಲಿ ನಾನು ಈಗ ಸುಮ್ಮನೆ K2 ಅಂತ ಏನೋ ಬರ್ದಿರ್ತೀನಿ ಅಂತ ಇಟ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಕನ್ನಡ ರಾಜ್ಯೋತ್ಸವ ಅಂತ ಬರ್ದಿ, ಕನ್ನಡ ರಾಜ್ಯೋತ್ಸವ ಅಂತ ಬರ್ದಿದ್ದೀನಿ. ಅದಕ್ಕೆ K2 ಅಂತ ಕೊಟ್ಟಿದ್ದೀನಿ, ಸೇರ್ಸು ಅಂತ ಕೊಟ್ಟಿದ್ದೀನಿ. ರೀಪ್ಲೇಸ್ ಅಂತೀನಿ ನಾನು. K2 ಅನ್ನೋದಕ್ಕಿಂತ ಮುಂಚೆ ಏನಾದ್ರು ಇದ್ರೆ ಅದು ಕೇಳುತ್ತೆ. ಇಲ್ಲದೆ ಹೊರಗೆ ನಾನೇನ್ ಮಾಡ್ತೀನಿ, ಬೇರೆ ಏನಾದ್ರು ಕೊಡ್ಬೋದು. K4 ಅಂತ ಕೊಡ್ಬೋದು, K5 ಅಂತ ಕೊಡ್ಬೋದು. 5 ಅಂತ ಕೊಟ್ಬಿಟ್ಟು ಕರ್ನಾಟಕ ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಸೇರುತ್ತದು. ಓಕೆ ಅಂತ ಬಂದ್ಮೇಲೆ ಈಗ ಉದಾಹರಣೆಗೆ ನಾನು K5 ಅಂತ ಟೈಪ್ ಮಾಡಿ ಸ್ಪೇಸ್ ಒತ್ತಿದ ತಕ್ಷಣ ನಂಗೆ ಕರ್ನಾಟಕ ಅಂತ ಬರುತ್ತೆ. ಅಂದ್ರೆ ನೀವು ಪದೇ ಮಾಡ್ಕೋತಾ ಇರ್ತೀರಲ್ಲ, ಬಳಸ್ತಾ ಇರ್ತೀರಲ್ಲ, ಅದನ್ನ ನೋಡಿ K2 ಅಂತ ಬರೆದಾಗ ನಂಗೆ ಕನ್ನಡ ರಾಜ್ಯೋತ್ಸವ ಅನ್ನೋದು ಅಷ್ಟು ಟೈಪ್ ಆಯ್ತು. ಅಂದ್ರೆ ನೀವು ಇದನ್ನ ಬಳಸ್ಕೊಂಡ್ರೆ ನಿಮ್ ಕೆಲಸ ದಿನಬಳಕೆಯಲ್ಲಿ ಸುಲಭ ಆಗುತ್ತೆ. MS ವರ್ಡ್ ಅಲ್ಲಿ ಸೌಲಭ್ಯ ಇದೆ, ಇದನ್ನ ನೀವು ಬಳಸ್ಕೋಬೇಕು. MS ವರ್ಡ್ ನೀವೆಲ್ಲ ಬಳಸ್ತಾ ಇರ್ತೀರಿ ಅಂತ ಅನ್ಕೊಂಡಿದೀನಿ, ಹೌದಾ? ನೋಡಿ, ಈಗ ನಾವು ಪದೇ ಬಳಸುವಂತ ಒಂದು ಪದ ಅಥವಾ ಪದಗುಚ್ಛ ಅಥವಾ ಇಡೀ ವಾಕ್ಯ ನೀವು ಬರ್ಕೋಬಹುದು. ಸಾಮಾನ್ಯಕ್ಕೆ ನಾನು ಒಂದು ತೋರಿಸ್ತಾ ಇದ್ದೆ, ಅದು ಇದೆಯೋ ಏನೋ ಗೊತ್ತಿಲ್ಲ, ನೋಡೋಣ. ಇದರಲ್ಲಿ ಇಲ್ಲ ಅದು. ಆದ್ರೆ ನಾನೇನ್ ತೋರಿಸ್ತಾ ಇದ್ದೆ, ಸಾಮಾನ್ಯಕ್ಕೆ ಸರ್ಕಾರಿ ಕಚೇರಿಗಳಿಗೆ ಅಧಿಕಾರಿಗಳಿಗೆ ತರಬೇತಿ ಕೊಡಕ್ ಹೋದಾಗ ಒಂದು ಅನ್ನೋದಕ್ಕೆ ನನಗೆ ಒಂದು ದಿನದ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಬೇಕಾಗಿ ವಿನಂತಿ ಅಂತ ಅಷ್ಟನ್ನು ಬರೀತಾ ಇದ್ದೆ. ಆಮೇಲೆ ಇಲ್ಲಿ ಬಂದು ನಾವೊಂದು ಅಂತ ಟೈಪ್ ಮಾಡಿದ್ರೆ ಇಡೀ ರಜಾ ಅರ್ಜಿ ಬಂದ್ಬಿಡೋದು. ನೀವು ಆತರ ನಿಮ್ಮ ದಿನನಿತ್ಯದಲ್ಲಿ ಬಳಸುವಂತ ಪದೇ ಬಳಸುವಂತದ್ದನ್ನ ಈ ತರ ಮಾಡಿಟ್ಕೋಬಹುದು. ಇನ್ನೊಂದ್ಸತಿ ತೋರಿಸ್ತೀನಿ ಅದನ್ನ ಎಲ್ಲಿ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಳ್ಳಿ. ಫೈಲ್, ಇಲ್ಲಿ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಪ್ರೂಫಿಂಗ್ ಅಂತ ಇರುತ್ತೆ. ಫೈಲು, ಆಪ್ಷನ್ಸು, ಪ್ರೂಫಿಂಗ್ ಅಲ್ಲಿ ನಿಮ್ಗೆ ಇಲ್ಲಿ ಆಟೋ ಕರೆಕ್ಟ್ ಆಪ್ಷನ್ ಅಂತ ಇದೆ. ಇಲ್ಲಿ ಕೆಳಗಡೆ ನೀವು ಇದೆ ರೀಪ್ಲೇಸ್ ಅಂತ ಇರುತ್ತೆ. ರೀಪ್ಲೇಸ್ ಅಂತಂದ್ರೆ ನಾವು ಯಾವ್ದೋ ಒಂದು ಹಾಕ್ತಿವಿ, ಈಗ ಅಂತ ಹಾಕ್ತಿವಿ ಅಂತ ಇಟ್ಕೊಳ್ಳಿ. ಅದು ಮುಂದೆ ಒಂದು ಸಂಖ್ಯೆನೋ ಏನಾದ್ರು ಇಟ್ಕೊಳ್ಳಿ, ಇಲ್ಲೇ ಹೋದ್ರೆ ಏನಾಗುತ್ತೆ ಅಂತ ಆಮೇಲೆ ಹೇಳ್ತೀವಿ. ಈಗ ಮೊನ್ನೆ ಎಲ್ಲ ನಾವು ಹಬ್ಬ ಮಾಡಿದೀವಿ, ಅದಕ್ಕೆ ನಾನೇನ್ ಮಾಡ್ತೀನಿ, ಗಣೇಶ ಚತುರ್ಥಿ ಅಂತ ಬರ್ದಿದ್ದೀನಿ. ಇಲ್ಲಿ ಅಂದ್ಬಿಟ್ಟು ಓಕೆ ಅಂತೀನಿ. ಈಗ ನೀವು ಓಕೆ ಅಂತ ಇಲ್ಲಿ ಬಂದು ಇಲ್ಲಿ K1 ಅಂತ ಬರ್ದಿರೋದು ಸ್ಪೇಸ್ ಬಾರ್ ಒತ್ತಿದ ತಕ್ಷಣ ಅದು ಗಣೇಶ ಚತುರ್ಥಿ ಅಂತ ಆಗುತ್ತೆ. ಉಪಯೋಗ ಆಗುತ್ತಲ್ವಾ ಇದು ನಿಮ್ಗೆಲ್ಲ? ಹಾಗೆ ಈ ತರದ ಒಂದು ಸೌಲಭ್ಯಗಳನ್ನ ನಾವು ಬಳಸ್ಕೋಬೇಕು. ಇಲ್ಲಿ ವಿಂಗಡಣೆ ಸೌಲಭ್ಯ ಇದೆ. ಈ ತರ ನಾವು ಪದೇ ಬಳಸೋ ಪದರ ಬರೀ ಒಂದು ಸಂಕೇತ ಅಕ್ಷರದಿಂದ
ಇದ್ ಮಾಡ್ಕೋಬೇಕು. ಈ ಒಂದು ಅಂತ ಯಾಕೆ ಬರ್ದೆ ಅಂತಂದ್ರೆ, ನೀವು ಗಾ ಬರೆದು ಅಕಸ್ಮಾತ್ ಗಾ ಮಾತ್ರ ಇಟ್ಕೋಬಹುದು. ಈ ಗಾ ಅಂತ ಇಟ್ಕೊಂಡ್ರು ಗಣೇಶ ಚತುರ್ಥಿ ಅಂತಲೋ ಇನ್ನೇನೋ ಒಂದು ಬರುತ್ತೆ. ಆದ್ರೆ ಅಕಸ್ಮಾತ್ ಆಗಿ ನೀವು ಸ್ಪೇಸ್ ಕೂತಂದ್ರೆ ಬೇರೆ ಗಾಯಿಂದ ಶುರುವಾಗಬಹುದು. ಗಮನ ಅಂತ ಬರಿಬೇಕಾದ್ರೆ ನಾವು ಸ್ಪೇಸ್ ಹೊಡೆದ್ಬಿಟ್ಟ ತಕ್ಷಣ ಗಣೇಶ ಚತುರ್ಥಿ ಮನ ಅಂತ ಟೈಪ್ ಆಗ್ಬಿಡ್ತಾವೆ. ಇದಾಗಬಾರ್ದಲ್ವಾ, ಗಮನ ಅಂತ ಅಷ್ಟೇ ನಾವು ಮಾಡೋದು. ಅವಾಗ ಏನ್ ಮಾಡ್ಬೇಕು, ನಾವ್ ಇದನ್ನೆಲ್ಲ ತಿರ್ಗಾ ತೆಗಿಬೇಕು. ಇದಷ್ಟನ್ನು ತೆಗಿಬೇಕು. ತಿರ್ಗಾ ನಾವು ಗಣೇಶ ತೆಕ್ಕೊಂಡು ಇದಷ್ಟು ತೆಗೆದು ಮತ್ತೆ ಸೇರಿಸ್ಕೋಬೇಕು. ಡಬಲ್ ಕೆಲಸ ಆಯ್ತು ನಮ್ಗೆ ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅನ್ನೋದ್ರ ಜೊತೆಗೆ 1, 2 ಅಥವಾ ಮೇಲ್ಗಡೆ ಇರುವಂತ ವಿಶೇಷ ಚಿಹ್ನೆಗಳಿದೆಯಲ್ಲ, ಡಾಲರು, ಅಟ್ಟು, ಹ್ಯಾಶು, ಪರ್ಸೆಂಟೇಜು, ಅಂಡ್ ನೀವು ಇದು ಕ್ಯಾಪ್ಸ್, ಇದು ಏನ್ ಬೇಕಾದ್ರೂ ಇಟ್ಕೋಬಹುದು, ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ. ಅದನ್ನ ಜ್ಞಾಪಕ ಇಟ್ಕೊಂಡು ಇಲ್ಲಿ ಟೈಪ್ ಮಾಡ್ಬೇಕಷ್ಟೇ. ಅದನ್ನ ಮಾತ್ರ ಈಗ ನನಗೆ ಗಣೇಶ ಚತುರ್ಥಿ ಅಂತ ಮಾಡ್ಬೇಕಂದ್ರೆ ಗಾ 1 ಮತ್ತೋಗಿ ಗಾ 2 ಅಂತ ಟೈಪ್ ಮಾಡಿದ್ರೆ ಬರಲ್ಲ ಅದು ಅಲ್ವಾ. ಸೊ ಗಾ 1 ಅಂತ ಟೈಪ್ ಮಾಡಿದಾಗ ಮಾತ್ರ ಬರುತ್ತೆ ಅದು. ಇದು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಇದನ್ನ ಇಟ್ಕೋ. ಆಮೇಲೆ ಇದು ವರ್ಡ್ ಅಲ್ಲಿ ಸಿಗ್ತಾ ಇರುವಂತ ಕೆಲವು ಸೌಲಭ್ಯಗಳು ನಿಮ್ಗೆ ನುಡಿ 6.1 ನುಡಿ 6.5 ಏನ್ ಮಾಡಿದೀವಿ ಅಂತಂದ್ರೆ, ಅದರಲ್ಲಿ ಇದೆಲ್ಲ ಸೌಲಭ್ಯ ಇದೆ. ಇದೇ ತರನೇ ಕೆಲಸ ಮಾಡುತ್ತೆ ಇದು. ಆದ್ರೆ ಅದರಲ್ಲಿ ಬೇರೆ ಭಾಷೆಗಳನ್ನ ಬೆರಳಚ್ಚು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ. ಮುಂಚೆ ನೀವೆಲ್ಲ ಬರಹ ಅನ್ನೋದು ನೋಡಿರ್ಬೋದು, ಅದರಲ್ಲಿ ಎಷ್ಟೊಂದು ಭಾಷೆಗಳನ್ನ ನಾವು ಟೈಪ್ ಮಾಡ್ಕೋಬಹುದಾಗಿತ್ತು. ಈಗ ನಾವು ನುಡಿಯಲ್ಲಿ ಅಸ್ಸಾಮಿಯಿಂದ ಹಿಡಿದು ಮಲಯಾಳದವರೆಗೆ ದೇಶದ ಎಲ್ಲಾ ಭಾಷೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅದ್ರಲ್ಲಿ ಅವಕಾಶ ಮಾಡ್ಕೊಟ್ಟಿದೀವಿ. ಉದ್ದೇಶ ಇಷ್ಟೇ, ಯಾರೋ ಇಲ್ಲಿರೋರು ಈಗ ಕಾಶ್ಮೀರದಿಂದ ಒಬ್ರು ಬಂದಿದ್ದಾರೆ, ಕನ್ನಡವನ್ನ ಚೆನ್ನಾಗಿ ಕಲ್ತಿದ್ದಾರೆ, ಕನ್ನಡದ ಯಾವ್ದೋ ಒಂದು ಕೃತಿಯನ್ನ ಅವರು ಕಾಶ್ಮೀರಕ್ಕೆ ಅನುವಾದ ಮಾಡ್ಬೇಕು. ಆದ್ರೆ ಕಾಶ್ಮೀರಿ ಭಾಷೆಯ ಒಂದು ಸಾಫ್ಟ್ವೇರ್ ಇಲ್ಲ ಅವ್ರಿಗೆ, ಅನುವಾದ ಮಾಡೋರ್ಗೆ. ಅದರಿಂದಾಗಿ ತೊಂದರೆ ಆಗ್ಬಾರ್ದು ಅವ್ರಿಗೆ ಅನ್ನೋ ದೃಷ್ಟಿಯಿಂದ ಅನುವಾದದ ಮೂಲಕ ಕನ್ನಡದ ಕೆಲಸಗಳು ಬೇರೆಯವರಿಗೆ ತಲುಪಲಿ, ಕನ್ನಡದಲ್ಲಿ ರಚಿತವಾಗಿರುವಂತ ಶ್ರೀಮಂತವಾದಂತ ಸಾಹಿತ್ಯ ಬೇರೆ ಭಾಷೆಯವರೆಗೂ ತಲುಪಲಿ ಅನ್ನೋ ಕಾರಣಕ್ಕೆ ಎಲ್ಲಾ ಭಾಷೆಗಳಿಗೂ ನಾವು ಅದ್ರಲ್ಲಿ ಬೆಂಬಲವನ್ನ ಕೊಟ್ಟಿದೀವಿ. ಅದ್ರಲ್ಲಿ ಭಾಷೆ ಅಂತ ಒಂದು ಆಯ್ಕೆ ಇರುತ್ತೆ, ಕಾಣ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ಭಾಷೆಗಳು ಕಾಣಿಸುತ್ತೆ. ನೀವು ಯಾವ ಭಾಷೆ ತಗೋತಿರೋ ಅದನ್ನ ನಮ್ಮ ಕನ್ನಡದಲ್ಲಿ ನುಡಿಯನ್ನು ಹೇಗೆ ಬೆರಳಚ್ಚು ಮಾಡ್ತೀರೋ ಅದೇ ತರ ಬೆರಳಚ್ಚು ಮಾಡಿದ್ರೆ ನಿಮ್ಗೆ ಆ ಭಾಷೆಯಲ್ಲಿ ಬಂದ್ಬಿಡುತ್ತೆ. ನಾನು ಅದನ್ನು ಸಹ ಒಂದ್ಸತಿ ಇಲ್ಲಿ ತೋರಿಸ್ತೀನಿ, ನಮ್ಗೆ ತೋರಿಸ್ತೀನಿ. ಇದೆಲ್ಲ ಕ್ಲೋಸ್ ಮಾಡ್ತೀನಿ. ನುಡಿ 6.5 ಇಲ್ಲಿ ಇಟ್ಕೊಂಡಿದ್ದೀನ. 6.5 ನಾನು ಈ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡಿಲ್ಲ, ಅದರಿಂದಾಗಿ ನನ್ನನ್ನು ಮನ್ನಿಸಿ. ಆದ್ರೆ ನೀವು 6.5 ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗುತ್ತೆ. ಏನು ತೊಂದರೆ ಇರಲ್ಲ, ನೀವು ಎಲ್ಲಾ ಭಾಷೆಯನ್ನು ಬಳಸ್ಕೋಬಹುದು. ಇಲ್ಲಿ ಈ ಲ್ಯಾಪ್ಟಾಪ್ ಅಲ್ಲಿ ನಾನು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ. ಹಾಗೆ ಇನ್ನೂ ಬೇರೆ ಬೇರೆ ಸೌಲಭ್ಯಗಳನ್ನ ನಾವು ಒಂದಷ್ಟು ಕೊಟ್ಟಿದ್ದೇವೆ. ಉದಾಹರಣೆಗೆ ಈಗ ಇದ್ರ ಬಗ್ಗೆ ನಾವೆಲ್ಲ ಇಷ್ಟೊಂದು ಮಾತಾಡಿದ್ವಿ. ಅದು ಮಾಡ್ಕೋತೀನಿ ಒಂಚೂರು, ಬೇರೆ ಒಂದು ಟ್ಯಾಬ್ ಹೋಗ್ತೀನಿ. ಕಾಣಿಸ್ತಾ ಇದೆ ಅಲ್ವಾ? ಎಸ್ ಸರ್, ಎಸ್ ಸರ್, ಎಸ್. ಈಗ ನಾನಿಲ್ಲಿ ವಾಗಕ್ಷರ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇವಾಗ ಇಲ್ಲಿ ಈ ತರ ತೆರ್ಕೊಳ್ತದೋ ಇದನ್ನ ನಾನು ಗಿರೀಶ್ ಅವ್ರಿಗೆ ಕೊಡ್ತೀನಿ, ಮಾತೇಶ್ ಅವ್ರಿಗೆ ತೋರಿಸಿದೀನಿ ಇದನ್ನ. ಈಗ ಇಲ್ಲಿ ಬಂದು ನಾನು ಈ ಮೈಕ್ ಮೇಲೆ ಮೈಕ್ ಚಿಹ್ನೆ ಇದೆ, ಧ್ವನಿ ಪಠ್ಯ ಪರಿವರ್ತನೆ ಅಂತ, ಇಲ್ಲಿ ಬಂದು ತಮ್ಮೆಲ್ಲರಿಗೆ ನಮಸ್ಕಾರ ನಾವು ಹೇಳ್ತಾ ಹೋದಾಗ ಅಲ್ಲಿ ಬರಿತಾ ಹೋಗೋದು. ಸರ್ ಅನ್ಮ್ಯೂಟ್ ಆಗಿ ಸರ್, ಅದ್ಯಾಕೋ ಮ್ಯೂಟ್ ಆಗಿಬಿಡ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ತಾವು ಅನ್ಮ್ಯೂಟ್ ಆಗಬೇಕು ಸರ್. ಮೂರ್ತಿ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆಯಾ? ಓಕೆ ಸರ್, ಓಕೆ, ಕೇಳಿಸ್ತಾ ಇದೆ ಅಲ್ವಾ? ಇವಾಗ ಇಲ್ಲಿ ನಾನು ಹೇಳ್ತಾ ಇದ್ದಿದ್ದು ಇಷ್ಟೇ, ಈ ವಾಗಕ್ಷರ ಅನ್ನೋದನ್ನ ನಾವು ಮೀಟಿಂಗ್ ಅಲ್ಲಿ ಇದೀನಿ, ಮ್ಯೂಟ್ ಮಾಡ್ಕೊಳ್ಳಿ. ಉಳಿದವರು ಟೀಚರ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ನೋಡಿ,
ನೋಡಿ ತಾವು ನಮಸ್ಕಾರ ಅಂತ ಬಂದಿರೋದು ಇಲ್ಲಿ ತಾವು ನೋಡ್ಬೋದು. ಇವಾಗ Yes. ನಾನು ಏನ್ ಮಾತಾಡಿದ್ರು ಅದು ಇಲ್ಲಿ ಟೈಪ್ ಆಗ್ತಾ ಹೋಗುತ್ತೆ. ನೀವು ಕೂಡ ಏನ್ ಮಾತಾಡಿದ್ರು ಅದನ್ನ ಟೈಪ್ ಮಾಡ್ಬೋದು. ತಾವೆಲ್ಲ ಶಿಕ್ಷಕರಾಗಿ ಬಹಳ ಒಳ್ಳೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದೀರಿ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದಲ್ಲಿ ಬರುತ್ತೆ, ಅಥವಾ ಬರದೇ ಹೋದ್ರು ಇವಾಗ ಇಂಟರ್ನೆಟ್ ಸಂಪರ್ಕ ಸ್ವಲ್ಪ ದುರ್ಬಲವಾಗಿರೋದ್ರಿಂದ ಬರ್ತಾ ಇಲ್ಲ ಅಷ್ಟೇನೆ. ಆ ನಮಸ್ಕಾರ ಅನ್ನೋದು ಬಂದಿರೋದು ನೋಡಿ, ನೀವು ಮಾತಾಡ್ಕೋಬಹುದು. ಈ URL ನಾನು ಗಿರೀಶ್ ಅವ್ರಿಗೆ ಕಳಿಸ್ತೀನಿ, ಅವ್ರು ಗ್ರೂಪ್ ಅಲ್ಲಿ ಹಂಚ್ಕೋತಾರೆ. ತಾವು ಮೊಬೈಲ್ ಅಲ್ಲೂ ಈ ತರದ್ ಮಾಡ್ಕೋಬಹುದು, ಆಮೇಲೆ ಇದರಲ್ಲೂ ಮಾಡ್ಕೋಬಹುದು. ಯಾಕೆ ನಮಗೆ ಬೆರಳಚ್ಚು ಮಾಡೋದು ಬರಬೇಕು ಚೆನ್ನಾಗಿ ಅಂತಂದ್ರೆ, ಇದ್ರಲ್ಲಿ ಬಂದಂತದ್ದನ್ನ ನಾವು ಎಡಿಟ್ ಮಾಡ್ಕೋಬೇಕಲ್ಲ. ಏನಾದ್ರು ತಪ್ಪಾಗಿದ್ರೆ ಅದನ್ನ ತಿದ್ಕೊಳಕ್ಕಾದ್ರೂ ನಮಗೆ ಬೇಕಾಗುತ್ತೆ. ಹಾಗಾಗಿ ನಾವೆಲ್ಲ ಬೆರಳಚ್ಚು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬೆರಳಚ್ಚಿಗೆಲ್ಲ ನಿಮ್ಗೆಲ್ಲ ನುಡಿ ಅಭ್ಯಾಸ ಇದೆ ಅನ್ನೋ ಕಾರಣಕ್ಕೆ ಆ ವಿಷಯಕ್ಕೆ ನಾನು ಹೆಚ್ಚಿಗೆ ಹೋಗ್ಲಿಲ್ಲ. ಅದನ್ನೆಲ್ಲ ನೀವು ಯೂನಿಕೋಡ್ ಅಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಮಾತ್ರ ಅದನ್ನ ಒಂದು ಮಾತನ್ನ ನಾನು ತಿಳಿಸ್ತೀನಿ. ಸರ್ ನಿಮ್ ವಾಯ್ಸ್ ಮ್ಯೂಟ್ ಆಗೋದ್ರಿಂದ ಕೇಳಿಸ್ಲಿಲ್ಲ. ಪ್ಲೀಸ್ ಇನ್ನೊಂದ್ಸಲಿ ಹೇಳಿ ಎಲ್ಲಿ ಹೋಗ್ಬೇಕಂತ. ಹಾ ಹೇಳ್ತೀನಿ, ಮೊದ್ಲಿಂದ ಬರ್ತೀನಿ ನೋಡಿ. ಕ್ಲೋಸ್ ಮಾಡ್ತೀನಿ. ಇಲ್ಲಿ ಏನಂತಂದ್ರೆ, ಇಲ್ಲಿ ನಾನೇನ್ ಮಾಡಿ ಇಟ್ಕೊಂಡಿದೀನಿ, ಒಂದು ಶಾರ್ಟ್ ಕಟ್ ಕೀ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ. ಇದ್ರ URL kagapa.com/speech-2-text ಅಂತ ಇದು ಕಳಿಸ್ತೀನಿ ನಾನು. ನಮ್ಗೆಲ್ರಿಗೂ ಕಳಿಸ್ತೀನಿ, ಗಿರೀಶ್ ಅವ್ರಿಗೆ ಕಳಿಸ್ತೀನಿ. ಅವ್ರೆಲ್ರಿಗೂ ಗ್ರೂಪ್ ಅಲ್ಲಿ ಹಾಕ್ತಾರೆ. ನೀವು ಇದನ್ನ ಬಳಸ್ಕೋಬಹುದು. ಇದು ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಬಳಸ್ಕೋಬಹುದು ನೀವು. ಈ ಮೈಕ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡ ಬಳಕೆಗೆ ಸಿದ್ಧ ಆಗಿದೆ ಅಂತ. ಈಗ ನಮಸ್ಕಾರ ನೋಡಿ, ನಾನು ಹೇಳಿದ್ದೆಲ್ಲ ಬಂತು ಇವಾಗ. ಈಗ ಬೇಗ ಬಂತು ಅಲ್ವಾ? ಅವಾಗ ಸ್ವಲ್ಪ ನಿಧಾನ ಆಗಿತ್ತು, ಇವಾಗ ಕನ್ನಡ ಬಳಕೆಗೆ ಸಿದ್ಧ ಆಗಿದೆ ಅಂತ ಅನ್ನೋದು ಕೂಡ ಈಗ ಬಂದಿದೆ. ಹೀಗೆ ನೀವೆಲ್ಲರೂ ಮಾತಾಡಿದ್ದು ಕೂಡ ಬರುತ್ತೆ ಇದರಲ್ಲಿ, ಏನು ತೊಂದರೆ ಇಲ್ಲ. ಈ ಸೌಲಭ್ಯವನ್ನ ನೀವು ಬಳಸ್ಕೊಂಡು ನಿಮ್ಮ ಈ ಬೆರಳಚ್ಚು ಮಾಡಕ್ಕೆ ಸಮಯ ತಗೊಳುತ್ತಲ್ಲ, ಅದನ್ನ ಕಡಿಮೆ ಮಾಡ್ಕೋಬಹುದು ನೀವು ಬೇಕು ಅಂದ್ರೆ. ನೀವೇನಾದ್ರು ಒಂದು ಮನ್ಸಲ್ಲಿ ಇದ್ದಿದ್ದನ್ನ ಹೇಳ್ತಾ ಹೋದ್ರು ಬರುತ್ತೆ, ಅಥವಾ ಬರೆದಿಟ್ಕೊಂಡಿದ್ರೆ ಅದನ್ನ ಓದಿದ್ರು ಬರುತ್ತೆ. ಹಾಗಾಗಿ ಇವಾಗ ನೀವು ಎಲ್ಲದನ್ನು ಕೂತ್ಕೊಂಡು ಟೈಪ್ ಮಾಡ್ಬೇಕು ಅಂತಲೇ ಏನಿಲ್ಲ. ಇದನ್ನ ಆಮೇಲೆ ಏನ್ ಮಾಡ್ಬೋದು, ಇದನ್ನ ನಾವು ಕಾಪಿ ಮಾಡ್ಕೋಬಹುದು. ಇದನ್ನ ಕಾಪಿ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಇಲ್ಲಿ ಒಂದು ವರ್ಡ್ ತಿರ್ಗಾ ಈ ವರ್ಡ್ ತಗೋತೀನಿ ನಾನು, ಯಾವ್ದಾರು ಒಂದು. ಇಲ್ಲಿ ಹೇಗಿದ್ರು ತಗೊಂಡಿದ್ದಿದೆ, ಅಥವಾ ಇದನ್ನೇ ತಗೋತೀನಿ, ಹೊಸದೇ ತಗೋತೀನಿ ಒಂದು. ಈಗ ಇಲ್ಲಿ ಪೇಸ್ಟ್ ಮಾಡಿದ್ರೆ ಇದು ಬರುತ್ತಾ? ಒಂದ್ ನಿಮಿಷ ಇದೆ, ಕಾಪಿ ಆಗಿಲ್ಲ ಸರಿಯಾಗಿ, ಇನ್ನೊಂದ್ಸತಿ ಮಾಡ್ಕೋತೀನಿ. ನಮಸ್ಕಾರ, ಒಂದ್ ನಿಮಿಷ, ಅದೆಲ್ಲ ಅಳ್ಸೋಗ್ಬಿಡ್ತು, ನಾನು ಕಟ್ ಮಾಡ್ಬಿಟ್ನೆ ಅವಾಗ. ಆದ್ರೂ ಏನ್ ತೊಂದರೆ ಇಲ್ಲ, ನೀವು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಬರುತ್ತೆ. ಅದು ಅರಸ ಅನ್ನೋದೇ ಇಲ್ಲಿ ಅಲ್ಲ. ಒಂದ್ ನಿಮಿಷ ಇದೆ, ಒಂದ್ ನಿಮಿಷ, ನಾನು ಹೇಳಿದ್ ಕೇಳಿಸ್ಕೊಂಡೇ ಬರ್ಬೇಕು, ಇದೇ ಬರ್ಲಿ. ಒಂದ್ ನಿಮಿಷ ರೆಫ್ರೆಶ್ ಮಾಡ್ತೀನಿ. ನಮಸ್ಕಾರ, ತಾವೆಲ್ಲ ಈ ಗೋಷ್ಠಿಯಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷ. ಈ ಗೋಷ್ಠಿಯಲ್ಲಿ ಭಾಗವಹಿಸಿರುವುದು ತಮ್ಮೆಲ್ಲರಿಗೆ ಅಭಿನಂದನೆಗಳು. ಈಗ ಇದನ್ನ ನಾನು ಕಾಪಿ ಮಾಡ್ಕೊತೀನಿ. ಇಲ್ಲೂ ಕಾಪಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಈಗ ನಾನು ಮತ್ತೆ ವರ್ಡ್ಗೆ ಹೊಸ ಡಾಕ್ಯುಮೆಂಟ್ ಹೋಗ್ತೀನಿ. ಈ ಅರಸನ್ನ ತೆಗೆದುಕೊಳ್ಳೋಣ, ಈಗ ಪೇಸ್ಟ್ ಮಾಡ್ತೀನಿ. ಈಗ ನೋಡಿ, ನಾವು ಅಲ್ಲಿ ಮಾತಾಡಿದ್ದೆಲ್ಲನೂ ಟೈಪ್ ಆಗೋಯ್ತು ಇವಾಗ, ಹೌದಾ? ಇಷ್ಟೊಂದು ನಾನು ಟೈಪ್ ಮಾಡ್ಬೇಕಾದ್ರೆ ನಂಗೆ ಎಷ್ಟೊಂದು ಟೈಮ್ ಬೇಕಾಗಿತ್ತಲ್ವಾ? ಇವಾಗ ಏನು ಇಲ್ಲ, ಮಾತಾಡಿದ್ದೇನೆ ಟೈಪ್ ಆಗಿ ಬಂದ್ಬಿಟ್ಟಿದೆ. ಇದನ್ನ ತಾವೆಲ್ಲ ಬಳಸ್ಕೋಬೇಕು. ತಾವೆಲ್ಲ ಬಳಸ್ಕೊಂಡ್ರೆ ಇದು ಬಹಳ ತಮ್ಮೆಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕ್ಷಮಿಸಿ, ನನಗೆ ಮಾತಾಡಕ್ಕೆ ಅವಕಾಶ ಸಿಕ್ತು ಅಂತ ತುಂಬಾ ಮಾತಾಡ್ಬಿಟ್ಟು ಏನೋ ಗೊತ್ತಿಲ್ಲ. ಆದ್ರೆ ಕೆಲವು ಅಂಶಗಳನ್ನ ತಮಗೆ ತೋರಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ತಾವು ಕೇಳಿದ್ರೆ ಪ್ರಶ್ನೋತ್ತರದ ಕಾರ್ಯಕ್ರಮವನ್ನ ಈಗ ಮುಂದುವರಿಸೋಣ. ಹೊಸ ನುಡಿಯನ್ನ ಮಾಡಿದ್ದೇವೆ, ಅದು ಇಷ್ಟರಲ್ಲೇ ಮುಖ್ಯಮಂತ್ರಿಗಳ ದಿನಾಂಕ ಕಾಯ್ತಾ ಇದೀವಿ. ಅದ್ ಬಂದ ತಕ್ಷಣ ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡಿದ ತಕ್ಷಣ ತಾವೆಲ್ಲ ಅದನ್ನ ಬಳಸ್ಬೇಕು. ಅದರಲ್ಲಿ ಬಹಳ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ನಾವು ಕೊಟ್ಟಿದೀವಿ. ಒಂದೇ ನಿಮಿಷ ಅದನ್ನು ಸಹಿತ ನಾನು ತೋರಿಸ್ಬಿಟ್ಟು ತೋರಿಸ್ಬೋದಾ? ಪರವಾಗಿಲ್ವಾ? 2 ನಿಮಿಷ ಆಗ್ಲೇ ಆದ್ರೆ? ಸರ್ ತೊಂದರೆ ಇಲ್ಲ, ತಗೊಳ್ಳಿ ಸರ್, ಟೈಮ್ ತಗೊಳ್ಳಿ, ತೊಂದರೆ ಇಲ್ಲ. ಒಂದ್ ನಿಮಿಷ. ಖಂಡಿತ ಸರ್, ಖಂಡಿತ. ಒಂದ್ ನಿಮಿಷ.
ಈಗ ನುಡಿಯನ್ನ, ಹೊಸ ನುಡಿಯನ್ನ ಓಪನ್ ಮಾಡ್ತಾ ಇದ್ದೀನಿ, ಪ್ರಾರಂಭಿಸ್ತಾ ಇದ್ದೀನಿ. ಈಗ ನೋಡಿ ನಮಗೆ ಈ ತರ ಬರುತ್ತೆ ಇದು. ಇದನ್ನ ನಾವು ನುಡಿ ಬರವಣಿಗೆ ಅಂತ ಕರಿತಾ ಇದೀವಿ. ಯಾಕೆಂದ್ರೆ ನಿಮಗೆ MS ವರ್ಡ್ ಅಲ್ಲಿ ಏನೇನ್ ಫೀಚರ್ ಇದೆಯೋ, ಏನೇನ್ ಸೌಲಭ್ಯಗಳಿದೆಯೋ ಅದೆಲ್ಲವೂ ಹೆಚ್ಚು ಕಮ್ಮಿ ನಮ್ಗೆ ಇಲ್ಲೇ ಸಿಕ್ಕುತ್ತೆ. ಇಲ್ಲಿಂದ ನೋಡ್ಕೊಂಬನ್ನಿ ನೀವು, ಎಲ್ಲಾವುದೂ ನಮ್ಗೆ ಇಲ್ಲಿ ಸಿಕ್ಕುತ್ತೆ, ಏನು ತೊಂದರೆ ಇಲ್ಲ. ಸುಮ್ಮನೆ ನಾನು ಪೇಸ್ಟ್ ಮಾಡ್ತೀನಿ ಇವಾಗ, ಆವಾಗಲೇ ಇತ್ತಲ್ಲ ಅದನ್ನ ದೊಡ್ಡದು ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಪೇಸ್ಟ್ ಮಾಡಿದ್ದೀನಿ. ಇದು ನುಡಿಯ ಹೊಸ ಆವೃತ್ತಿ. ಆದ್ರೆ MS ವರ್ಡ್ ಅಲ್ಲಿರೋ ಎಲ್ಲಾ ಫೀಚರ್ಗಳು ಇಲ್ಲಿರೋದನ್ನ ತಾವು ನೋಡ್ತಾ ಇರ್ತೀರಿ. ಅದಕ್ಕಿಂತ ಹೆಚ್ಚಿಗೆನೂ ನಾವಿಲ್ಲಿ ಕೆಲವು ಕೊಟ್ಟಿದೀವಿ. ಅದೆರಡನ್ನ ಮಾತ್ರ ತೋರಿಸ್ಬಿಟ್ಟು ನಾನು ಪ್ರಶ್ನೋತ್ತರಕ್ಕೆ ಹೋಗ್ತೀನಿ. ಉದಾಹರಣೆಗೆ ಇಲ್ಲಿ ಪದ ಪರೀಕ್ಷೆ ಅಂತ ಕೊಟ್ಟಿದೀವಿ, ಸ್ಪೆಲ್ ಚೆಕ್ ಅಂತ. ಇವೆಲ್ಲ ಬರಿಬೇಕಾದ್ರೆ ತಪ್ಪಾಗುತ್ತಲ್ಲ, ಅದಕ್ಕೆ ನೋಡಿ ಈ ತರ ನೀವು ಸರಿ ಮಾಡುದು. ಭಾಗವಹಿಸಿರುವುದು ಅಂತ ಇದೆ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ ಭಾಗವಹಿಸುವುದು ಅಂತ ಇದೆ. ಅಥವಾ ಈ ತರ ಸಜೆಷನ್ ಕೊಡುತ್ತೆ. ನಮ್ಗೆ ಬೇಡ ಅಂದ್ರೆ ಆಟೋ ಡಿಕ್ಷನರಿ ಅಂತ ಮಾಡ್ಬೋದು. ಆ ಪದ ಅಲ್ಲಿಲ್ದೆ ಹೋದ್ರೆ ತಪ್ಪಿದ್ರೆ ನೀವು ತಿದ್ದಬಹುದು. ಈಗ ನೋಡಿ ಇದಿಲ್ಲ, ತಮ್ಮೆಲ್ಲರಿಗೆ ಅನ್ನೋದು ಇರ್ಲಿಲ್ಲ, ಅಲ್ಲಿ ತಾವೆಲ್ಲರೂ ಅಂತ ಇದೆ. ಹೀಗೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಸ್ಪೆಲ್ ಚೆಕ್ ಏನೇನೋ ಆಯ್ಕೆಗಳು ಬರುತ್ತೋ ಅದೆಲ್ಲ ಇಲ್ಲಿ ಸಿಕ್ಕತ್ತೆ. ಇವಾಗ ನೋಡಿ, ಈಗ ಒಂದು ಏನು ದೋಷಮುಕ್ತವಾದಂತ ಒಂದು ಬರವಣಿಗೆ ಆಗೋಯ್ತು. ಇದು ದೋಷಮುಕ್ತವಾದಂತ ಒಂದು ಬರವಣಿಗೆ ಆಗೋಯ್ತು. ಹಾಗೇನೆ ಇನ್ನೊಂದು ಸೌಕರ್ಯ ಅಂತಂದ್ರೆ, ಈಗ ನೋಡಿದ್ವಲ್ಲ ನಾವು ವಾಗಾಕ್ಷರ ಅಂತ, ಅದನ್ನು ಸಹಿತ ಇಲ್ಲೇ ಕೊಟ್ಟಿದ್ದೇನೆ. MS ವರ್ಡ್ ತಗೊಂಡ್ರೆ ಇದ್ರಲ್ಲೇನೆ ನಾವು ತಮ್ಮೆಲ್ಲರಿಗೆ ನಮಸ್ಕಾರ ಬರುತ್ತೆ. ಒಂದ್ ನಿಮಿಷ ನೋಡಿ, ಬರುತ್ತೆ, ಒಂದ್ ನಿಮಿಷ ಅನ್ನೋದು ಬಂತು. ಇವಾಗ ನೋಡಿ ಇನ್ನೊಂದ್ಸತಿನೂ ಬಂತು ತಿರ್ಗಾ. ಹೀಗೆ ನೀವು MS ವರ್ಡ್ ಅಲ್ಲಿ ಅಲ್ಲೇನೆ ಟೈಪ್ ಮಾಡ್ಕೊಂಡ್ಬಿಡ್ಬೋದು ನೀವು. ಇವಾಗ ಬೇರೆ ಅಲ್ಲಿಂದ ಕಾಪಿ ಮಾಡಿ ಪೇಸ್ಟ್ ಕೂಡ ಮಾಡ್ಕೊಳ್ಳೋ ಅಷ್ಟೆಲ್ಲ ಈ ಹೊಸ ನುಡಿ ನಿಮಗೆ ಸಿಕ್ಕಿದಾಗ ಇದರಲ್ಲೇನೆ ಮಾಡ್ಕೊಂಡು ಹೋಗ್ಬೋದು. ಕನ್ನಡ ಇಂಗ್ಲಿಷ್ ಎರಡೂನು ಇದೆ, ಅದರಲ್ಲೂ ಎರಡನ್ನೂ ಕೊಟ್ಟಿದ್ದೇವೆ, ಕನ್ನಡ ಇಂಗ್ಲಿಷ್ ಎರಡೂನು. ಹೀಗೆ ನಿಮ್ಗೆ ಪುಟ ವಿನ್ಯಾಸ ಕೊಟ್ಟಿದ್ದೇವೆ. ಉದಾಹರಣೆಗೆ ಈಗ ಪುಟ ವಿನ್ಯಾಸಕ್ಕೆ ಹೋದ್ರೆ ಗಾತ್ರ ಇಲ್ಲಿ A4 ಅಂತ ಡಿಫಾಲ್ಟ್ ಇರುತ್ತೆ. ನಿಮಗೆ ಬೇಕು ಅಂತಂದ್ರೆ ನೀವು ಯಾವ್ದು ಬೇಕಾದ್ರೂ ತಗೋಬಹುದು. A5 ಅಂತ ಮಾಡ್ಕೊಂಡ್ರೆ ಚಿಕ್ಕದಾಯ್ತು ನೋಡಿ, ಈಗ ಚಿಕ್ಕದಾಯ್ತು. ನಾವು ಈ ಬೇಡ ನನಗೆ ಬೇಡ, ಇನ್ನೂ ಸ್ವಲ್ಪ ನಾವು ಮಾಮೂಲಿ ಇದನ್ನೇ ಲೀಗಲ್ಲೋ ಲೆಟರೋ ಏನಾದ್ರು ಇಟ್ಕೋತೀವಿ ಅಂತಂದ್ರೆ ಯಾವ ಆಯ್ಕೆ ಬೇಕೋ, ಕಸ್ಟಮ್ ಅಂತಲೂ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಪುಸ್ತಕದ ಒಂದು ವಿನ್ಯಾಸವನ್ನ ನೀವು ಇವಾಗ ಈ ನಾವು ಹೊಸ ನುಡಿ ಬರವಣಿಗೆ ಅಂತ ಒಂದು ತಂತ್ರಾಂಶ ಏನ್ ಬರುತ್ತೆ ಅದರಲ್ಲೇನೆ ಮಾಡ್ಕೋಬಹುದು. ಜೊತೆಗೆ ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತೆ ಡೇಟಾಬೇಸ್ ಇದೆಯಲ್ಲ, ಅದನ್ನು ಸಹಿತ ಈ ವರ್ಷದ ಕೊನೆ ಒಳಗಡೆ ತಮ್ಮೆಲ್ಲರಿಗೆ ಅದನ್ನ, ಕನ್ನಡಿಗರಿಗೆ ಅದನ್ನ ಒದಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲಸ ನಡೀತಾ ಇದೆ. ಅದು ಆಗುತ್ತೆ ಅಂತ ಭಾವಿಸಿದೆ ನಾನು. ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ್ದಕ್ಕೆ ತಮ್ಮೆಲ್ರಿಗೂ ಹೃತ್ಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸ್ತಾ, ಇಂಥದೊಂದು ತಮ್ಮ ಹತ್ರ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತ ಗಿರೀಶು, ಮಾಲ್ತೇಶು, ದಿವಾಕರು, ಈ ಸಂಬಂಧಪಟ್ಟಂತ ಎಲ್ರಿಗೂ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ನೋಡಿ, ನಾನು ಮಾತಾಡ್ತಾ ಇರೋದೆಲ್ಲ ಇವಾಗ ಬರ್ತಾ ಇದೆ, ಅದರಿಂದಾಗಿ ಸದ್ಯಕ್ಕೆ ಇದನ್ನ ನಿಲ್ಲಿಸ್ತೀನಿ. ನಾನು ಏನೇನೋ ಬರಬಾರ್ದು, ಹಾಗೆ ಇವಾಗ ಅಕ್ಷರಕ್ಕೆ ಹೋಗಿ ಇಲ್ಲಿ ಸ್ಟಾಪ್ ಅಂತೀನಿ. ಇನ್ನು ಮುಂದಕ್ಕೆ ಬರಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಇಷ್ಟೇ, ಅಂದ್ರೆ ಸತತವಾಗಿ ನಮ್ಮ ಕನ್ನಡ ತಂತ್ರಜ್ಞಾನವನ್ನ ಬಳಕೆಗೆ ತಂದ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನೋದೇನೆ ನಮಗೆ ಬಹಳ ಮುಖ್ಯವಾದಂತಹದ್ದು. ಹೀಗೆ ಇದೆ. ಮತ್ತೊಮ್ಮೆ ತಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಪ್ರಸ್ತುತಿಯನ್ನ ಮುಗಿಸ್ತೀನಿ. ಪ್ರಶ್ನೋತ್ತರಕ್ಕೆ ಅವಕಾಶ ಇದೆ, ಏನು ತೊಂದರೆ ಇಲ್ಲ. ಸರ್ ನಮಸ್ತೆ. ಮಾಲ್ತೇಶ್ ಸರ್, ಈಗ ಹೊಸ ನುಡಿ ಬಂದಾಗ ನಾವು 6 ಅದನ್ನೆಲ್ಲ ನಾವು ನಮ್ಮ ಲ್ಯಾಪ್ಟಾಪ್ ಇಂದ ತೆಗೆದಾಕಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಒಳ್ಳೇದಲ್ವ ಸರ್? ಇದ್ರೂ ಏನು ತೊಂದರೆ ಇರಲ್ಲ, ಒಂದಕ್ಕೊಂದಕ್ಕೆ ಏನು ತೊಂದರೆ ಆಗದೆ ಇರೋ ತರ ಅದನ್ನ ಮಾಡಿದ್ದೇವೆ ನಾವು. ಹಾಗಾಗಿ ಅಗತ್ಯ ಇರೋದಿಲ್ಲ. ಅವಾಗ ನೀವೇ ಕ್ಲೋಸ್ ಮಾಡ್ತೀರಿ ಅದನ್ನ, ಅಗತ್ಯ ಇರೋದಿಲ್ಲ. ಅಗತ್ಯ ಇರೋದಿಲ್ಲ ಅಷ್ಟೇನೆ. ಅದು ಅಗತ್ಯ ಇರೋದಿಲ್ಲ, ಇದ್ ಮಾಡ್ಬೋದು. ಯಾವಾಗ ಅವರು ಮುಖ್ಯಮಂತ್ರಿಗಳ ದಿನಾಂಕ ಸಿಕ್ಕತ್ತೆ ಅವತ್ತು ಬಿಡುಗಡೆ ಮಾಡ್ತೀವಿ. ಆಮೇಲೆ ಅದನ್ನ ಎಲ್ರಿಗೂ ಲಭ್ಯ ಆಗೋ ಹಾಗೆ ಮಾಡ್ತೀವಿ. ಸರ್ ನಮಸ್ಕಾರ ಸರ್. ಇದು ಅದೇ ಗುರು ಲಘು ಒಂದು ಇನ್ನೊಂದು ಈ ಶಕಟರೇಫ ರಳಕುಳಕ್ಷಳದ್ದು ಅದು ನೋಡಿ, ನಾನು ನೀವು ಹೇಳಿದ್ರಿ, ಅದನ್ನು ಕೇಳಿದ್ರಿ, ಮಾತಾಡ್ತಾ ಮರ್ತೋಯ್ತು. ಏನು ತೊಂದರೆ ಇಲ್ಲ, ನಾನು ಇನ್ನೊಂದ್ಸತಿ ಪ್ರೆಸೆಂಟ್ ಮಾಡ್ಲೇಬೇಕಾರೆ ಮಾಡಿ ಸರ್, ಅದೊಂದು ತೋರಿಸಿ.
ಕಾಣಿಸ್ತಾ ಇದೆಯಾ ಈಗ? ಇಲ್ಲ ಈಗ ಬರ್ತಾ ಇದೆ ಸರ್. ರೈಟ್ ಸರ್. ಬರ್ತಿದ್ಯಾ? ಈಗ ತಿರ್ಗಾ ನಾನು ಈ ವರ್ಡ್ ತಗೋತೀನಿ. ತಗೊಂಡು ಇದರಲ್ಲಿ ಈಗ ನೋಡಿ ಪಾರಿಜಾತ ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲದೆ ಹೋದ್ರೆ ಆನ್ ಮಾಡ್ಕೋಬೇಕು. ಒಂದು ನಿಮಿಷ. ನೋಡಿ 6.2 ಇದೆ. ಓಕೆ, ಇದನ್ನ ಮಿನಿಮೈಸ್ ಮಾಡ್ತೀನಿ. ಈಗ MS ವರ್ಡು ಯಾವ್ದು ಬೇಕಾದ್ರೂ ತಗೋಬಹುದು. ಈಗ ನೋಡಿ ರಾ ಇದೆಯಲ್ಲ, ಇದು ಟೈಪ್ ಮಾಡಿ ಶಿಫ್ಟ್ ಎಕ್ಸ್ ಮಾಡಿದ್ರೆ ಶಿಫ್ಟ್ ಎಕ್ಸ್ ಟೈಪ್ ಮಾಡಿದ್ರೆ ನಮ್ಗೆ ಹಳಗ ನಡೆದ ರಾ ಬರುತ್ತೆ. ಇದು ಶೆಕಟ್ ರೇಪ ತಮಗೆಲ್ಲ ಗೊತ್ತಿದೆ ಸರ್. ರಾ ಶಿಫ್ಟ್ ಎಕ್ಸ್ ಸರ್. ರಾ ಹೊಡೆದು ಶಿಫ್ಟ್ ಎಕ್ಸ್. ಹೌದು, ರಾ ಹೊಡೆದ್ಮೇಲೆ ಶಿಫ್ಟ್ ಎಕ್ಸ್ ಒತ್ತಬೇಕು. ರಾ ಶಿಫ್ಟ್ ಇಟ್ಕೊಂಡು ಎಕ್ಸ್ ಹೊಡೆದ್ರೆ ಬರುತ್ತೆ. ಅದೇ ತರ ನೀವು ಲಾ ಟೈಪ್ ಮಾಡಿ ಆಮೇಲೆ ಶಿಫ್ಟ್ ಎಕ್ಸ್ ಒತ್ತಿದ್ರೆ ಹಳಗದ ಲಾ ಬರುತ್ತೆ. ಓಕೆ ಓಕೆ, ರೈಟ್ ಸರ್. ಏನು ಆಮೇಲೆ ಇದನ್ನು ಕೇಳಿದ್ರಿ ನೀವು ಗುರು ಲಘು ಹಾಕಕ್ಕೆ ಅಂತ. ಬಹಳ ಸುಲಭ, ಏನು ತೊಂದರೆ ಇಲ್ಲ. ಈ ಕ್ಯಾಪ್ಸ್ಲಾಕ್ ಅನ್ನೋದು ಒತ್ಬಿಟ್ಟು ನೀವು ಅಂಕಿ 1 ಅಂತ ಇದೆಯಲ್ಲ ಅದನ್ನು ಒತ್ತಿದ್ರೆ ನೋಡಿ ಈ ಕಡೆ ಇಟ್ಬಿಟ್ಟು 1 ಒತ್ತಿಗೆ ಬಂತು. ಅದೇ ತರ ಇಲ್ಲಿ ಇಟ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ. ಈಗ ಅಲ್ಲ, 1 ನಿಮಿಷ. ಈ ಕಡೆ ಇಟ್ಟು ನೀವು 2 ಒತ್ತಿದ್ರೆ ಗುರು ಬಂತು, ಲಘು ಗುರು. ಬಹಳ ಸುಲಭ. ಕ್ಯಾಪ್ಸ್ಲಾಕ್ ಒತ್ತಿ 1ರಿಂದ 0ವರೆಗೂ ನೀವೆಲ್ಲ ಅಂಕಿಗಳನ್ನ ಒತ್ಕೊಂಡು ಹೋಗಿ ಬೇರೆ ಬೇರೆ ಚಿಹ್ನೆಗಳನ್ನ ಅದಕ್ಕೆ ಒದಗಿಸಿದೀವಿ. ತುಂಬಾ ಸರಳ ಇವಾಗ ಬಳಸ್ಕೊಳ್ಳೋದಕ್ಕೆ. ನೀವು ಒಂದ್ಸತಿ ರೂಢಿ ಮಾಡ್ಕೊಂಡ್ಬಿಟ್ರೆ 1ರಿಂದ 0ವರೆಗೂ ಎಲ್ಲ ಅಂಕಿಗಳನ್ನು ಟೈಪ್ ಮಾಡ್ಕೊಂಡು ಹೋಗಿ ಬೇರೆ ಬೇರೆ ತರದ್ದು ಬರುತ್ತೆ. ಉದಾಹರಣೆಗೆ ನಾನು ಈ 7 ಅನ್ನೋದು ಒತ್ತುತ್ತೀನಿ, ಕೆಳಗಡೆ ಒಂದು ಚುಕ್ಕಿ ಬರ್ಬೇಕು ಅಂತಂದ್ರೆ ಬರುತ್ತೆ. ಈ ಸಂಗೀತದಲ್ಲಿ ಮತ್ತೆ ಅದರಲ್ಲೆಲ್ಲ ಇದು ಬೇಕಾಗ್ತಿರುತ್ತೆ. ಈ ತರದ್ದೆಲ್ಲ ಹೋಗ್ತಿದೀವಿ. ಅದರಿಂದ ಏನು ತೊಂದರೆ ಇಲ್ಲ, ನೀವು ಬಳಸ್ಕೋಬಹುದು. ಸರ್ ತುಂಬಾ ಸುಲಭ ಇದೆ. ಪ್ಲುತ ಬರುತ್ತಲ್ಲ ಸರ್, ಪ್ಲುತ ಎಸ್ ಅಂತ ಬರೀತಾರಲ್ಲ, ಅದು ಗೊತ್ತಾ? ಅದು ನೋಡಿ ಸಾ. ಈಗ 1 ನಿಮಿಷ ಸಾ ಟೈಪ್ ಮಾಡಿ ಶಿಫ್ಟ್ ಎಕ್ಸ್ ಹೊಡೆದ್ರೆ ಪ್ಲುತ ಬರುತ್ತೆ. ನೀವು ಇದು ಮುಂಚೆಯಿಂದಲೂ ಇದೆ, ಹಳೆ ನುಡಿಲೂ ಇತ್ತು ಇದು. ಕಾಣಿಸ್ತಾ ಇದೆಯಾ ಈಗ? ಓಕೆ ಸರ್, ಓಕೆ. ಈಗ ನಾನು ಯಾವಾಗ್ಲೂ ಇದನ್ನ ಹೇಳ್ತೀನಿ. ನಾನು ಈಗ ಒಳ್ಳೆ ಹಾಡಿದೆಯಲ್ಲ ಒಂದು ಬೇಂದ್ರೆ ಅವ್ರದ್ದು, ಒಳ್ಳೆ ಹಾಡಾಗೂ ಮಾಡಿದಾರೆ ಅದನ್ನ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಅನ್ನೋವಾಗ ಅವ್ರೇನ್ ಮಾಡಿರ್ತಾರೆ, ಹೀಗ್ ಬರ್ದಿರ್ತಾರಲ್ವಾ, ಎರಕವ ಅನ್ನೋದನ್ನ ಹೀಗ್ ಬರೀತಾರೆ. ಅಂದ್ರೆ ಅಲ್ಲೊಂದು ಪ್ಲುತ ಕೊಟ್ಟಿರ್ತಾರೆ. ಪ್ಲುತ ಕೊಟ್ರೆ ನಿಮ್ಗೆಲ್ಲ ಗೊತ್ತು, ಆ ಅನ್ನೋ ಸ್ವರದ ಇನ್ನೊಂದು ಮಾತ್ರೆ ಕಾಲ ವಿಸ್ತರಿಸ್ಬೇಕು ಅಂತ. ಹಾಗೇನೆ ಕಾರು ಅನ್ನುವಾಗ ನಾವು ಮಾಡೋ ಉಚ್ಚಾರಕ್ಕೂ ಎರಕಾವ ಹೊಯ್ದ ಅಂತ ಮಾಡೋ ಉಚ್ಚಾರಕ್ಕೂ ವ್ಯತ್ಯಾಸ ಇರುತ್ತೆ ಅನ್ನೋದು ನಮ್ಗೆ ಹಾಡು ಕೇಳ್ಕೊಂಡಾಗ ಗೊತ್ತಾಗುತ್ತೆ. ನಿಮ್ಗೆ ಇದು ಎಲ್ಲ ಬಳಸಿದಿರಿ ನೀವೆಲ್ಲ, ಕನ್ನಡದ ಅಧ್ಯಾಪಕರುಗಳು, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಏನ್ ತೊಂದ್ರೆ ಇಲ್ಲ. ಎಲ್ಲಾ ತರದ ಚಿಹ್ನೆಗಳು ಇದೆ. ನಿಮ್ ಕನ್ನಡಕ್ಕೆ ಸಾಮಾನ್ಯಕ್ಕೆ ಬಳಕೆಯಲ್ಲಿ ಏನೇನ್ ಅಗತ್ಯ ಇದೆಯೋ ಎಲ್ಲವನ್ನೂ ಕೊಟ್ಟಿದೀವಿ. ಸರ್ ಇನ್ನೊಂದು ಅದ್ರಲ್ಲಿ ಇವೆಲ್ಲ ಇದೆ. ಸರ್ ಒಂದು ಕೊನೆ ಪ್ರಶ್ನೆ ನಂದು. ಈ ಸೂರ್ಯ ಬರೆಯುವಾಗ ಅರ್ಕ ಯ ಬರೆದು ಅರ್ಕಾವತ್ತು ಒಂದು, ಆಮೇಲೆ ರಗೆ ಯಾವತ್ತು ಅಕ್ಷರ ಎರಡೂ ರಾಗ್ ಯಾವತ್ತೇ ತೋರಿಸ್ಬಿಡ್ತೀನಿ ನೋಡಿ. ಸಾಮಾನ್ಯಕ್ಕೆ ಮೊದಲು ಬರೆಯೋ ಹಾಗೆ ಬರೆದ್ಬಿಡ್ತೀನಿ. ಆರ್ ಹೊಡೆದು ಎಫ್ ಹೊಡೆದು ವೈ ಹೊಡೆದ್ರೆ ನಿಮ್ಗೆ ಈ ತರ ಸೂರ್ಯ ಬರುತ್ತಲ್ವಾ? ಹೌದು. ಈಗ ನಾನೇನ್ ಮಾಡ್ತೀನಿ, ರಾ ಟೈಪ್ ಮಾಡಿದ್ಮೇಲೆ ಶಿಫ್ಟ್ ಇಟ್ಕೊಂಡು ಎಫ್ ಓದ್ತೀನಿ, ಆಮೇಲೆ ವೈ ಹೊಡಿತೀನಿ, ಅವಾಗ ರಾಕ್ ಯಾವತ್ತು. ಓ, ಶಿಫ್ಟ್ ಇಟ್ಕೋಬೇಕೇನ್ ಸರ್? ಓಕೆ. ಶಿಫ್ಟ್ ಇಟ್ಕೊಂಡು ಎಫ್ ಓದಿದ್ರೆ ರಾಗೆ ಒತ್ತಕ್ಷರ ಬರುತ್ತೆ. ಇಲ್ಲದೆ ಹಾಗೆ ಮಾಡಿದ್ರೆ ಅರ್ಕಾವತ್ತು ಬರುತ್ತೆ. ರೈಟ್ ರೈಟ್ ರೈಟ್. ಅಷ್ಟೇ, ಬೇರೆ ಏನಿಲ್ಲ ಅದಕ್ಕೆ. ಬಹುಶಃ ಸರಿ ಹೋಯ್ತಾ ಇದು? ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ. ತುಂಬಾ ಸಂತೋಷ ಸರ್. ಇನ್ನೊಂದು, ಈಗ ತುಂಬಾ ಜನ ನುಡಿ 4.0 ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ತಗೊಂಡಾಗ ಈ ಕೋರ್ಟ್ಗಳಲ್ಲಿ ಎಲ್ಲ. ಇನ್ನು ನಾನು ಗಮನಿಸಿದ್ದೇನೆ ಇಲ್ಲೆಲ್ಲ ಕಲಬುರಗಿಯಲ್ಲಿ ಎಲ್ಲ 4.0ದಲ್ಲೇ ಮಾಡ್ತಾರೆ. ಸೊ ಅದನ್ನ ಹೇಗೆ ನಾವು ಕನ್ವರ್ಷನ್, ಅದು ಒಂದು ಆಪ್ಷನ್ ಇತ್ತಲ್ವಾ ಸರ್? ಅದು ತೋರಿಸ್ತೀವಿ, ಅದನ್ನ ತೋರಿಸ್ತೀನಿ ನಾನು ಇವಾಗ. ಒಳ್ಳೇದಾಯ್ತು ನೀವು ಕೇಳಿದ್ದು. ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನಮ್ದು? ಇಲ್ಲಿ ಎಸ್ ಸರ್, ಎಸ್ ಸರ್, ಎಸ್ ಕಾಣಿಸ್ತಾ ಇದೆ ಅಲ್ವಾ? ಒಂದು ನಿಮಿಷ, ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ, ಇದು ಝೂಮ್ ಆಗ್ತಿದೆ. ಮತ್ತು ಇದು ಇಲ್ಲಪ್ಪ, ಇದು ಪರಿಚಯ
ನಿಮಿಷ. ಇಲ್ಲಿ ಪರಿವರ್ತನೆ ಅಂತ ಒಂದಿರುತ್ತೆ. ಇಲ್ಲಿ ಅದು ಈ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಪರಿವರ್ತನೆ ಅಂತ ಇರುತ್ತೆ. ಅದು ತೋರಿಸ್ತೀನಿ ಅದನ್ನ. ಆದ್ರೂ ನೋಡಿ, ಇವಾಗ ಬರುತ್ತೆ ಇದು. ಒಂದ್ ನಿಮಿಷ. ಹೀಗೆ ಬರುತ್ತೆ ಪರಿವರ್ತನೆ ಅನ್ನೋದು ಕಾಣಿಸ್ದಾಗ ಅಲ್ಲಿ ಕ್ಲಿಕ್ ಮಾಡೋದು ಹೀಗೆ ಬರುತ್ತೆ. ನಾನೇನ್ ಮಾಡ್ತೀನಿ, ಈಗ ಯೂನಿಕೋಡ್ ಅಂತ ಮಾಡಿದ್ದು ಒಂದು ಟೈಪ್ ಮಾಡ್ತೀನಿ. ಇದು ಆಸ್ಕಿ ಇಲ್ಲಿ ಬಂತು. ಇಲ್ಲಿ ಬಂದಿದ್ದು ಆಸ್ಕಿ. ಇವಾಗ ಇದನ್ನ ನಾನು ತಗೋತೀನಿ, ಇದನ್ನ ಕಾಪಿ ಮಾಡ್ಕೋತೀನಿ. ಇಲ್ಲಿ ಇದನ್ನ ಡಿಲೀಟ್ ಮಾಡಿ ಈ ಪದ ಹಾಕ್ತೀನಿ. ಇವಾಗ ನೋಡಿ, ಇದು ಇಲ್ಲಿ ಈ ಆಸ್ಕಿ ಇದನ್ನ ತಗೊಂಡ್ರೆ ನಮ್ಗೆ ಇದು ಯೂನಿಕೋಡ್ ಆಯ್ತು. ಇದು ಆಸ್ಕಿ. ಇದು ನೋಡಿ 4 ಅಲ್ಲಿ ಮಾಡಿದ್ದನ್ನೆಲ್ಲ ನೀವು ಇಲ್ಲಿ 2 ಆಯ್ಕೆ ಇದೆ ಅನ್ನೋದನ್ನ ಗಮನಿಸಿ. ಒಂದು ಆಸ್ಕಿ ಶಿಷ್ಟತೆಯಿಂದ ಯೂನಿಕೋಡ್ಗೆ, ಇನ್ನೊಂದು ಯೂನಿಕೋಡ್ ಇಂದ ಆಸ್ಕಿ ಶಿಷ್ಟತೆಗೆ. 2 ಥರದ್ದು ಇದ್ರಲ್ಲಿ ನಾವು ಕೊಟ್ಟಿದೀವಿ. ಅದು 300 ಪೇಜ್ ಇದ್ರು ಇಲ್ಲಿ ಹಾಕಿದ್ರೆ 1 ಸೆಕೆಂಡ್ ಅಲ್ಲಿ ಇತ್ಲ ಕಡೆ ಅದು ಯೂನಿಕೋಡ್ ಅಲ್ಲಿ ಬರುತ್ತೆ, ಅಥವಾ ಯೂನಿಕೋಡ್ ಹಾಕಿದ್ರೆ ಆಸ್ಕಿಲ್ ಬರುತ್ತೆ. ನೀವು ಇದನ್ನ ಬಳಸ್ಕೊಂಡ್ರೆ ನಿಮ್ಗೆ ಯಾವ ತೊಂದರೆನೂ ಇಲ್ಲ. ಹಳೆ ಕಡತಗಳನ್ನ ನೀವು, ನನ್ನ ವಿನಂತಿ ಇದ್ರೆ ನೀವು ಇನ್ ಮುಂದಕ್ಕೆ ಬರೀ ಯೂನಿಕೋಡ್ ಅಲ್ಲಿ ಮಾಡಿ. ಯಾಕೆಂದ್ರೆ ಬದಲಾವಣೆ ಮಾಡೋ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಮಾಡ್ಕೊಂಡ್ರೆ ಅದೆಲ್ಲ ಯಾವ ತರ ಒಂದ್ ದಿವಸ ನೀವು ಯೂನಿಕೋಡ್ ಬದಲಾಯಿಸ್ಕೊಳ್ಳೇಬೇಕು ಅನ್ನೋ ಒಂದು ಸ್ಥಿತಿ ತಲುಪ್ತೀರಿ. ಅದರಿಂದಾಗಿ ಇವಾಗಿಂದ ನೀವು ಯೂನಿಕೋಡ್ ಮಾಡಕ್ ಶುರು ಮಾಡ್ಕೊಳ್ಳಿ. ಆದ್ರೆ ಯಾರಾದ್ರೂ ನಿಮ್ಗೆ ತುಂಬಾ ಅನಿವಾರ್ಯವಾಗಿ ಅದನ್ನ ಆಸ್ಕಿ ಶಿಷ್ಟತೆಯಲ್ಲೇ ಕೊಡಿ ಅಂತ ಕೇಳಿದ್ರೆ ಅವಾಗ ನೀವು 2ನೇ ಆಯ್ಕೆ ಬಳಸ್ಕೋಬಹುದು. ಅದೇ ಈ ಪ್ರಿಂಟ್ ಈಗ ಪ್ರಿಂಟ್ ಹಾಕುವಂತ ಸಂದರ್ಭದಲ್ಲೆಲ್ಲ ಸಾಮಾನ್ಯವಾಗಿ ಇದು ಆಸ್ಕಿ ಅಥವಾ 4.1 ಇದ್ರಲ್ಲೇ ಕೊಡಿ ಅಂತ ಕೆಲವ್ರು ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಯೂನಿಕೋಡ್ ಅಲ್ಲಿ ಬಹಳ ಸೊಗಸಾಗಿ ಪ್ರಿಂಟ್ ಆಗುತ್ತೆ. ಈ ಪುಸ್ತಕ ಪ್ರಾಧಿಕಾರದಿಂದ ನಾನೇ DTP ಮಾಡ್ಕೊಟ್ಟಂತ ಒಂದು ಪುಸ್ತಕ ಬಂದಿದೆ, ಆಳಿದ ಮಹಾಸ್ವಾಮಿಗಳು ಅಂತ. ಆ ಯೂನಿಕೋಡ್ ಮಾಡ್ತಾ ಇದೀವಿ. ಬಹಳ ಚೆನ್ನಾಗಿ ಬರುತ್ತೆ. ಫಾಂಟ್ಗಳು ಯೂನಿಕೋಡ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಯೂನಿಕೋಡ್ ಅಲ್ಲಿ ನೀವು ವರ್ಡ್ ಡಾಕ್ಯುಮೆಂಟ್ ನ ಪ್ರಿಂಟ್ ಮಾಡಕ್ ಏನು ತೊಂದರೆನೇ ಇಲ್ಲ. ಅದ್ರಿಂದಾಗಿ ನೀವು ಏನು ಯೋಚನೆ ಮಾಡ್ಬೇಡಿ, ಯೂನಿಕೋಡ್ ಬಳಸ್ತಾ ಹೋಗಿ. ಕಡೆಯಲ್ಲಿ ಎಲ್ಲಾರು ಯೂನಿಕೋಡ್ಗೆ ಬರ್ತಾರೆ. ಇವತ್ತು ನಮ್ಗೆ ನುಡಿಲಿ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅವರು ಅಲ್ಲ, ಈಗ ಸಾಮಾನ್ಯವಾಗಿ ಎಲ್ಲರೂ ಯೂನಿಕೋಡ್ ಅಲ್ಲಿ ಹೆಚ್ಚು ಬಳಸ್ತಿದ್ದಾರೆ. ಯಾಕಂತಂದ್ರೆ ಅದು ಈಗ ಆಸ್ಕಿಯಲ್ಲಿ ಅದು ಕೆಲವೊಂದು ಲಿಪಿಗಳು ಅಲ್ಲಿ ಬದಲಾವಣೆ ಆಗ್ತಾ ಇರ್ತದಲ್ಲ, ಸೊ ಅದಕ್ಕೆ. ಹೌದು. ಆ ಕಾರಣಕ್ಕೆ ಇನ್ಮೇಲೆಲ್ಲ ಯೂನಿಕೋಡ್ ಬಳಸ್ಕೊತಾ ಹೋಗೋಣ, ಎಲ್ರಿಗೂ ಅನುಕೂಲ ಆಗುತ್ತದೆ. ಸರ್, ಪರಿಷತ್ ಗಣಕ ಪರಿಷತ್ತಿಂದ ರಿಸೋರ್ಸಸ್ ಕನ್ನಡದೇನಾದ್ರೂ ಇದೆಯಾ? ಇದು ನಮ್ಮ ಇದರಲ್ಲಿ ವೆಬ್ಸೈಟ್ ಅಲ್ಲಿ ರಿಸೋರ್ಸಸ್ ನಾವೆಲ್ಲ ನುಡಿಲೇ ಕೊಟ್ಟಿದೀವಲ್ಲ, ಅದರಿಂದ ಆಚೆಗೆ ಏನು ರಿಸೋರ್ಸಸ್ ನಾವೇನು ಕೊಟ್ಟಿಲ್ಲ. ಈಗ ಕನ್ನಡ ಪರಿಷತ್ತಿಂದ ಅಲ್ಲಿ ನಾವು ವಾಗಕ್ಷರ ಅನ್ನೋದನ್ನ ನಾನು URL ಕಳಿಸ್ತೀನಿ. ಅದು kagapa.com ಅಂತಲೇ ಒಂದು ವೆಬ್ಸೈಟ್ ಅಲ್ಲಿ ನಾವು ಮಾಡಿದಿಲ್ಲ, ಅದಲ್ಲೇ ಬರುತ್ತೆ. ಆ URL ಕೊಡ್ತೀನಿ, ಅದೊಂದು ರಿಸೋರ್ಸ್ ಆಯ್ತು. ಆಮೇಲೆ ಈ ಸ್ಪೆಲ್ ಚೆಕ್ ಎಲ್ಲ ಇದರಲ್ಲೇ ಕೊಟ್ಬಿಟ್ಟಿದೀವಲ್ಲ, ಇವಾಗ ಹೊಸ ನುಡಿ ಮಾಡಿದಾಗ ಅದಲ್ಲೇ ಬಂದು. ನಾನು ಸಾಹಿತ್ಯ ಕೇಳ್ತಾ ಇರೋದು, ಏನಾದ್ರೂ ಇದೆಯಾ ಅಂತ. ಸಾಹಿತ್ಯಕ್ಕೆ ನೀವೇನ್ ಮಾಡ್ಬೇಕು, ಸಾಹಿತ್ಯಕ್ಕೆ ಏನ್ ಬೇಕು ಅಂತ ಅಪೇಕ್ಷೆ ಪಡ್ತೀರಿ ನೀವು? ಏನ್ ಬೇಕಾಗತ್ತೆ ನಿಮ್ಗೆ? ಅಲ್ಲ, ಏನಾದ್ರೂ ಟೆಕ್ಸ್ಟ್ ಬುಕ್ಸ್ ಇದೆಯಾ ಅಂತ ಸಾಫ್ಟ್ ಕಾಪಿ ಕೇಳ್ತಾ ಇರೋದು, ಅಥವಾ ಸಾಹಿತ್ಯ. ಈಗ ಇವರು ನಮ್ಮ DSCRT ನವರು ಅವ್ರ ವೆಬ್ಸೈಟ್ ಅಲ್ಲಿ ಎಲ್ಲಾ ಟೆಕ್ಸ್ಟ್ ಬುಕ್ ಹಾಕ್ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಪ್ರಕಟಿಸಿರುವಂತ ಎಲ್ಲಾ ಟೆಕ್ಸ್ಟ್ ಬುಕ್ಗಳು ಈಗ ಅಲ್ಲಿ ಇಂಟರ್ನೆಟ್ ಅಲ್ಲಿ ಲಭ್ಯ ಇದೆ, ಅಂತರ್ಜಾಲ ತಾಣದಲ್ಲಿ ಸಿಕ್ಕತ್ತೆ ನಿಮ್ಗೆ. ಇಲ್ಲ, ಇದರಲ್ಲಿ ಕಣಜದಲ್ಲಿ ಸಿಗುತ್ತಲ್ಲ ಸರ್, ಸಾಹಿತ್ಯ ಪುಸ್ತಕ ಕಣಜದಲ್ಲಿ ಸಿಗುತ್ತೆ. ಕಣಜದಲ್ಲಿ 1700 ಪುಸ್ತಕ ಇದೆ ನಿಮ್ಗೆ. ಹಂಪಿ ಯೂನಿವರ್ಸಿಟಿನಲ್ಲಿ ಅವರ ಎಲ್ಲ ರಿಸರ್ಚ್ ಥೀಸಿಸ್ ಏನು ಅವರಲ್ಲಿ ಥೀಸಿಸ್ ಯಾರ್ಯಾರು ಮಾಡಿದ್ದಾರೆ ಅದೆಲ್ಲವನ್ನು inflib.net ಅನ್ನೋದ್ರಲ್ಲಿ ಅವರು ಎಲ್ಲ ಅಲ್ಲೂ ಸುಮಾರು ಪುಸ್ತಕಗಳನ್ನ ಹಾಕಿದ್ದಾರೆ ಅವರು. ಹೀಗೆ archives.org ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನಿಮ್ಗೆ ಸುಮಾರು 30 ರಿಂದ 40 ಸಾವಿರ ಕನ್ನಡದ ಮಾಹಿತಿ ಇರುವಂತ ಕಡತಗಳು ಸಿಕ್ಕತ್ವೆ. ಆ ಎಲ್ಲಾ ಕನ್ನಡ ಸಾಹಿತ್ಯ ಕೃತಿಗಳು ಸೇರ್ಕೊಂಡಾಗೆ ಪತ್ರಿಕೆಗಳು ಸಿಕ್ಕತ್ತೆ. ಹಳೆ ಕಸ್ತೂರಿ ಸಿಕ್ಕತ್ತೆ, ಚಂದಮಾಮ ಸಿಕ್ಕತ್ತೆ, ಈ ಹಳೆ ಬೇರೆ ಬೇರೆ ಕಡೆ ಬರ್ತಾ ಇದ್ದಂತ ಕಲ್ಯಾಣ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು, ಅದು ಸಿಕ್ಕತ್ತೆ. ಅಂತರಂಗ ಅಂತ ಒಂದು ಪತ್ರಿಕೆಯನ್ನ ಪಾವೆಮಾಚಾರ್ಯ ತರ್ತಾ ಇದ್ರು, ಅದು ಸಿಕ್ಕತ್ತೆ. ಹಾಗೆ ಬೇಕಾದಷ್ಟು ಮಾಹಿತಿ ನಮ್ಮಲ್ಲಿ ಇದೆ. ಈಗ ಉಸ್ಮಾನಿಯಾ ಯೂನಿವರ್ಸಿಟಿ ಲೈಬ್ರರಿಲಿ ಇದ್ದಂತ ಎಲ್ಲಾ ಪುಸ್ತಕಗಳು ಈಗ ಇಂಟರ್ನೆಟ್ ಆರ್ಕೈವ್ಸ್ ಅಲ್ಲಿ ಅಲ್ಲಿ ಸಿಕ್ಕತ್ತೆ. ನೀವು ಬಳಸ್ಕೋಬೇಕು ಅದನ್ನ.
ಆಮೇಲೆ ತಮ್ಮೆಲ್ಲರಲ್ಲೂ ಒಂದು ವಿನಂತಿ ಅಂತಂದ್ರೆ ನಾನು ಮುಂಚೆನೆ ಮಾಡ್ಕೋಬೇಕಾಯ್ತು, ಸಮಯ ಹೇಳೋ ಗೊತ್ತಾಯ್ತು. ಈಗ ನಾವೆಲ್ಲ ಅಂಕೀಕರಣಕ್ಕೆ ಸ್ವಲ್ಪ ಸಮಯ ಕೊಟ್ಟು ಅದನ್ನ ಮಾಡ್ಕೊಡ್ಬೇಕು. ಈಗ ಒಂದ್ ಪುಸ್ತಕ ಇದ್ರೆ ಅದನ್ನ ಒಂದ್ ದಿವಸ ಸ್ಕ್ಯಾನ್ ಮಾಡ್ಬೋದು, 1 ಗಂಟೆಲಿ ಸ್ಕ್ಯಾನ್ ಮಾಡ್ಬೋದು. 250 ಪುಟ 300 ಪುಟ ಇದ್ರೆ 1 ಗಂಟೆ ಅಥವಾ 2 ಗಂಟೆ ಮಾಡ್ಬೋದು. ನೀವು ವಾರಕ್ಕೆ 2 ಪುಸ್ತಕ ಎಲ್ಲಾರು ಸ್ಕ್ಯಾನ್ ಮಾಡಿದ್ರೆ, ಈಗ ನೀವು ತಾವು ಎಷ್ಟೊಂದ್ ಜನ ಇದೀರಿ, ತಾವು ತಮ್ಮ ಜೊತೆಯಲ್ಲಿರೋರ್ನು ತಿಳಿಸ್ಕೋಬಹುದು. ಹಾಗೆ ಮಾಡಿಟ್ರೆ ಅವಾಗ ನಾವು ಅದನ್ನ ಬಳಸ್ಕೊಂಡು ಎಲ್ರಿಗೂ ಸಿಕ್ಕೋ ಹಾಗೆ ಒಂದು ವ್ಯವಸ್ಥೆಯನ್ನ ಮಾಡಕ್ ಅನುಕೂಲ ಆಗುತ್ತೆ. ಅದ್ರ ತಾವೆಲ್ಲ ಇನ್ನೊಂದ್ಸತಿ ಬೇಕಾದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವ್ ಯಾರಾದ್ರೂ 1-2-3 ಜನ ನಮ್ ಕಚೇರಿಗೆ ಬಂದ್ರೆ ನಾನು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೀನಿ, ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಅದನ್ನ ಒಂದ್ ಚಳವಳಿ ರೂಪದಲ್ಲಿ ನೀವೆಲ್ಲ ತಗೊಂಡೋಗಿ ಮಾಡ್ಕೊಟ್ರೆ ಅವಾಗ ಕನ್ನಡ ನಿಜವಾಗ್ಲೂ ಸ್ಥಿರವಾಗಿ ನಿಲ್ಲುತ್ತೆ, ಅದ್ರ ಮಾಹಿತಿ ಎಲ್ರಿಗೂ ಸಿಕ್ಕೋ ಹಾಗೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎಸ್ ಸರ್. ಟೀಚರ್ ದೇವಕರ್ ಸರ್, ಟೀಚರ್ಸ್ ಏನೇನು ಪ್ರಶ್ನೆಗಳಿದೆ ಕೇಳ್ರಿ, ಮತ್ತಿಲ್ಲ ಅದೇ ಸೊ ಇವತ್ತಿನ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ನರಸಿಂಹಮೂರ್ತಿ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರಿಗಾದ್ರೂ ಏನೇ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳ್ಬೋದು, ಯಾವುದೇ ಇನ್ನೊಂದು ಪ್ರಶ್ನೆಗಳನ್ನ ಕೇಳ್ಬೋದು. ಹಲೋ ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ನಮಸ್ತೆ, ನಾವು ಹಣವಾಡ ಅಂತ ಸರ್. ನಾನು ಹಾ ಸರ್ ನಮಸ್ತೆ ಸರ್, ಹೇಳಿ ಸರ್ ಹೇಳಿ. ನಮಸ್ತೆ ಸರ್. ಸರ್ ಈ ಬರಹದಲ್ಲಿ ಇದ್ದದನ್ನ ಈ ಪರಿವರ್ತನೆ ಮಾಡಬಹುದಾ ನುಡಿಗೆ ಸರ್? ಎಲ್ಲಾದ್ರೂ ಪರಿವರ್ತನೆ ಮಾಡ್ಕೋಬಹುದು. ಬರಹದಲ್ಲಿ ನೀವು ಯಾವ ಆವೃತ್ತಿಯಲ್ಲಿ ಮಾಡಿದೀರಿ ಅನ್ನೋದು ಮುಖ್ಯ. ಸಾಮಾನ್ಯಕ್ಕೆ ಮೊದಲು ಬಂದಂತ ಆವೃತ್ತಿಗಳಲ್ಲಿ ಮಾತ್ರ ಅದು ಕಷ್ಟ ಇತ್ತು ಬದಲಾವಣೆ. ಆಮೇಲಿಂದ ಎಲ್ಲ ನೀವು ಫಾಂಟ್ ಚೇಂಜ್ ಮಾಡಿದ್ರೆ ನುಡಿಗೆ ಬದಲಾಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಆಗತ್ತೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಕೇಳಿ 6.5 ಮಲ್ಟಿ ನೋಡಿದೆಯಲ್ಲ, ಅದರಲ್ಲಿ ಹಿಂದಿ ಟೈಪ್ ಮಾಡಿದಾಗ ಸ್ವಲ್ಪ ಒತ್ತಾಕ್ಷರ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತದೆ ನನಗೆ. ನೀವೇನ್ ಮಾಡ್ಬೇಕು, ಬೇರೆ ಫಾಂಟ್ ತಗೋಬೇಕು. ನಾವು ಯಾವ್ದಾದ್ರು ಒಂದು ಉಚಿತವಾಗಿ ಸಿಕ್ಕುವಂತ ಅಕ್ಷರ ಶೈಲಿಯಲ್ಲಿ ಹಾಕಿರ್ತೀವಿ. ನೀವು ಯಾವ್ದಾದ್ರು ಒಂದು ಒಳ್ಳೆ ಫಾಂಟ್ ಹಿಂದಿ ತಗೊಂಡು ಹಾಕೊಂಡ್ರೆ ಬಹಳ ಕರೆಕ್ಟ್ ಆಗಿ ಬರುತ್ತೆ. ಹಿಂದಿ ಫಾಂಟ್ ತಗೊಂಡ್ರೆ ಅದು ಸಿಗುತ್ತೆ ಬೇಕಾದಷ್ಟು ಕಡೆ, ಬೇಕಾದಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾವೇನ್ ಮಾಡಿದೀವಿ, ನಮ್ಗೆ ಯಾವ್ದು ಮಂಗಳ್ ಅಂತ ಒಂದು ಫಾಂಟ್ ಉಚಿತವಾಗಿ ಬಳಸಬಹುದು ಅನ್ನೋ ತರದಿತ್ತು, ಅದನ್ನ ಹಾಕಿದೀವಿ ಅಷ್ಟೇ ನಾವು. ನೀವ್ ಅದನ್ನ ತಗೊಂಡ್ರೆ ಏನು ತೊಂದರೆ ಇರಲ್ಲ, ಚೆನ್ನಾಗಿ ಬರುತ್ತೆ. ಹಿಂದಿಲಿ ಒಂದ್ ಪುಸ್ತಕ ಎಲ್ಲ ಅನುವಾದ ಆಗಿದೆ ಈ ತರದಲ್ಲಿ, ನಮ್ಮ ನುಡಿ ಇಟ್ಕೊಂಡಿದ್ರೆ ಅದು ವಾಚು ಆಯ್ತು. ಅದು ನಮಸ್ಕಾರ ಸರ್. ನಮಸ್ಕಾರ ಸರ್. ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ನಂದೊಂದ್ ಸಮಸ್ಯೆ, ಹೊಸ ಲ್ಯಾಪ್ಟಾಪ್ ತಗೊಂಡಾಗ ಸ್ಕ್ರೋಲ್ ಕೀ ಇರಂಗಿಲ್ಲ ಸರ್. ಈಗ ನುಡಿ 6.1 ಆಚೆಗೆ ಸ್ಕ್ರೋಲ್ ಹಾಕದೇನು ಬೇಕಾಗೋದೇ ಇಲ್ಲ ನಿಮ್ಗೆ. ಅದರಿಂದ ಏನು ಯೋಚನೆ ಮಾಡ್ಬೇಡಿ. ಸಾಮಾನ್ಯಕ್ಕೆ ಅಲ್ಲಿ ಈ ಫಂಕ್ಷನ್ ಕೀ ಇಟ್ಕೊಂಡು F12 ಒತ್ತಿದ್ರೆ ಅದು ಸಾಮಾನ್ಯಕ್ಕೆ ಸ್ಕ್ರೋಲ್ ಹಾಕದ್ ಇರುತ್ತೆ. ಸುಮ್ನೆ ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆ, ನೀವು ಬೇಕಾದ್ರೆ ಅದು ಬಳಸಿ ಟ್ರೈ ಮಾಡ್ಬೋದು, ಆಗುತ್ತದು. ಫಂಕ್ಷನ್ ಕೀ ಇಟ್ಕೊಂಡು F12 ಪ್ರೆಸ್ ಮಾಡಿದ್ರೆ ಅದು ಸ್ಕ್ರೋಲ್ ಲಾಕ್ ತರ ಕೆಲಸ ಮಾಡುತ್ತೆ. ಆದ್ರೆ ನಮ್ಮ ಆವೃತ್ತಿಯಲ್ಲಿ ಸ್ಕ್ರೋಲ್ ಲಾಕಿನ ಅಗತ್ಯನೇ ಇರಲ್ಲ, ಏನು ಬೇಕೇ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದು, ಧನ್ಯವಾದಗಳು ಸರ್. ನಮಸ್ಕಾರ. ಸರಿ, ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ ಸರ್, ದಯಮಾಡಿ. ಓಕೆ, ಬಹುಶಃ ಪ್ರಶ್ನಾವಳಿಗಳು ಮತ್ತೆ ಯಾರಿಗೆ ಏನೇ ಒಂದು ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ರೆ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತಿದ್ರೆ ನಮ್ಮ ಯಶೋಪಥದ ಅಧಿವೇಶನಗಳಲ್ಲಿ ಮತ್ತೆ ಸರ್ನ ಕರೆಸಿ ಈ ತರದೊಂದು ಅಧಿವೇಶನವನ್ನು ನಡೆಸ್ಕೊಡೋಣ ಅಂತ ಹೇಳ್ತಾ, ಸೊ ಮತ್ತು ಇನ್ನೊಂದೇನು ಅಂತಂದ್ರೆ ನಮ್ಗೆ ಬಹಳಷ್ಟು ವಿಷಯಗಳು ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಯಾಕಂದ್ರೆ ಟೆಕ್ನಾಲಜಿ ಈಗ ಅನಿವಾರ್ಯ. ಮತ್ತೆ ನಮ್ಮ NCF ಹೇಳುವ ಹಾಗೆ 21ನೇ ಶತಮಾನದ ತಂತ್ರ